ನಮ್ಮೆಲ್ಲರ ಜೀವನದಲ್ಲೂ ಕೂಡ ನೆಮ್ಮದಿಯಾಗಿ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಹರ್ಷ ಹೃದಯ, ಆನಂದಭರಿತವಾದ ಹೃದಯ, ಎ ಚಿಯರ್ಫುಲ್ ಹಾರ್ಟ್. ಜ್ಞಾನೋಕ್ತಿಗಳ ಪುಸ್ತಕ 17ನೇ ಅಧ್ಯಾಯ 22ನೇ ವಾಕ್ಯ ಹೇಳುತ್ತೆ. ಪ್ರೊವರ್ಬ್ಸ್ 17:22. ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 17 ವಾಕ್ಯ 22. ಎಲ್ಲರೂ ಜೋರಾಗಿ ಓದಿ ನೋಡೋಣ. ಎಲ್ಲರೂ ಒಟ್ಟಿಗೆ ಓದೋಣ. ಹರ್ಷ, ಇನ್ನೊಂದ್ಸರಿ ಜೋರಾಗಿ ಓದಿ ನೋಡೋಣ. ಇನ್ನೂ ಒಂದ್ಸರಿ ಹೇಳಿ ನೋಡೋಣ. ಇನ್ನೂ ಒಂದ್ಸರಿ ಹೇಳಿ ನೋಡೋಣ. ಯಾವುದು ಒಳ್ಳೆ ಔಷಧಿ? ವಾಟ್ ಈಸ್ ದ ಬೆಸ್ಟ್ ಮೆಡಿಸಿನ್? ಎ ಜಾಯ್ಫುಲ್ ಹಾರ್ಟ್, ಎ ಚಿಯರ್ಫುಲ್ ಹಾರ್ಟ್. ಪ್ರೊವರ್ಬ್ಸ್ 17:22. ಒಳ್ಳೆ ಮೆಡಿಸಿನ್ ಯಾವುದು ಕೇಳಿದ್ರೆ ಹರ್ಷ ಹೃದಯ. ಈ ಮೆಡಿಸಿನ್ ಎಲ್ಲಿ ಸಿಗುತ್ತೆ ಅಂದ್ರೆ ಈ ಪ್ರಪಂಚದಲ್ಲಿ ಯಾವ ಆಸ್ಪತ್ರೆಯಲ್ಲೂ ಸಿಗಲ್ಲ. ಯಾವುದಾದ್ರೂ ಧ್ಯಾನ ಕೇಂದ್ರದಲ್ಲಿ ಸಿಗುತ್ತಾ ಕೇಳಿದ್ರೆ ಅಲ್ಲೂ ಸಿಗಲ್ಲ. ಪ್ರಪಂಚದಲ್ಲಿರೋ ಯಾವ ರಿಟ್ರೀಟ್ ಸೆಂಟ್ರಲ್ಲೂ ಸಿಗಲ್ಲ. ಯಾವುದಾದ್ರೂ ಮನುಷ್ಯನ ಹತ್ರ ಸಿಗುತ್ತಾ ಕೇಳಿದ್ರೆ ಯಾವ ಮನುಷ್ಯನ ಹತ್ರನೂ ಸಿಗೋದಿಲ್ಲ. ಯಾವುದಾದ್ರೂ ವಸ್ತುಗಳಲ್ಲಿ ಸಿಗುತ್ತಾ ಕೇಳಿದ್ರೆ ಯಾವ ವಸ್ತುಗಳಲ್ಲೂ ಸಿಗೋದಿಲ್ಲ. ಯಾವುದಾದ್ರೂ ಪ್ರೇಯರಲ್ಲಿ ಸಿಗುತ್ತಾ ಕೇಳಿದ್ರೆ ಯಾವ ಪ್ರೇಯರಲ್ಲೂ ಸಿಗೋದಿಲ್ಲ. ಮತ್ತೆ ಹರ್ಷ ಹೃದಯ ಎಲ್ಲಿ ಸಿಗುತ್ತೆ? ಹರ್ಷ ಹೃದಯ ಎಲ್ಲಿ ಸಿಗುತ್ತೆ ಅಂದ್ರೆ ಅದು ದೇವರ ವಾಕ್ಯದಲ್ಲಿ ಸಿಗುತ್ತೆ. ಓನ್ಲಿ ಇನ್ ದ ವರ್ಡ್ ಆಫ್ ಗಾಡ್, ಓನ್ಲಿ ಇನ್ ಕ್ರೈಸ್ಟ್ ಜೀಸಸ್ ಯು ವಿಲ್ ಫೈಂಡ್ ಎ ಚಿಯರ್ಫುಲ್ ಹಾರ್ಟ್. ನೋವೇರ್ ಎಲ್ಸ್. ಇನ್ ಕ್ರೈಸ್ಟ್, ಇನ್ ಕ್ರೈಸ್ಟ್, ಇನ್ ವರ್ಡ್, ವಾಕ್ಯದಲ್ಲಿ ಮಾತ್ರನೇ ನಮಗೆ ಹರ್ಷ ಹೃದಯ ಸಿಗ್ತದೆ. ಯೆರೆಮೀಯ ಪ್ರವಾದಿ 15:16 ನಾವು ಓದ್ತೀವಿ. ಜೆರೆಮಯ 15:16 ಅವ್ರು ಹೇಳ್ತಾರೆ, ದೇವರ ವಾಕ್ಯಗಳು ನನಗೆ ಸಿಕ್ಕಿದವು, ನಾನು ಅವುಗಳನ್ನು ಹಾಗೆಯೇ ನುಂಗಿಬಿಟ್ಟೆ, ಅವುಗಳು ನನ್ನಲ್ಲಿ ಹರ್ಷಾನಂದವನ್ನು ಉಂಟು ಮಾಡಿತು. ಹರ್ಷವನ್ನು, ಹೃದಯಾನಂದವನ್ನು ಉಂಟು ಮಾಡಿತು. ಹಾಗಾದ್ರೆ ನಮ್ಮ ಒಳಗಡೆ ನಿಜವಾಗಲೂ ಒಂದು ಹರ್ಷವನ್ನ ಅಥವಾ ನಮ್ಮಲ್ಲಿ ಹರ್ಷ ಹೃದಯವನ್ನ ಉಂಟು ಮಾಡಲಿಕ್ಕೆ ಸಾಧ್ಯವಾಗುವುದು ದೇವರ ವಾಕ್ಯ. ದೇವರ ವಾಕ್ಯ ಅಂತ ಹೇಳುವಾಗ ಅದನ್ನ ಲಿಟ್ರಲಿ ಹಾಗೆ ತಗೋಬೇಡಿ. ದ ಮೀನಿಂಗ್ ಆಫ್ ವರ್ಡ್ ಆಫ್ ಗಾಡ್ ಇಸ್ ಜೀಸಸ್, ಯೇಸು ಕ್ರಿಸ್ತರು. ಹಾಗಾದ್ರೆ ಒಂದು ಹರ್ಷ ಹೃದಯ ಸಿಗಬೇಕಾದ್ರೆ ಒಂದು ಒಳ್ಳೆಯ ಸ್ಪಿರಿಟ್ ಬೇಕು ನಮಗೆ. ಒಂದು ಒಳ್ಳೆಯ ಸ್ಪಿರಿಟ್ ಮೊದಲು ನಮಗೆ ಸಿಕ್ಕಿದ್ರೆ ನಮಗೆ ಒಂದು ಒಳ್ಳೆಯ ಹೃದಯ ಅಥವಾ ಒಳ್ಳೆಯ ಹರ್ಷ ತುಂಬಿದ, ಆನಂದ ತುಂಬಿದ ಮನಸ್ಸು ನಮ್ಮಲ್ಲಿ ಕ್ರಿಯೇಟ್ ಆಗತ್ತೆ. ನಾವು ಅನೇಕ ಪ್ರಾರ್ಥನೆಗಳಿಗೆ ಹೋಗ್ತೀವಿ, ಧ್ಯಾನಗಳಿಗೆ ಹೋಗ್ತೀವಿ, ಬೈಬಲ್ ಓದ್ತೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಆದರೆ ಯಾಕೆ ನಮ್ಮೊಳಗಡೆ ಈ ಒಂದು ಹರ್ಷ ಹೃದಯ ಇಲ್ಲ? ಯಾಕೆ ನಮ್ಮ ದುಃಖ ಹೋಗ್ತಾ ಇಲ್ಲ? ಯಾಕೆ ನಮ್ಮ ಕಂಪ್ಲೇಂಟ್ ಹೋಗ್ತಾ ಇಲ್ಲ? ಯಾಕೆ ನಮ್ಮ ಗೊಣಗುಟ್ಟುವ ಸ್ವಭಾವ ಹೋಗ್ತಾ ಇಲ್ಲ? ಯಾಕೆ ನಮ್ಮ ಚಾಡಿ ಹೇಳುವ ಸ್ವಭಾವ ಹೋಗ್ತಾ ಇಲ್ಲ? ಯಾಕೆ ನಮ್ಮ ಬೇಸರ ಹೋಗ್ತಾ ಇಲ್ಲ? ಕಾರಣ ಏನಂದ್ರೆ ಹರ್ಷ ಹೃದಯ ಒಳಗಡೆ ಇಲ್ಲ. ನಮ್ಮ ಹೃದಯದಲ್ಲಿ ಹರ್ಷ ಇಲ್ಲ. ದಟ್ ಡಿವೈನ್ ಜಾಯ್ ಅಂತ ಬೆಳಿಗ್ಗೆ ಏನು ಹೇಳಿದ್ನೋ, ದಟ್ ಈಸ್ ನಾಟ್ ದೇರ್. ಆದ್ರೆ ಬೈಬಲ್ ಹೇಳುತ್ತೆ, ಚಿಯರ್ಫುಲ್ ಹಾರ್ಟ್, ಜಾಯ್ಫುಲ್ ಹಾರ್ಟ್ ಈಸ್ ಎ ಗುಡ್ ಮೆಡಿಸಿನ್. ಒಳ್ಳೆಯ ಒಂದು ಮೆಡಿಸಿನ್ ಅಂತೆ. ಯಾವುದು? ಹರ್ಷ ಹೃದಯ. ಆದ್ರೆ ಈ ಹರ್ಷ ಹೃದಯ ಒಬ್ಬ ಮನುಷ್ಯನ ಒಳಗಡೆ ಬರಬೇಕಾದ್ರೆ, ಈ ಜಾಯ್ಫುಲ್ ಹಾರ್ಟ್ ನಮ್ಮ ಒಳಗಡೆ ಬರಬೇಕಾದ್ರೆ ನಾವು ನಾನು ಮೊದಲನೇ ದಿವಸ ಹೇಳಿದ ಹಾಗೆ ಏನ್ ಹೇಳಿದೆ? ಬಾಕ್ಸ್ ಒಳಗಡೆ ಇರಬೇಕು. ಬಾಕ್ಸ್ ಒಳಗಡೆ ಬಂದ್ರೆ ಮಾತ್ರನೇ ಹರ್ಷ ಹೃದಯ. ಯಾವ ಬಾಕ್ಸ್? ಯೇಸು ಕ್ರಿಸ್ತರಾಗಿರ್ತಕ್ಕಂಥ ಬಾಕ್ಸ್. ಓನ್ಲಿ ಇನ್ ಕ್ರೈಸ್ಟ್ ಯು ವಿಲ್ ಫೈಂಡ್ ಎ ಚಿಯರ್ಫುಲ್ ಹಾರ್ಟ್
nowhere else. We are searching a cheerful heart, joyful heart outside the box everywhere. ನಾವು ಈ ಬಾಕ್ಸಿಂದ ಹೊರಗಡೆ ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ. ಹರ್ಷ ಹೃದಯ ಎಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ. ನೀವು ಸಾಯೋ ತನಕ ಹುಡುಕಿ ಸಿಗಲ್ಲ. ಕೆಲವರು ಮನುಷ್ಯರಲ್ಲಿ ಹುಡುಕ್ತಾರೆ, ಕೆಲವರು ವಸ್ತುಗಳಲ್ಲಿ ಹುಡುಕ್ತಾರೆ, ಕೆಲವರು ಎಂಟರ್ಟೈನ್ಮೆಂಟ್ಸಲ್ಲಿ ಹುಡುಕ್ತಾರೆ, ಕೆಲವರು ಎಜುಕೇಷನಲ್ಲಿ ಹುಡುಕ್ತಾರೆ, ಕೆಲವರು ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಹುಡುಕ್ತಾರೆ. ಅವ್ರದ್ದೇ ಆದ ರೀತಿಯಲ್ಲಿ, ಒಳ್ಳೆಯ ಕೆಟ್ಟ ರೀತಿಯಲ್ಲಿ ಹುಡುಕ್ತಾರೆ. ಹುಡುಕೋದೇನನ್ನ? ಹುಡುಕೋದು ಒಳ್ಳೆಯದೇ. ಯಾವುದನ್ನು ಹುಡುಕ್ತಾ ಇದ್ದೀವಿ? ಒಂದು ಜಾಯ್ ಹುಡುಕ್ತಾ ಇದ್ದೀವಿ, ಆನಂದ ಹುಡುಕ್ತಾ ಇದ್ದೀವಿ ನಾವೆಲ್ಲರೂ. ವಿ ಆಲ್ ಸೀಕಿಂಗ್ ಜಾಯ್. ಆನಂದ ಬೇಕು ಜೀವನದಲ್ಲಿ ಅಂತ. ಎಷ್ಟೋ ಜನ ಮದುವೆ ಆಗೋದೇ ಆ ಉದ್ದೇಶಕ್ಕೋಸ್ಕರ. ಮದುವೆ ಆದಮೇಲೆ ಆನಂದವಾಗಿ ಬದುಕ್ಬೋದು, ನೆಮ್ಮದಿಯಾಗಿ ಬದುಕ್ಬೋದು ಅಂತ. ಆದರೆ ಎಷ್ಟೋ ಜನ ಆನಂದ ಕಳ್ಕೊಂಡಿದ್ದೆ ಮದುವೆ ಆದಮೇಲೆ. ಮದುವೆ ಆದಮೇಲೆ ಗೊತ್ತಾಗಿದೆ ಕೆಲವರಿಗೆ, ನಾವು ಒಂಟಿಯಾಗಿದ್ದಿದ್ರೇನೆ ಚೆನ್ನಾಗಿತ್ತು, ಯಾಕಾದರೂ ಮದುವೆ ಆಗಿ ಆನಂದ ಕಳ್ಕೊಂಡು ಅಂತ. ಮದುವೆ ಆದರೂ ಆನಂದ ಸಿಗೋದಿಲ್ಲ. ಆ ಒಂದು ಚಿಯರ್ಫುಲ್ ಹಾರ್ಟ್ ಅಥವಾ ಜಾಯ್ಫುಲ್ ಹಾರ್ಟ್ ಮದುವೆಯಲ್ಲಿ ಸಿಗೋವಂಥದ್ದಲ್ಲ, ಅಥವಾ ಮಕ್ಕಳಾದ್ಮೇಲೆ ಸಿಗುತ್ತೆ ಅನ್ನೋ ಒಂದು ಚಿಯರ್ಫುಲ್ ಹಾರ್ಟ್ ಅಂತ. ಎಷ್ಟೋ ಜನಕ್ಕೆ ಮಕ್ಕಳಾದ್ಮೇಲೂ ಕೂಡ ಚಿಯರ್ಫುಲ್ ಹಾರ್ಟ್ಗಿಂತನೂ ಬ್ರೋಕನ್ ಹಾರ್ಟ್ ಆಗಿಬಿಟ್ಟಿದ್ದಾರೆ. ಯಾಕಾದರೂ ಇಂಥವ್ನು ಹುಟ್ಟುಬಿಟ್ನೋ, ಇಂಥವಳು ಹುಟ್ಟುಬಿಟ್ರೋ, ಇಂಥವ್ನಿಗೆ ಜನ್ಮ ಕೊಟ್ಬಿಟ್ರೋ ಅಂತ. ಸೊ ಮಕ್ಕಳಿಂದನೂ ಅಲ್ಲ ಸಿಗೋದು. ಆ ಚಿಯರ್ಫುಲ್ ಹಾರ್ಟ್ ನಮಗೆ ಸಿಗೋದು ಯೇಸುವಿನಲ್ಲಿ ನಾವು ಬಂದಾಗ. ಓನ್ಲಿ ವೆನ್ ವಿ ಆರ್ ಇನ್ ಕ್ರೈಸ್ಟ್ ಜೀಸಸ್. ನಿನ್ನೆ ದಿವಸ ನಾನು ಹೇಳ್ತಾ ಇದ್ದೆ, ನಮಗೆ ಒಂದು ಪಾಸ್ಟ್ ಟೆನ್ಸ್ ಇದೆ ಸ್ಪಿರಿಚುವಲಿ, ಪ್ರೆಸೆಂಟ್ ಟೆನ್ಸ್ ಇದೆ, ಫ್ಯೂಚರ್ ಟೆನ್ಸ್ ಇದೆ. ಈಗ ಪಾಸ್ಟ್ ಟೆನ್ಸ್, ಆತ್ಮಿಕವಾಗಿ ನಮ್ಮ ಪಾಸ್ಟ್ ಟೆನ್ಸ್ ಏನಾಗಿತ್ತು? ಸತ್ತೋಗಿತ್ತು. ಎಲ್ಲರೂ ಆತ್ಮದಲ್ಲಿ ಏನಾಗಿದ್ವಿ? ಸತ್ತವರಾಗಿದ್ವಿ. ಪ್ರೆಸೆಂಟ್ ಟೆನ್ಸ್ ಏನು? ಆತ್ಮದಲ್ಲಿ ನಮಗೆ ಜೀವ ಬಂತು. ಅಥವಾ ಯೇಸು ಕ್ರಿಸ್ತನ ಆ ನೀತಿವಂತಿಕೆ, ಆ ಸತ್ಸಂಬಂಧದಲ್ಲಿ ನಾವೀಗ ಇದ್ದೀವಿ. ಯೇಸು ಕ್ರಿಸ್ತನ ಸತ್ಸಂಬಂಧ ನಾವು ಪಡ್ಕೊಂಡು ದೇವರ ಮಕ್ಕಳಾಗಿ ಇದ್ದೀವಿ. ದಟ್ ಈಸ್ ಅವರ್ ಪ್ರೆಸೆಂಟ್. ನಮ್ಮ ಫ್ಯೂಚರ್ ಏನು? ಸ್ಪಿರಿಚುವಲ್ ಫ್ಯೂಚರ್, ಆಧ್ಯಾತ್ಮಿಕ ಭವಿಷ್ಯ ಏನು? ಒನ್ ಡೇ ವಿ ವಿಲ್ ಬಿ ಲೈಕ್ ಜೀಸಸ್. ಒಂದು ದಿನ ನಾವು ಪೂರ್ತಿಯಾಗಿ ಯೇಸುವಿನ ಥರನೇ ಆಗ್ತೀವಿ ಮತ್ತು ಯೇಸುವನ್ನು ಮುಖಾಮುಖಿಯಾಗಿ ನೋಡ್ತೀವಿ, ಶಾಶ್ವತವಾಗಿ ಅವ್ರ ಜೊತೆ ಬದುಕ್ತೀವಿ. ದಟ್ ಈಸ್ ಅವರ್ ಇಟರ್ನಲ್, ಸ್ಪಿರಿಚುವಲ್, ಡಿವೈನ್, ಹೆವೆನ್ಲಿ ಫ್ಯೂಚರ್. ಹಾಗಾದ್ರೆ ಇಲ್ಲಿ ನಮ್ಮ ಕೆಲಸ ಏನೀಗ? ಅದೊಂದು ಕ್ವಶನ್ ಬರುತ್ತಲ್ವಾ. ಇದೆಲ್ಲ ಆಗಿದ್ದು ದೇವರ ಕೃಪೆಯಿಂದ. ಈ ಒಂದು ಆತ್ಮಿಕ ಮರಣದಿಂದ ನಾವು ಆತ್ಮಿಕ ಜೀವ ಪಡ್ಕೊಂಡು ಆತ್ಮಿಕ ನಿರೀಕ್ಷೆ, ಸ್ವರ್ಗೀಯ ನಿರೀಕ್ಷೆಯಲ್ಲಿ ಬದುಕ್ತಾ ಇರೋದು ಓನ್ಲಿ ಗ್ರೇಸ್ ಆಫ್ ಗಾಡ್. ನಮ್ಮ ಪ್ರಯತ್ನ ಏನೂ ಇಲ್ಲ ಇಲ್ಲಿ. ಹಾಗಾದರೆ ದೇವರು ನಮ್ಮನ್ನ ಯಾತಕ್ಕಾಗಿ ಈ ಮರಣದಿಂದ ಜೀವಕ್ಕೆ ಕರ್ಕೊಂಡು ಬಂದಿದ್ದಾರೆ ಅನ್ನೋದು 2ನೇ ಅಧ್ಯಾಯದ ಎಫಿಷಿಯನ್ಸ್ ಚಾಪ್ಟರ್ 2 ವರ್ಸ್ 10 ನಮಗೆ ಹೇಳುತ್ತೆ. ಅಲ್ಲಿಂದ ಶುರು ಮಾಡೋಣ. ಸಂತ ಪೌಲರು ಎಫೆಸರಿಗೆ ಬರೆದ ಪತ್ರಿಕೆ ಅಧ್ಯಾಯ 2 ವಾಕ್ಯ 10. ನಾವಾದರೋ ದೇವರ ಕಲಾಕೃತಿಗಳು, ನಾವು ದೇವರ ಕಲಾಕೃತಿಗಳು, ಕ್ರಿಸ್ತ ಯೇಸುವಿನಲ್ಲಿ ನಾವು ಸತ್ಕಾರ್ಯಗಳನ್ನು ಮಾಡುತ್ತಾ ಬಾಳಬೇಕೆಂದು ತಾವು ಮೊದಲೇ ನಿರ್ಣಯ ಮಾಡಿದ ಹಾಗೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಫಾರ್ ವಿ ಆರ್ ವಾಟ್ ಹಿ ಹ್ಯಾಸ್ ಮೇಡ್ ಅಸ್, created in Christ Jesus for good works which God prepared beforehand to be our way of life. ಇಲ್ಲಿ ದೇವರು ನಮ್ಮನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಆಲ್ರೆಡಿ ನಮ್ಮನ್ನ ಕ್ರಿಯೇಟ್ ಮಾಡಿದ್ರು. ಯಾರಲ್ಲಿ ಕ್ರಿಯೇಟ್ ಮಾಡಿದ್ರು? ಫಸ್ಟ್ ಆದಾಮನಲ್ಲಿ ದೇವರು ನಮ್ಮನ್ನ ಕ್ರಿಯೇಟ್ ಮಾಡಿದ್ರು. ಆ ಕ್ರಿಯೇಷನ್ ಏನ್ ತಗೊಂಡು ಬಂತು? ಡೆತ್, ಮರಣವನ್ನು ತೆಗೆದುಕೊಂಡು ಬಂತು. ಅದಾದ್ಮೇಲೆ ದೇವರು ಕೃಪೆಯಿಂದ ನಮ್ಮನ್ನ ಯೇಸು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯನ್ನಾಗಿ ಮಾಡಿದರು. ಇನ್ ಕ್ರೈಸ್ಟ್ ವಿ ಆರ್ ನೌ ನ್ಯೂ ಕ್ರಿಯೇಷನ್. ವಿ ಆರ್ ರೀಕ್ರಿಯೇಟೆಡ್ ಬೈ ಗಾಡ್.
ಮತ್ತೊಮ್ಮೆ ನೂತನವಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೀವಿ. 2 Corinthians 5:17 ಓದಿದ್ರೆ ನಮಗೆ ಗೊತ್ತಾಗುತ್ತೆ. 2 Corinthians 5:17 ವಾಕ್ಯ ನಾವು ಕೇಳಿಸ್ಕೊಳ್ತೀವಿ. 2 Corinthians 5:17 ವಾಕ್ಯ. ಯಾರಾದರೂ ಯೇಸು ಕ್ರಿಸ್ತನೊಡನೆ ಯೇಸು ಕ್ರಿಸ್ತನಲ್ಲಿ ಒಂದಾದರೆ, ದೋಸ್ ಹೂ ಆರ್ ಇನ್ ಕ್ರೈಸ್ಟ್ ಜೀಸಸ್, ಯೇಸು ಕ್ರಿಸ್ತನಲ್ಲಿ ಬಂದ್ರೆ ಅವನೇನಾಗ್ತಾನೆ? ನೂತನ, ಬ್ರ್ಯಾಂಡ್ ನ್ಯೂ ಕ್ರಿಯೇಷನ್ ಆಗ್ತಾನೆ. ಅದಾದ್ಮೇಲೆ ಹಳೇದು ಯಾವುದು? ಒಳಗಿರ್ತಕ್ಕಂಥ ಮರಣ, ಆದಾಮ ಸತ್ತೋದ. ಈಗ ಒಳಗಡೆ ಯಾರು ಬರ್ತಾರೆ? ಹಳೆಯದೆಲ್ಲ ಅಳಿದು ಹೋಯಿತು, ಹೊಸದಿದೋ ಜನ್ಮ ತಾಳಿದೆ. ಯಾರಲ್ಲಿ? ಅಲ್ಲ, ಯಾರು ಹೊಸ ಸೃಷ್ಟಿ ಆಗೋದು? ಯೇಸುವಿನಲ್ಲಿ ಬಂದವರು. ಯಾರು ಯೇಸುವಿನ ಒಳಗಡೆ ಬರ್ತಾರೋ, ಬಾಕ್ಸ್ ಒಳಗಡೆ ಬರ್ತಾರೋ, ಅವ್ರೇನಾಗ್ತಾರೆ? ಹೊಸ ಸೃಷ್ಟಿ ಆಗ್ತಾರೆ. ನೋಡಿ, ನಾವೊಂದು ಬಾಕ್ಸ್ ಪೀಸ್ ಐಟಮ್ ತಗೊಳ್ತೀವಿ, ಮೊಬೈಲ್ ಫೋನು ಏನೋ. ಈಗ ನೀವೇ ಆ ಮೊಬೈಲ್ ಫೋನ್ ಅಂತ ಇಟ್ಕೊಳ್ಳಿ, ಆಯ್ತಾ? ನೀವಾಗಿರ್ತಕ್ಕಂಥ ಆ ಮೊಬೈಲ್ ಫೋನ್ ಆ ಕಂಪನಿ ಬಾಕ್ಸ್ ಒಳಗಡೆ ಇದ್ರೆ ಅದನ್ನು ಹಾಗೆ ಸ್ವರ್ಗಕ್ಕೆ ತಗೊಂಡು ಹೋಗ್ತಾರೆ ಅಂತ ಇಟ್ಕೊಳ್ಳೋಣ. ದೇವರು ಆ ಬಾಕ್ಸ್ ನೋಡಿ ಹಾಗೆ ತೆಗೆದುಕೊಳ್ತಾರೆ. ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡಿ ತಗೊಳ್ಳೋದಲ್ಲ. ಸೊ ಬಾಕ್ಸ್ ನೋಡಿ ತಗೊಳ್ತಾರೆ. ಅದೇ ರೀತಿಯಲ್ಲಿ ಯೇಸು ಆಗಿರುವ ಬಾಕ್ಸ್ ಒಳಗಡೆ ನಾನು ನೀವು ಇದ್ರೆ, ತಂದೆಯಾದ ದೇವರು ನಮ್ಮನ್ನ ಆ ಹೊರಗಡೆ ಇರ್ತಕ್ಕಂಥ ಯೇಸು ಬಾಕ್ಸ್ ನೋಡಿ ಹಾಗೆ ತೆಗೆದುಕೊಳ್ತಾರೆ. ಒಳಗಡೆ ಇರೋದೇನು ಅಂತ ನೋಡೋದಿಲ್ಲ, ಹೊರಗಡೆ ಇರ್ತಕ್ಕಂಥದ್ದು ಯೇಸುನಾ ಅಂತ ನೋಡ್ತಾರೆ. ಅಷ್ಟೊಂದು ಬೆಲೆ ನಮಗೆ ಸಿಗುತ್ತೆ ಸ್ವರ್ಗದಲ್ಲಿ, ವೆನ್ ವಿ ಆರ್ ಇನ್ ಕ್ರೈಸ್ಟ್. ಈಗ ಎಫೆಸ 2:10 ಹೇಳಿದ ವಾಕ್ಯ ಏನು ಗೊತ್ತಾ? ನಾವು ಕ್ರಿಸ್ತನಲ್ಲಿ ಇದ್ದು ಸತ್ಕಾರ್ಯಗಳನ್ನ, ಒಳ್ಳೆಯ ಕಾರ್ಯಗಳನ್ನ, ಅಂದ್ರೆ ದೇವರು ಬಯಸುವ ಕಾರ್ಯವನ್ನ ಮಾಡಬೇಕೆಂದೇ ದೇವರು ನಮ್ಮನ್ನ ಈ ಬಾಕ್ಸ್ ಒಳಗಡೆ ಹಾಕಿಟ್ಟಿರೋದು. ಯೇಸು ಆಗಿರ್ತಕ್ಕಂಥ ಬಾಕ್ಸ್ ಒಳಗಡೆ ನಮ್ಮನ್ನ ಎತ್ಕೊಂಡು ಬಂದು ಕೂರಿಸಿದ್ದು ಮಾತ್ರ ಅಲ್ಲ, ಹೊರಗೆ ಕೂಡ ಹೋಗ್ಲಿಕ್ಕೆ ಆಗದಾಗೆ ಸೀಲ್ ಮಾಡಿಬಿಟ್ಟಿದ್ದಾರೆ. ವಿ ಆರ್ ಸೀಲ್ಡ್ ಬೈ ದ ಹೋಲಿ ಸ್ಪಿರಿಟ್. ಯು ಆರ್ ಎ ಸೀಲ್ಡ್ ಪರ್ಸನ್. ಸೀಲ್ ಹಾಕ್ಬಿಟ್ಟಿದ್ದಾರೆ. ಸೀಲ್ ಹಾಕಿದ್ಯಾರು? ದೇವರ, ಮನುಷ್ಯನ? ಪ್ರಕಟಣಾ ಪುಸ್ತಕದಲ್ಲಿ ಒಂದು ವಾಕ್ಯ ಇದೆ, ದೇವರು ಮುಚ್ಚಿದ ಬಾಗಿಲನ್ನು ಯಾರಿಗೂ ತೆಗಿಲಿಕ್ಕೆ ಆಗೋದಿಲ್ಲ, ದೇವರು ತೆಗೆದ ಬಾಗಿಲನ್ನ ಯಾರಿಗೂ ಮುಚ್ಚಲಿಕ್ಕೆ ಆಗೋದಿಲ್ಲ. ಸೊ ಯೇಸು ಆಗಿರೋ ಬಾಕ್ಸ್ ಒಳಗಡೆ ನಿನ್ನನ್ನು ಹಾಕಿ ಮುಚ್ಚಿದ್ ಯಾರು ಗೊತ್ತಾ? ನೋವನ ನಾವೆಯಲ್ಲಿ ಬೋಟ್ ಒಳಗಡೆ ಇವನ್ನ ಹಾಕಿಬಿಟ್ಟು ಮುಚ್ಚಿದ್ ಯಾರು ಹೊರಗಡೆಯಿಂದ? ದೇವರು ಮುಚ್ಚಿದ್ದನ್ನ ಮತ್ತೆ ತಕೊಂಡು ಬರ್ಲಿಕ್ಕೆ ಮನುಷ್ಯಂಗೆ ಆಗೋಲ್ಲ. ದೇವರು ತೆಗೆದ್ರೆ ಹೊರಗೆ ಬರ್ಬೋದು. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಣೆ ಎಷ್ಟು ಗ್ಯಾರಂಟಿ ಅಂದ್ರೆ ಇಷ್ಟು ಗ್ಯಾರಂಟಿ. ಒಳಗೆ ಹಾಕಿ, ಬಾಕ್ಸ್ ಒಳಗಡೆ ಹಾಕಿ ಸೀಲ್ ಹಾಕಿರೋದು ದೇವರಾಗಿರೋದ್ರಿಂದ ಯುವರ್ ಹೆವನ್ ಆರ್ ಸಾಲ್ವೇಷನ್ ಈಸ್ 100% ಗ್ಯಾರಂಟಿ, ಕನ್ಫರ್ಮ್ಡ್. ಯಾರು ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಯು ಆರ್ ಸೀಲ್ಡ್ ಬೈ. ಇದೇ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. 1ನೇ ಅಧ್ಯಾಯ 13ನೇ ವಾಕ್ಯ, ಎಫಿಷಿಯನ್ಸ್ 1:13. ನೀವು ಒಳಗೆ ಹೇಗ್ ಬಂದ್ರಿ ಗೊತ್ತಾಗ್ಬೇಕು. ಫಸ್ಟ್ ನೀವು ಸಹ ಸತ್ಯವಾಕ್ಯವನ್ನು, ಅಂದರೆ ಸುಮ್ಮನೆ ಸತ್ಯವಾಕ್ಯವನ್ನು ಅಂತ ಹೇಳ್ಬಿಟ್ಟು ನಾವು ಸತ್ಯ 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 ಅಂತ ಕೇಳಿಸ್ಕೊಳ್ತೀವಲ್ಲ, ಅಂದ್ರೆ ಅದು ಏನು ಅಂತಾನು ಬೇಕು. ಸುಮ್ಮನೆ ಬೈಬಲಲ್ಲಿ ಇರೋದೆಲ್ಲ ಸುಳ್ಳ ಸತ್ಯನ? ಅದಕ್ಕೇನೆ ಹೋಲಿ ಸ್ಪಿರಿಟ್ ನೋಡಿ ಅದನ್ನು ಸ್ಪೆಸಿಫಿಕ್ ಆಗಿ ಎತ್ತಿ ತೋರಿಸ್ತಾ ಇದ್ದಾರೆ. ಸ್ಪೆಸಿಫಿಕ್ ಆಗಿ ನೀವು ಕೂಡ ಸತ್ಯವಾಕ್ಯವನ್ನು, ಅಂದ್ರೆ ಬೈಬಲ್ನಲ್ಲಿರೋ ಏನೇನೋ ಅಲ್ಲ, ಅಂದರೆ ನಿಮಗೆ ಜೀವೋದ್ಧಾರವನ್ನೀಯುವ, ಗಾಸ್ಪೆಲ್ ಆಫ್ ಯುವರ್ ಸಾಲ್ವೇಷನ್, ಅದು ಮುಖ್ಯ. ಜೀವೋದ್ಧಾರವನ್ನೀಯುವ ಶುಭ ಸಂದೇಶವನ್ನ ಕೇಳಿ, ಸತ್ಯವಾಕ್ಯವನ್ನು ಅಂದರೆ ಏನು? ಅದರಲ್ಲಿ ಯಾವುದೀಗ ಜೀವೋದ್ಧಾರವನ್ನು ತರುವ ಶುಭ ಸಂದೇಶವನ್ನ ಕೇಳಿ, ಜೀವೋದ್ಧಾರವನ್ನು ತರುವ ಶುಭ ಸಂದೇಶವನ್ನ ಕೇಳಿ. ಯಾವ ಸಂದೇಶವನ್ನು ಕೇಳಿ?
ಏನು ತರುವ ಶುಭ ಸಂದೇಶ? ಜೀವೋದ್ಧಾರವನ್ನು ಆಶೀರ್ವಾದ ತರುವ ಅಲ್ಲ, ಬಿಡುಗಡೆ ತರುವ ಅಲ್ಲ, ಅಥವಾ ಏನೋ ನಿಮ್ಗೆ ಏನೇನ್ ಬೇಕು ಎಲ್ಲ ಕೇಳ್ಕೊಳ್ಳಿ ಅದೆಲ್ಲ ತರುವ ಅಲ್ಲ. ನಿನ್ನ ಆತ್ಮಕ್ಕೆ ಉದ್ಧಾರ ತರುವ, ರಕ್ಷಣೆ ತರುವ, ಸಾಲ್ವೇಷನ್ ತರುವ, ಜೀವೋದ್ಧಾರ ತರುವ ಶುಭ ಸಂದೇಶ ಅಂತ ಒಂದು ಇದೆ ಬೈಬಲ್ ಎಂಬ ಸತ್ಯವಾಕ್ಯಗಳ ಒಳಗಡೆ. ಸತ್ಯವೇದ, ಸತ್ಯವಚನ, ಈ ಪುಸ್ತಕದ ಒಳಗಡೆ ಏನಿಟ್ಟಿದ್ದಾರೆ ದೇವರು ಗೊತ್ತಾ? ನನಗೂ ನಿಮಗೂ ರಕ್ಷಣೆ ತಂದು ಕೊಡುವ, ನಿತ್ಯ ಜೀವ ತಂದು ಕೊಡುವ ಸಂದೇಶ, ಆತ್ಮರಕ್ಷಣೆ ತಂದು ಕೊಡುವ ಸಂದೇಶ ಇದೆ. ಇದನ್ನೇ ಸಾರಬೇಕಾಗಿರೋದು ಎಲ್ಲ ಕಡೆ, ಆದ್ರೆ ಇದನ್ನೇ ಮುಚ್ಚಿ ಹಾಕಿರೋದು ಎಲ್ಲ ಕಡೆ. ಆದ್ರಿಂದನೇ ನಮ್ಮ ಜೀವನ ಮುಚ್ಚೋಗ್ಬಿಟ್ಟಿದೆ, ಕ್ರೈಸ್ತ ಜೀವನ, ವಿಶ್ವಾಸ ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಇದು ಎದ್ದೇಳ್ಬೇಕಂದ್ರೆ ಈ ನಿತ್ಯ ಜೀವ ತರುವ ಈ ಶುಭ ಸಂದೇಶ ಸಾರಲ್ಪಡಬೇಕು. ಇಲ್ಲಿ ಪೌಲರು ಹೇಳ್ತಾರೆ, ಜೀವೋದ್ಧಾರವನ್ನು ತರುವ ಶುಭ ಸಂದೇಶವನ್ನು ಕೇಳಿ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿರಿ. ಹೇಗೆ ವಿಶ್ವಾಸ ಇಟ್ರಿ? ನಾನು ಧ್ಯಾನಕ್ಕೆ ಹೋದೆ, ಧ್ಯಾನದಲ್ಲಿ ಯಾರೋ ಒಬ್ರು ಕುಂಟ ಎದ್ದು ನಡೆಯೋದು ನೋಡಿದೆ, ಆವತ್ತು ನಾನು ವಿಶ್ವಾಸ ಇಟ್ಟೆ ಯೇಸು ಕ್ರಿಸ್ತರಲ್ಲಿ. ನಿನ್ನ ಫೇತಿಂದ ನಿನಗೆ ಪಾಪ ಕ್ಷಮೆ ಸಿಗೋದಿಲ್ಲ, ನಿತ್ಯ ಜೀವ ಸಿಗೋದಿಲ್ಲ, ಬೇಕಾದ್ರೆ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ಬೋದು ಅಷ್ಟೇನೆ, ಆದ್ರೆ ಪ್ರಯೋಜನನೂ ಇಲ್ಲ. ಎಷ್ಟೋ ಜನ ಆ ರೀತಿ ಬಂದವರಿದ್ದಾರೆ, ಅದ್ಭುತ ನೋಡಿ ಕಂಡು ಬಂದವರಿದ್ದಾರೆ, ಪ್ರಯೋಜನ ಇಲ್ಲ. ಇನ್ನೂ ಅನೇಕರು ಸಾಂಪ್ರದಾಯಿಕವಾಗಿ ಧಾರ್ಮಿಕವಾಗಿ ಬಂದವರಿದ್ದಾರೆ. ನಾವು ತಾತನ ಕಾಲದಿಂದನೇ ವಂಶ ಪಾರಂಪರ್ಯವಾಗಿ ನಾವು ಕ್ರೈಸ್ತರು, ಅದರಿಂದ ನಾವು ಹೀಗೆ ಕ್ರೈಸ್ತರಾಗಿದ್ದೀವಿ ಅಂತ. ಇದು ಎರಡೂ ವೇಸ್ಟೇ, ಎರಡೂ ಕೆಲ್ಸಕ್ಕೆ ಬಾರದೇ ಇರೋದೆ. ಯಾವುದಾದ್ರೂ ಒಂದು ಗುಂಪಲ್ಲಿ ಇರ್ತೀವಿ ನಾವು, ಆದ್ರೆ ಇನ್ನೊಂದು ಗುಂಪಲ್ಲಿದ್ದಾರೆ ಸತ್ಯವಾಕ್ಯವನ್ನ ಕೇಳಿ, ಅಂದರೆ ಜೀವೋದ್ಧಾರವನ್ನು ತರುವ ಶುಭ ಸಂದೇಶವನ್ನು ಕೇಳಿ 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 ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ರಿ. ನಿನ್ನೆ ನಾನು ಅದ್ರ ಬಗ್ಗೆ ಹೇಳಿದೆ, ಜೀಸಸ್ ಕ್ರೈಸ್ಟ್ ಈಸ್ ಮೈ ಸಬ್ಸ್ಟಿಟ್ಯೂಟ್ ಇನ್ ಎವ್ರಿಥಿಂಗ್. ಯೇಸು ಕ್ರಿಸ್ತರು ನನ್ನ ಬದಲಿಗೆ ಪ್ರತಿಯೊಂದರಲ್ಲೂ ಎಂದು ನಾನು ವಿಶ್ವಾಸ ಇಟ್ಟೆ. ನನಗೆ ವಿಶ್ವಾಸ ಬಂತು. ಎಲ್ಲಿಂದ ಬಂತು? ಶುಭ ಸಂದೇಶದಿಂದ ಬಂತು. ಹಾಗೆ ನಾನು ವಿಶ್ವಾಸ ಇಟ್ಟಾಗ ಏನ್ ಮಾಡಿದ್ರು? ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರಿಂದ ಮುದ್ರಿತರಾದಿರಿ. ಯು ಆರ್ ಸೀಲ್ಡ್ ಬೈ ದ ಹೋಲಿ ಸ್ಪಿರಿಟ್. ಅಂದ್ರೆ ಯಾವ ರೀತಿ ಗೊತ್ತಾ? ನೀವು ಶುಭ ಸಂದೇಶ ಆಲಿಸ್ತಾ ಕೂತ್ಕೊಂಡ್ರಿ ಎಲ್ಲೋ ಒಂದ್ ಕಡೆ, ಎಲ್ಲಿ ಬೇಕಾದ್ರೂ ಆಗ್ಬಹುದು, ಆಯ್ತಾ? ಶುಭ ಸಂದೇಶ ಆಲಿಸಿದಾಗ ಆ ಶುಭ ಸಂದೇಶ ನಿಮ್ಮೊಳಗಡೆ ವಿಶ್ವಾಸ ತೆಗೆದುಕೊಂಡು ಬಂತು. ನೀವು ಆ ವಿಶ್ವಾಸ ತೆಗೆದುಕೊಂಡು, ಯೇಸುವೆ ನೀವೇ ನನ್ನ ರಕ್ಷಕರು, ನೀವೇ ನನ್ನ ಸಬ್ಸ್ಟಿಟ್ಯೂಟ್ ಎಂದು ನೀವು ನಂಬಿದ್ರಿ. ತಕ್ಷಣ ನಿಮ್ಮನ್ನ ನಾವು ಮೀನ್ ಹಿಡಿದು ಬುಟ್ಟಿಗೆ ಹಾಕ್ತೀವಲ್ವಾ, ದೇವ್ರು ಏನ್ ಮಾಡಿದ್ರು ಗೊತ್ತಾ? ನಿಮ್ಮನ್ನ ವಿಶ್ವಾಸ ಇಟ್ಟವ್ರನ್ನ ಹಿಡಿದು ಬಿಟ್ಟು ಯೇಸು ಆಗಿರೋ ಬುಟ್ಟಿ ಒಳಗಡೆ ಹಾಕಿ ಸೀಲ್ ಮಾಡಿಬಿಟ್ರು. ಒಂದು ಸೀಲ್ ಎಳೆದ್ಬಿಟ್ರು, ಸೀಲ್ ಗುದ್ಬಿಟ್ರು. ಸೆಂಟ್ರಲ್ ಗೌರ್ಮೆಂಟ್ ಸೀಲ್ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಸೀಲ್ ಅಲ್ಲ, ಹೆವನ್ಲಿ ಸೀಲ್. ಆ ಸೀಲು ಅಲ್ಲಿಂದ ಗುದ್ದಿದ್ರಿಂದ, ಆ ಸೀಲ್ ಆಗಿರೋದ್ರಿಂದ, ಅಲ್ಲಿಂದ ಮಾಡಿದ ಸೀಲ್ ಆಗಿರೋದ್ರಿಂದ ಅದನ್ನು ಓಪನ್ ಮಾಡ್ಲಿಕ್ಕೆ ಅಲ್ಲೇ ಹೋಗ್ಬೇಕು. ಸೊ ಯು ವಿಲ್ ರೀಚ್ ದೇರ್, ಗ್ಯಾರಂಟಿ. ಹೋಲಿ ಸ್ಪಿರಿಟ್ ದ ಗ್ಯಾರಂಟಿ ಆಫ್ ಯುವರ್ ಸಾಲ್ವೇಷನ್. ಆದ್ರೆ ಹೋಲಿ ಸ್ಪಿರಿಟ್ ಇಲ್ಲದೆ, ಹೋಲಿ ಸ್ಪಿರಿಟ್ ಒಳಗಡೆ ಇಲ್ಲದೆ, ಹೋಲಿ ಸ್ಪಿರಿಟ್ ಇದ್ದಾರೆ ಅಂತ ತಿಳ್ಕೊಂಡು ಬದುಕುವಷ್ಟು ವಂಚನೆ ಬೇರೆ ಯಾವುದೂ ಇಲ್ಲ. ಇವತ್ತಿನ ಕ್ರಿಶ್ಚಿಯಾನಿಟಿ ಡಿಸೀವ್ಡ್ ಕ್ರಿಶ್ಚಿಯಾನಿಟಿ. ಟುಡೇಸ್ ಕ್ರಿಶ್ಚಿಯಾನಿಟಿ ಇಸ್ ಡಿಸೀವ್ಡ್ ಕ್ರಿಶ್ಚಿಯಾನಿಟಿ. ಅಂದ್ರೆ ದೇ ಥಿಂಕ್ ದಟ್ ದೇ ರಿಸೀವ್ಡ್ ಹೋಲಿ ಸ್ಪಿರಿಟ್ ವಿತೌಟ್ ರಿಸೀವಿಂಗ್ ಹೋಲಿ ಸ್ಪಿರಿಟ್. Without really receiving the Holy Spirit, they think and they believe that they have received the Holy Spirit. That is deception. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಒಂದು ವಂಚನೆಯಲ್ಲಿ ಇವತ್ತಿನ ಕ್ರೈಸ್ತರು ಬದುಕ್ತಾ ಇದ್ದಾರೆ. ನಿಜವಾಗಿಯೂ ಪವಿತ್ರಾತ್ಮನನ್ನ ಸ್ವೀಕಾರ ಮಾಡದೆ, ನಾವು ಪವಿತ್ರಾತ್ಮನ ಸ್ವೀಕಾರ ಮಾಡಿಬಿಟ್ಟಿದ್ದೀವಿ ಅಂತ ನಂಬಿ ವಂಚನೆಗೊಳಗಾಗಿ ಬದುಕ್ತಾ ಇದ್ದಾರೆ. ನಿನ್ನ ಒಳಗಡೆ ನಿಜವಾಗ್ಲೂ ಈ ಹೋಲಿ ಸ್ಪಿರಿಟ್ ಇದ್ರೆ, ವಾಟ್ ಇಸ್ ದ ರಿಸಲ್ಟ್? ಯು ಕ್ಯಾನ್ ಹ್ಯಾವ್ ಎ ಚಿಯರ್ಫುಲ್ ಹಾರ್ಟ್. ನಿನಗೆ ಒಂದು ಆನಂದ ಭರಿತ ಹೃದಯ ಸಿಗ್ತದೆ. ಯಾಕೆಂದ್ರೆ ಫ್ರೂಟ್ ಆಫ್ ದ ಸ್ಪಿರಿಟ್ ಇಸ್ ಜಾಯ್. ಈ ಬಾಕ್ಸ್ ಒಳಗಡೆ, ಯೇಸು ಆಗಿರೋ ಬಾಕ್ಸ್ ಒಳಗಡೆ ನಾನಿದ್ದೀನಿ, ಸೀಲ್ಡ್ ಬೈ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮರಿಂದ ಮುದ್ರಿತನಾಗಿದ್ದೀನಿ. ಹಾಗಾದ್ರೆ ಈಗ ಪವಿತ್ರಾತ್ಮರು ಎಲ್ಲಿದ್ದಾರೆ ಕೇಳಿದ್ರೆ, ನಿಜವಾಗಲೂ ವಿಶ್ವಾಸದ ಮುಖಾಂತರ ಪರಿಶುದ್ಧಾತ್ಮರು ನನ್ನಲ್ಲಿದ್ದಾರೆ. ಮೈ ಸ್ಪಿರಿಟ್ ನನ್ನ ಒಳಗಡೆ, ಐ ಆಮ್ ಸೀಲ್ಡ್. ಈ ಪವಿತ್ರಾತ್ಮ ನನ್ನಲ್ಲಿ ಏನ್ ಮಾಡ್ತಾರೆ? ದ ಹೋಲಿ ಸ್ಪಿರಿಟ್ ವಿಲ್ ಪ್ರೊಡ್ಯೂಸ್ ದ ಫ್ರೂಟ್.
ಫಲವನ್ನು ಉಂಟು ಮಾಡ್ತಾರೆ. ಆ ಫಲದಲ್ಲಿ ಜಾಯ್ ಇದೆಯಾ? ಜಾಯ್ ಈಸ್ ದ ಫ್ರೂಟ್ ಆಫ್ ದ ಸ್ಪಿರಿಟ್. ಪವಿತ್ರಾತ್ಮನ ಒಂದು ಫಲ. ಆದ್ರಿಂದ ಹರ್ಷ ಹೃದಯ ಹೇಗೆ ಸಿಗುತ್ತೆ ಕೇಳಿದ್ರೆ, ಅಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡಿದ್ರೆಲ್ಲ ಸಿಗೋದಿಲ್ಲ, ಅಲ್ಲಿ ಇಲ್ಲಿ ಹೋಗಿ ಬಂದು ಅವ್ರ ಹತ್ರ ಇವ್ರ ಹತ್ರ ಎಲ್ಲ ತಲೆ ಮೇಲೆ ಕೈಡಿಸ್ಕೊಂಡ್ ಬಂದ್ರೆಲ್ಲ ಸಿಗೋದಿಲ್ಲ, ಅದು ಇದು ಎಣ್ಣೆ ಉಪ್ಪು ಎಲ್ಲ ತಿಂದ್ರೆ ಕುಡಿದ್ರೆ ಎಲ್ಲ ಸಿಗೋದಿಲ್ಲ, 24 ಗಂಟೆ ಕುತ್ಕೊಂಡು ಬೈಬಲ್ ಓದ್ತಾ ಕುತ್ಕೊಂಡ್ರು ಸಿಗೋದಿಲ್ಲ. ಬಾಕ್ಸ್ ಒಳಗಡೆ ಬರಬೇಕು, ಶೀಲ್ಡ್ ಆಗಬೇಕು, ಆಗ ಪರಿಶುದ್ಧಾತ್ಮರು ಆ ಆನಂದವನ್ನು ನಿಮ್ಮಲ್ಲಿ ಕ್ರಿಯೇಟ್ ಮಾಡ್ತಾರೆ. ಕೇಳಿಸ್ಕೊಳ್ಳಿ, ಯಾವಾಗ ಈ ಒಂದು ಜಾಯ್ಫುಲ್ ಹಾರ್ಟ್ ನಿಮಗೆ ಬರುತ್ತೋ, ಯು ವಿಲ್ ಬಿ ಏಬಲ್ ಟು ಡೂ ಗುಡ್ ವರ್ಕ್ ಫಾರ್ ದ ಗ್ಲೋರಿ ಆಫ್ ಗಾಡ್. ಅದಕ್ಕಾಗಿ ಸೃಷ್ಟಿ ಮಾಡಿದ್ದು. ನೆನ್ಪಿಟ್ಕೊಳ್ಳಿ, ಯು ವಿಲ್ ಬಿ ಏಬಲ್, ನಿಮಗೆ ಸತ್ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ದೇವರ ಮಹಿಮೆಗಾಗಿ. ಯು ವಿಲ್ ನಾಟ್ ಎಕ್ಸ್ಪೆಕ್ಟ್ ಎನಿ ಗ್ಲೋರಿ. ನೀವು ಯಾವುದೇ ಮಹಿಮೆಯನ್ನು ಬಯಸೋದಿಲ್ಲ, ಬಯಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನೀವಲ್ಲ ಮಾಡಿರೋದು, ಯಾರು ಮಾಡಿರೋದು? ನಿಮ್ಮ ಒಳಗಡೆ ಬಂದಿರತಕ್ಕಂಥ ಲೈಫ್, ನ್ಯೂ ಲೈಫ್, ನಿಮ್ಮ ಒಳಗಡೆ ಬಂದಿರತಕ್ಕಂತಹ ಪರಿಶುದ್ಧ ಆತ್ಮರು ನಿಮ್ಮ ಮುಖಾಂತರ ಚಲಿಸ್ತಾರೆ, ನಿಮ್ಮ ಮುಖಾಂತರ ಮೂವ್ ಆಗ್ತಾರೆ. ಯೇಸು ಕ್ರಿಸ್ತನಲ್ಲಿ ಇದ್ದು ಈ ಸತ್ಕಾರ್ಯವನ್ನು ಮಾಡುವಾಗ ನಿಮಗೆ ಸಿಗುವಂಥದ್ದೇ ನಿಜವಾದ ಪೀಸ್. ಸತ್ಕಾರ್ಯ ಮಾಡ್ಲಿಕ್ಕೆ ಏನ್ ಬೇಕು? ಜಾಯ್. ಮದರ್ ತೆರೇಸಾ ಹೇಳ್ತಾರೆ, ಇದೆಲ್ಲ ಕಾರ್ಯಗಳನ್ನ ಮಾಡುವುದರ ರಿಸಲ್ಟ್ ಏನು ಕೇಳಿದ್ರೆ ಪೀಸ್ ಅಂತ ಹೇಳ್ತಾರೆ. ಪೀಸ್. ಮದರ್ ತೆರೇಸಾಗೆ ಕೇಳಿದ್ರಿ ಯಾರೋ ಒಬ್ರು, ಮದರ್ ತೆರೇಸಾರವ್ರೆ ನೀವು ಇಷ್ಟೆಲ್ಲ ಸತ್ಕಾರ್ಯ ಮಾಡ್ತಾ ಇದ್ದೀರಲ್ವಾ? ಅವ್ರು ಹೇಳಿದ್ರು, ಮಾಡ್ತಾ ಇದ್ದೀನಿ ನನ್ನ ಬಲದಿಂದ ಅಲ್ಲ, ಯೇಸುವಿನ ಬಲದಿಂದ. ಇದರಿಂದ ನಿಮಗೇನು ಸಿಗುತ್ತೆ? ಪೀಸ್. ಅದಕ್ಕೆ ಅವರಿಗೆ ಭಾರತ ಸರ್ಕಾರ ಪೀಸ್ ಕೊಡ್ತು ಅಲ್ವ, ಪೀಸ್ ಅವಾರ್ಡ್ ಕೊಡ್ತು. ಅದು ಬಿಡಿ, ಅವಾರ್ಡ್ ಬಿಟ್ಬಿಡಿ. ಆದರೆ ಒಳಗಡೆ ಏನು ಸಿಕ್ತು? ಪೀಸ್. ನಾವು 24 ಗಂಟೆ ಪ್ರಾರ್ಥನೆ ಮಾಡ್ತೀವಿ, ಪೀಸ್ ಇಲ್ಲ. ಪೀಸ್ ಎಲ್ಲ ಪೀಸ್ ಆಗೋಗ್ಬಿಟ್ಟಿದೆ. ಕ್ರಿಶ್ಚಿಯನ್ ಫ್ಯಾಮಿಲಿ ಪೀಸ್ ಆಗ್ಬಿಟ್ಟಿದೆ. ಪ್ರೇಯರ್ ಗ್ರೂಪ್ ಪೀಸ್ ಆಗ್ಬಿಟ್ಟಿದೆ. ಕ್ರಿಶ್ಚಿಯನ್ ಚರ್ಚಸ್ ಪೀಸ್ ಆಗ್ಬಿಟ್ಟಿದೆ. ಪೀಸ್ ಇಲ್ಲ ಅಂದರೆ ಸಮಾಧಾನ ಇಲ್ಲ, ಎಲ್ಲ ಪೀಸ್ ಆಗ್ತಾ ಇದೆ. ಯಾಕೆ? ಡೈಲಿ ಪ್ರೇಯರ್ ಮಾಡ್ತೀವಿ, ಡೈಲಿ ಚರ್ಚಿಗೆ ಹೋಗ್ತೀವಿ, ಬೈಬಲ್ ಓದ್ತೀವಿ, ರಿಟ್ರೀಟ್ ಒಂದು ಬಿಡೋದಿಲ್ಲ. ಕೊಯ್ನೋನಿಯಾ 10 ರಿಟ್ರೀಟ್ ಆಯಿತು, ಈಗ 11ನೇದು ಬರ್ನಿಂಗ್ ಬುಷಿಗೆ ಬಂದಿದ್ದೀವಿ, ಹೆಸರು ಚೇಂಜ್ ಮಾಡಿದ್ದೀವಿ, ಆದರೂ ಪೀಸ್ ಇಲ್ಲ. ನೀನು ಹೆಸರು ಚೇಂಜ್ ಮಾಡಿದ್ರೆಲ್ಲ ಪೀಸ್ ಬರೋದಿಲ್ಲ. ಯಾವುದೋ ಒಂದು ಹೆಸರು, ಹಳೆ ಹೆಸರು ತೆಗೆದುಬಿಟ್ಟು ಬ್ಯಾಪ್ಟಿಸಮ್ ಟೈಮಲ್ಲಿ ಜಾನ್ ಅಂತ ಹಾಕಿದ ತಕ್ಷಣ ಪೀಸ್ ಬರಲ್ಲ, ಸಮಾಧಾನ ಬರೋದಿಲ್ಲ. ಕೆಲವರು ಪಾಪ ಯೇಸು ಹೆಸರು ಇಟ್ಬಿಡ್ತಾರೆ, ಬಾಲ ಯೇಸು ಅಂತ. ಬಾಲ ಯೇಸು ಇಟ್ಟರು ಬರೋದಿಲ್ಲ, ಬಾಲ ಇಲ್ದೇರ ಯೇಸು ಅಂತ ಇಟ್ಟರು ಬರೋದಿಲ್ಲ. ನೀನು ಇಡೋ ಹೆಸರಿಂದ ಅಲ್ಲ ನಿನಗೆ ಪೀಸ್ ಬರೋದು. ನಿನ್ನ ಒಳಗಡೆ ಪ್ರಿನ್ಸ್ ಆಫ್ ಪೀಸ್ ಬಂದರೆ ಮಾತ್ರನೇ, ಸಮಾಧಾನದ ಪ್ರಭು ನಿನ್ನ ಒಳಗಡೆ ಬಂದರೆ ಮಾತ್ರನೇ ಸಮಾಧಾನ ಬರೋದು. ಓಕೆ, ಅದು ಬರೋದು ಯಾವಾಗ ಅಂದರೆ 2ನೇ ವಾಕ್ಯ ಇದೆ ಅಲ್ವ, ಎಫಿಷಿಯನ್ಸ್ 2:10. ಅದು ಎಕ್ಸಿಕ್ಯೂಟ್ ಆಗಬೇಕು ಲೈಫಲ್ಲಿ. ಯಾರಿಗೆಲ್ಲ ಸಮಾಧಾನ ಬೇಕೋ? ಸಮಾಧಾನ ಬೇಕಾ? ಈ ವಾಕ್ಯ ಒಬ್ಬೆ ಮಾಡಿ, ಸಮಾಧಾನ ಸಿಗುತ್ತೆ. ಈ ವಾಕ್ಯ ನೀವಾಂಗ್ ಮಾಡ್ಲಿಕ್ಕೆ ಹೋದ್ರೆ ಸಿಗೋದಿಲ್ಲ. ನಾನು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀನಿ ಬ್ರದರ್, ತುಂಬ, ಯಾಕೆ ಸಮಾಧಾನ ಸಿಗ್ತಾ ಇಲ್ಲ? ಒಳ್ಳೆ ಕಾರ್ಯ ಎಲ್ಲಿ ಮಾಡ್ತಾ ಇದೀಯಾ? ಬಾಕ್ಸಿಂದ ಹೊರಗಡೆ ಮಾಡ್ತಾ ಇದೀಯಾ? ಬಾಕ್ಸಿಂದ ಹೊರಗಡೆ. ಇನ್ ಕ್ರೈಸ್ಟ್ He has recreated you in Christ to do good works, being in Christ. ಕ್ರಿಸ್ತನಲ್ಲಿ ಇದ್ಕೊಂಡು ಮಾಡಲಿಕ್ಕೆ ನಮ್ಮನ್ನ ರೀಕ್ರಿಯೇಟ್ ಮಾಡಿರೋದು, ಈ ಹೊಸ ಜನ್ಮ ನಮಗೆ ಕೊಟ್ಟಿರೋದು, ಈ ನೂತನ ಜನ್ಮ. ಯೇಸು ಕ್ರಿಸ್ತರಲ್ಲಿ ಒಂದಾದರೆ ನೂತನ ಸೃಷ್ಟಿ ಆಗ್ತಾರೆ ಅಂತ ನೂತನ ಸೃಷ್ಟಿಯನ್ನಾಗಿ ನಮ್ಮನ್ನ ದೇವರು ಹಾಕಿದ್ದು ಈ ಬಾಕ್ಸ್ ಒಳಗಡೆ, ಯೇಸು ಆಗಿರ್ತಕ್ಕಂಥ ಬಾಕ್ಸ್ ಒಳಗಡೆ. ಈ ಬಾಕ್ಸ್ ಒಳಗಡೆ ಇದ್ದು ಆ ಬಾಕ್ಸ್ ಪವರಿಂದ, ಅಂದರೆ ಹೋಲಿ ಸ್ಪಿರಿಟ್ ಪವರಿಂದ ನೀವು ಏನಾಗ್ತೀರಿ? ಹೋಲಿ ಸ್ಪಿರಿಟ್ ಪವರ್ ಅಂದ್ರೇನು? ಜಾಯ್ಫುಲ್ ಹಾರ್ಟ್. ನೋಡಿ, ಬಾರ್ನ್ ಅಗೇನ್ಗೆ ತುಂಬ ಪವರ್ ಇದೆ. ಹೊಸದಾಗಿ ಹುಟ್ಟೋದಕ್ಕೆ ತುಂಬ ಶಕ್ತಿ ಇದೆ. ಹೊಸದಾಗಿ ಹುಟ್ಟುವಾಗ ಏನಾಗುತ್ತೆ ಗೊತ್ತಾ? ಯು ವಿಲ್ ಬಿ ಫಿಲ್ಡ್ ಬೈ
ದಟ್ ಡಿವೈನ್ ಜಾಯ್, ಆ ಪರಮಾನಂದ ನಿಮ್ಮಲ್ಲಿ ತುಂಬಲ್ಪಡ್ತದೆ. ಮಾತೆ ಮರಿಯಮ್ಮನವರ ಉದರದಲ್ಲಿ ಯೇಸು ಕ್ರಿಸ್ತರು ಜನಿಸಿದಾಗ ಅವರ ಹೃದಯದ ಒಳಗಡೆ, ಅವರ ಮನಸ್ಸಿನ ಒಳಗಡೆ, ಅವರ ಮೈಂಡಲ್ಲಿ ಏನಾಯ್ತು? ಪರಮಾನಂದ ಬಂತು. ಅವ್ರು ಹೇಳ್ತಾರೆ, ನನ್ನ ಮನ ಉಲ್ಲಾಸಿಸ್ತಾ ಇದೆ ಈಗ ಅಂತ. ಯಾರಲ್ಲಿ? ಮುಕ್ತಿದಾತ ದೇವನಲ್ಲಿ ನನ್ನ ಮನಸ್ಸಿಗೆ ಏನಾಗ್ತಾ ಇದೆ? ಉಲ್ಲಾಸಿಸ್ತಾ ಇದೆ. ಅಂಡ್ ಶಿ ಸ್ಟಾರ್ಟೆಡ್ ಡೂಯಿಂಗ್ ಗುಡ್ ವರ್ಕ್ ವಿತ್ ದಟ್ ಜಾಯ್. ಯಾವ ಗುಡ್ ವರ್ಕ್? ಹೋದರು ಎಲಿಜಬೆತ್ ಅಮ್ಮನವ್ರನ್ನ ಭೇಟಿ ಆದ್ರು, ಅವರಿಗೆ ದೇವರ ಮಹಿಮೆಯನ್ನ ಹೇಳಿದ್ರು. ಇನ್ನೊಬ್ಬರನ್ನ ಭೇಟಿ ಆದ್ರು, ಅವ್ರಿಗೆ ಹೇಳಿದ್ರು. ನಾವು ಹುಟ್ಟು ಕ್ರೈಸ್ತರು, ಇವತ್ತಿನ ತನಕ ಈ ಯೇಸು ಕ್ರಿಸ್ತನ ಬಗ್ಗೆ ಹೇಳಲಿಕ್ಕೆ ನಮಗೆ ಮನಸ್ಸು ಬರ್ತಾ ಇಲ್ಲ, ಟೈಮ್ ಸಿಗ್ತಾ ಇಲ್ಲ, ಧೈರ್ಯನೂ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಹುಟ್ಟು ಕ್ರೈಸ್ತರು, ಆದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಕ್ರಿಸ್ತನಲ್ಲಿ ಹುಟ್ಟಿದರೆ ಮಾತ್ರನೇ ಪ್ರಯೋಜನಕ್ಕೆ ಬರ್ತದೆ. ಕ್ರೈಸ್ತ ಧರ್ಮದಲ್ಲಿ, ಕ್ರೈಸ್ತ ಸಂಪ್ರದಾಯದಲ್ಲಿ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಏನಾದರೂ ಪ್ರಯೋಜನ ಇದೆ ಕೇಳಿದರೆ ವಿಶೇಷ ಪ್ರಯೋಜನ ಏನೂ ಇಲ್ಲ, ವಿಶೇಷ ಲಾಭ ಏನೂ ಇಲ್ಲ. ಆದರೆ ಕ್ರಿಸ್ತನಲ್ಲಿ ಹುಟ್ಟಿದರೆ ಮಾತ್ರನೇ. ಕ್ರಿಸ್ತನಲ್ಲಿ ಹುಟ್ಟೋದು ಹೇಗೆ? ಇನ್ ಕ್ರೈಸ್ಟ್ ಥ್ರೂ ದ ಗಾಸ್ಪಲ್. ಅದನ್ನೇ ನೀವು ಓದಿದ್ದು ಎಫೆಸದವರಿಗೆ ಬರೆದ ಪತ್ರಿಕೆ 1:13 ಸತ್ಯವಾಕ್ಯವನ್ನು, ಅಂದರೆ ಜೀವೋದ್ಧಾರವನ್ನು ತರುವ ಶುಭ ಸಂದೇಶ ಆಲಿಸಿ ಅದರಿಂದ ನಿಮ್ಮಲ್ಲಿ ಏನು ಕ್ರಿಯೇಟ್ ಮಾಡಿದ್ರು? ದೇವರು ಫೈತನ್ನು ಕ್ರಿಯೇಟ್ ಮಾಡಿದ್ರು. ಫೈತ್ ನಿಮ್ದಲ್ಲ, ಆಯ್ತಾ? ಬೈಬಲ್ ಹೇಳುತ್ತೆ ಇಬ್ರಿಯ 12:2 ಜೀಸಸ್ ಇಸ್ ದ ಆಥರ್, ಹಿ ಈಸ್ ದ ಪೈನಿಯರ್, ಹಿ ಈಸ್ ದ ಕ್ರಿಯೇಟರ್ ಆಫ್, ಪ್ರೊಡ್ಯೂಸರ್ ಆಫ್ ಫೈತ್. ಸೊ ನಾನು ವಿಶ್ವಾಸ ಇಟ್ಟಿದ್ದಕ್ಕೆ ಅಲ್ವಾ ನನಗೆ ರಕ್ಷಣೆ ಸಿಕ್ಕಿದ್ದು? ನೀನು ವಿಶ್ವಾಸ ಇಟ್ಟಿದ್ದಕ್ಕಲ್ಲ. ನಿನಗೆ ವಿಶ್ವಾಸ ಯಾರು ಕೊಟ್ರು ಅದು ಹೇಳು? ಯಾರು ಕೊಟ್ರು? ಮತ್ತೆ ನಾನು ಮಾಡಿದ್ದೇನು? ನೀನು ಮಾಡಿದ್ದೇನು ಅಂದ್ರೆ ಇಷ್ಟೇ, ದೇವರು ನಿನಗೆ ಕೊಟ್ಟ ಫ್ರೀಡಮ್ ಆಫ್ ಚಾಯ್ಸ್, ಸ್ವಾತಂತ್ರ್ಯ. ಅದನ್ನು ನೀನೇನು ಮಾಡಿದೆ? ಶುಭ ಸಂದೇಶ ಆಲಿಸ್ಲಿಕ್ಕೆ ಬಿಟ್ಟುಕೊಟ್ಟೆ, ಅಷ್ಟೇ ಮಾಡಿದ್ದು. ಅದು ಕೂಡ ಸ್ವಾತಂತ್ರ್ಯನೂ ದೇವರೇ ಕೊಟ್ಟಿದ್ದು, ಅದು ದೇವರೇ ಕೊಟ್ಟಿದ್ದು. ಸ್ವಾತಂತ್ರ್ಯ ಕೊಟ್ಟಿದ್ದು ಯಾರು? ದೇವರು. ನೀನು ಅದನ್ನು ನಿನ್ನ ಸ್ವಾತಂತ್ರ್ಯ ಅಂದಮೇಲೆ ಇಟ್ ಇಸ್ ಯುವರ್ಸ್, ಕಂಪ್ಲೀಟ್ಲಿ ಯುವರ್ಸ್. ಅದನ್ನು ದೇವರು ಟಚ್ ಮಾಡೋದಿಲ್ಲ. ದೇವರು ನಿನಗೆ ಕೊಟ್ಟ ಸ್ವಾತಂತ್ರ್ಯವನ್ನ ನೀನು ಉಪಯೋಗಿಸಿ ವಾಕ್ಯ ಕೇಳಲಿಕ್ಕೆ ಕುತ್ಕೊಂಡೆ, ಶುಭ ಸಂದೇಶವನ್ನು ಆಲಿಸಿದೆ. ಆಗ ಅದರ ಮುಖಾಂತರ ದೇವರು ನಿನ್ನ ಒಳಗಡೆ ಏನು ತುಂಬಿಸಿದ್ರು? ಫೇತ್ ಅನ್ನ ತುಂಬಿಸಿದ್ರು. ಅದು ನಿನ್ನ ಫೇತ್ ಅಲ್ಲ, ಯೇಸುವಿನ ವಿಶ್ವಾಸ, ಹಿಸ್ ಫೇತ್, ಬಿಕಾಸ್ ಹಿ ಇಸ್ ದ ಸೋರ್ಸ್ ಆಫ್ ಫೇತ್. ನಿನ್ನ ಫೇತ್ ಯಾವುದು ಗೊತ್ತಾ? ನಿನ್ನ ಫೇತು ಇದೆ. ನಿನ್ನ ಫೇತಲ್ಲಿ ಬೆಳಗ್ಗೆ ನಾನು ಹೇಳಿದ ಕಾಮನ್ ಗ್ರೇಸ್ ಅಥವಾ ಕಾಮನ್ ಬ್ಲೆಸ್ಸಿಂಗ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್. ನಿನ್ನ ಫೇತ್ ಯಾವುದು? ನಾನು ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟಿದ್ರು ಸಾಕು, ಸೌಖ್ಯ ಪಡ್ಕೊಳ್ತೀನಿ. ದಟ್ ಈಸ್ ಯುವರ್ ಫೇತ್. ಅದು ನಿನ್ನ ವಿಶ್ವಾಸ, ಅದು ನಿನ್ನೊಳಗಡೆ ಉಂಟಾದ ವಿಶ್ವಾಸ. ಆಯ್ತಾ? ಇದರಿಂದ ಏನು ಸಿಗುತ್ತೆ? ಇದರಿಂದ ಸೌಖ್ಯ ಪಡ್ಕೋಬಹುದು, ಅದ್ಭುತಗಳನ್ನ ಪಡ್ಕೋಬಹುದು, ಶರೀರಕ್ಕೆ ಬೇಕಾಗಿರೋದು ಪಡ್ಕೋಬಹುದು. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕಕ್ಕೆ ಬೇಕಾಗಿರೋದು, ಶರೀರಕ್ಕೆ ಬೇಕಾಗಿರೋದು ನಿಮ್ಮ ಒಳಗಡೆ ಇರ್ತಕ್ಕಂಥ ಸಾಮಾನ್ಯ ವಿಶ್ವಾಸದಿಂದ ಪಡ್ಕೊಳ್ಬಹುದು, ಸಾಮಾನ್ಯ ಆಶೀರ್ವಾದಗಳು ಅಥವಾ ಸಾಮಾನ್ಯ ಕೃಪೆಗೆ ಪಾತ್ರರಾಗ್ತೀರಿ. ಆದರೆ ನಿಮ್ಮ ಒಳಗಡೆ ಯೇಸು ಪ್ರೊಡ್ಯೂಸ್ ಮಾಡುವ, ಶುಭ ಸಂದೇಶ ಪ್ರೊಡ್ಯೂಸ್ ಮಾಡುವ ಸ್ಪೆಷಲ್ ಫೇತ್, ಡಿವೈನ್ ಫೇತ್, ಹೆವನ್ಲಿ ಫೇತ್, ಫೇತ್ ಆಫ್ ಗಾಡ್, ಫೇತ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ವಿಶ್ವಾಸ, ಅವರಲ್ಲಿದ್ದ ವಿಶ್ವಾಸ, ಆ ವಿಶ್ವಾಸ ಶುಭ ಸಂದೇಶ ನಿಮ್ಮೊಳಗಡೆ ಹಾಕುತ್ತೆ. ವಿತ್ ದಟ್ ಫೇತ್ ಯು ಟ್ರಸ್ಟ್ ದಟ್ ಜೀಸಸ್ ಇಸ್ ಮೈ ಸಬ್ಸ್ಟಿಟ್ಯೂಟ್, ಯೇಸು ನನ್ನ ಬದಲಿಗೆ ಎಂದು ನೀನು ನಂಬ್ತೀಯ. ಅದರ ಪರಿಣಾಮ ಏನಾಗುತ್ತೆ ಗೊತ್ತಾ? ದೇವರು ಆ ವಿಶ್ವಾಸವನ್ನ ಸನ್ಮಾನಿಸ್ತಾರೆ. ಅದರ ಫಲವಾಗಿ ನೀನು ಯೇಸು ಒಳಗಡೆ ಬರ್ತೀಯ. ಬೇರೆ ಯಾವುದರಿಂದನೂ ಅಲ್ಲ, ಬೇರೆ ಯಾರಿಂದನೂ ಅಲ್ಲ, ಬೇರೆ ಯಾವುದರಿಂದನೂ ಅಲ್ಲ. ಒಳಗಡೆ ಬಂದಾಗ ಪವಿತ್ರಾತ್ಮರಿಂದ ಮುದ್ರಿತನಾಗ್ತೀಯ. ನಿನ್ನ ಒಳಗಡೆ ಆಟೋಮೆಟಿಕ್ ಆಗಿ ಜಾಯ್ ಬರುತ್ತೆ. ಬರ್ಸ್ಲಿಕ್ಕೆ ಆಗೋದಿಲ್ಲ, ಇದು ಬರ್ಸೋದಲ್ಲ. ಹೋಲಿ ಸ್ಪಿರಿಟ್ ವಿಲ್ ಪ್ರೊಡ್ಯೂಸ್ ದ ಫ್ರೂಟ್ ಆಫ್ ದ ಸ್ಪಿರಿಟ್ ಇಸ್ ಜಾಯ್. ನಾವು ನಿಮಗೆ ನೀವು ಸಂತೋಷವಾಗಿರಿ, ಸಂತೋಷವಾಗಿರಿ, ಆನಂದವಾಗಿರಿ ಅಂತ ಹೇಳಿದರೆ ನೀವು ಆನಂದವಾಗಿರೋಕ್ಕಾಗೋದಿಲ್ಲ, ಸಂತೋಷವಾಗಿರೋಕ್ಕಾಗೋದಿಲ್ಲ.
ಸುಮಾರು ಟ್ರೈ ಮಾಡ್ಬೋದು, ಅದು ಇದು ಎಲ್ಲ ಟ್ರೈ ಮಾಡ್ಬೋದು ಸಂತೋಷವಾಗಿರ್ಲಿಕ್ಕೆ, ಆದರೆ ಈ ಜಾಯ್ ಸಿಗೋದಿಲ್ಲ. ಈ ದೈವಿಕವಾದ ಆನಂದ ಅನ್ನೋದು ನಮ್ಮೊಳಗಡೆ ಬರೋದಿಲ್ಲ, ಸಿಗೋದಿಲ್ಲ. ನಾವು ಹುಡುಕ್ತೀವಿ, ಬಾಕ್ಸಿಂದ ಹೊರಗಡೆ ಹುಡುಕ್ತೀವಿ, ಹುಡುಕಿ 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 ಲಾಸ್ಟಿಗೆ ಒಂದಿನ ಹೋಗ್ಬಿಡ್ತೀವಿ. ಆದರೆ ಯಾವಾಗ ಈ ಜಾಯ್ ಒಳಗಡೆ ಬರುತ್ತೋ, ಡಿವೈನ್ ಜಾಯ್ ಥ್ರೂ ದ ಹೋಲಿ ಸ್ಪಿರಿಟ್, ನೀವೇನು ಮಾಡ್ತೀರಿ? ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ಗುಡ್ ವರ್ಕ್. ನೀವು ಸತ್ಕಾರ್ಯಗಳನ್ನು ಮಾಡಲು ಶಕ್ತರಾಗ್ತೀರಿ. ಆಗ ನೀವು ಮಾಡುವ ಎಲ್ಲ ಕಾರ್ಯಗಳನ್ನು ಗೊಣಗುಟ್ಟದೆ ಮಾಡ್ತೀರಿ, ಕಂಪ್ಲೇಂಟ್ ಇಲ್ಲದೆ ಮಾಡ್ತೀರಿ, ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡ್ತೀರಿ. ಯು ವಿಲ್ ನಾಟ್ ಎಕ್ಸ್ಪೆಕ್ಟ್ ಎನಿ ಕ್ರೆಡಿಟ್, ಎನಿ ಗ್ಲೋರಿ ಫಾರ್ ದಿಸ್ ಗುಡ್ ವರ್ಕ್, ಬಿಕಾಸ್ ಯು ನೋ ಯು ಆರ್ ನಾಟ್ ಡೂಯಿಂಗ್, ಕ್ರೈಸ್ಟ್ ಈಸ್ ಡೂಯಿಂಗ್ ಥ್ರೂ ಯು. ನಿನಗೊತ್ತು, ನೀನಲ್ಲ ಇದು ಮಾಡ್ತಾ ಇರೋದು, ನಿನ್ನ ಒಳಗಡೆ ಬಂದಿರತಕ್ಕಂಥ ದೇವರ ಆತ್ಮನ ಬಲ, ಆತ್ಮಿಕ ಆನಂದದಿಂದ ನೀನು ಮಾಡ್ತಾ ಇರೋದು, ನಿನ್ನ ಬಲದಿಂದ ಅಲ್ಲ. ಅದನ್ನೇ ಪೌಲರು ಹೇಳೋದು, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಬೈ ದ ಪವರ್ ಆಫ್ ಕ್ರೈಸ್ಟ್ ಜೀಸಸ್ ಹೂ ಸ್ಟ್ರೆಂಥನ್ಸ್ ಮೀ. ನನ್ನನ್ನು ಶಕ್ತನಾಗಿಸುವ ಯೇಸು ಕ್ರಿಸ್ತನ ಬಲದಿಂದ ನಾನು ಎಲ್ಲವನ್ನ ಸಾಧಿಸ್ತೇನೆ ಅಂತ ಹೇಳ್ತಾರೆ. ನಿಮ್ಮ ಬಲದಿಂದ ಅಲ್ಲ, ನಮ್ಮ ಒಳಗಡೆ ಇರುವ ನಮ್ಮ ಸ್ವಂತ ಬುದ್ಧಿಶಕ್ತಿ ಬಲದಿಂದ ಅಲ್ಲ. ಹಾಗೆ ಸಾಧಿಸಿದ್ರೆ ಏನಾಗುತ್ತೆ ಗೊತ್ತಾ? ನಾವು ಇಷ್ಟೆಲ್ಲ ಕಷ್ಟಪಟ್ಟು ಪ್ರೀಚಿಂಗ್ ಮಾಡ್ತೀವಿ, ನಿಂತ್ಕೊಂಡು ಇವ್ರು ಯಾರು ನಮಗೊಂದು ಪ್ರೈಸಲ್ಲೋಡೆ ಹೇಳೋದಿಲ್ಲ ಅಂತ ಬೇಜಾರಾಗತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮೈಕ್ ಹಿಡ್ಕೊಂಡು ಹಗಲು ರಾತ್ರಿ ಅಂತ ನಿಂತ್ಕೊಂಡು ಇವರಿಗೆಲ್ಲ ಬೋಧನೆ ಮಾಡಿದ್ರು ಕೂಡ ಇವರು ಯಾರು ಒಂದು ಮರ್ಯಾದೆನೇ ಕೊಡ್ತಾ ಇಲ್ಲ ಅಂತ ಬೇಜಾರಾಗ್ಬಿಡುತ್ತೆ. ಆದ್ದರಿಂದ ನಾನೇನು ಮಾಡೋದಿಲ್ಲ, ನೆಕ್ಸ್ಟ್ ಟೈಮಿಂದ ಇವ್ರ ಸಾವಾಸಕ್ಕೆ ಬರೋದಿಲ್ಲ. ನಮ್ಮನ್ನು ತುಂಬ ಪ್ರೀತಿಯಿಂದ ಬರಮಾಡ್ಕೊಳ್ಳೋ ಆ ಊರಿಗೆ ಹೋಗ್ತೀವಪ್ಪ, ಇವ್ರ ಸಾವಾಸನೇ ಬೇಡ ಅಂತೀವಿ. ವಿ ಎಕ್ಸ್ಪೆಕ್ಟ್ ಗ್ಲೋರಿ, ವಿ ಎಕ್ಸ್ಪೆಕ್ಟ್ ಕ್ರೆಡಿಟ್ ಫ್ರಮ್ ಪೀಪಲ್. ಇವತ್ತು ಸುಮಾರು ಜನ ಸಭೆ ಬಿಟ್ಟು ಹೋಗ್ಲಿಕ್ಕೆ, ಪ್ರೇಯರ್ ಗ್ರೂಪ್ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು? ರೆಕಗ್ನಿಷನ್ ಸಿಗ್ತಾ ಇಲ್ಲ, ನಮ್ಮನ್ನು ಯಾರು ಗುರುತಿಸ್ತಾ ಇಲ್ಲ. ಬ್ರದರ್, ನಾವು ಎಷ್ಟು ವರ್ಷದಿಂದ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಇದ್ದೀವಿ, ಪ್ರೇಯರ್ ಗ್ರೂಪಲ್ಲಿ ಇದ್ದೀವಿ, ನಮ್ಮನ್ನು ಯಾರು ಗುರುತಿಸ್ತಾ ಇಲ್ಲ. ನಿನ್ನೆ ಮೊನ್ನೆ ಬಂದವ್ರನ್ನೆಲ್ಲ ಗುರುತಿಸ್ತಾ ಇದ್ದೀರಾ ನೀವು, ನಮ್ಮನ್ನು ಗುರುತಿಸ್ತಾ ಇಲ್ಲ. ನಿನ್ನೆಲ್ಲ ಮೊದಲು ದೇವರು ಗುರುತಿಸ್ಲಿ, ಆಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲದೆ ಇದ್ರೆ ಈ ಐಡೆಂಟಿಟಿ ಕ್ರೈಸಿಸ್ ಇರುತ್ತೆ. ನಮಗೆ ಯಾರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಮನೆಯಲ್ಲಿ ನಂಗೆ ಯಾರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಮನೆ ನಾನು ಹೆಡ್ ಅಲ್ವಾ, ನೀನು ಹೆಡ್. ಸೊ ಮನೇಲಿ ನೀನು ಹೆಡ್ಡೆ, ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕು ನಿಂಗೆ? ಅಲ್ಲ, ನಾನಿಲ್ಲಿ ಯಜಮಾನ ಅಲ್ವಾ, ನಾನಿಲ್ಲಿ ಅದಲ್ವಾ ಇದಲ್ವಾ. ಸೆಲ್ಫ್ ಗ್ಲೋರಿ ಹುಡುಕ್ತೀವಿ. ಇದು ಹುಡುಕಿ ಸಿಗದೆ ಇದ್ದಾಗ ಏನಾಗ್ತೀವಿ? ಡಿಸಪಾಯಿಂಟ್ ಆಗ್ತೀವಿ, ಡಿಪ್ರೆಷನ್ಗೆ ಹೋಗ್ತೀವಿ, ಡ್ರಿಂಕ್ಸ್ಗೆ ಹೋಗ್ತೀವಿ, ಇನ್ನೊಂದಕ್ಕೆ ಹೋಗ್ತೀವಿ, ಡೈವರ್ಸ್ಗೆ ಹೋಗ್ತೀವಿ, ಸಾಯ್ಲಿಕ್ಕೆ ಹೋಗ್ತೀವಿ, ಎಲ್ಲದಕ್ಕೂ ಹೋಗ್ತೀವಿ. ಆದರೆ ಬಾಕ್ಸ್ ಒಳಗಡೆ ಇದ್ರೆ, ಯೇಸುವಿನಲ್ಲಿ ನೀವಿದ್ರೆ, ನೀವು ಮಾಡುವ ಯಾವ ಸತ್ಕಾರ್ಯಕ್ಕೂ ಎಷ್ಟೇ ತಿರಸ್ಕಾರ ಬಂದರೂ, ಅವಮಾನ ಬಂದರೂ, ಏನೇ ಆದರೂ ನೀವೇನಾಗ್ತೀರಾ? ಹಾಗೇ ಇರ್ತೀರಿ. ಕಾರಣ ಏನು? ಪೌಲರು ಹೇಳಿದ ಹಾಗೆ ಯಾರು ಮಾಡ್ತಾ ಇರೋದು? ಸರ್ವೇಶ್ವರನ ಶಕ್ತಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ ಹೇಳಿ ಬೇಗ, ಅಧ್ಯಾಯ ಹಿಂದೆ ಆ ಕಡೆ 4ನೇ ಅಧ್ಯಾಯ 13ನೇ ವಾಕ್ಯ. ಫಿಲಿಪಿಯನ್ಸ್ ಚಾಪ್ಟರ್ 4:30. ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನ ಸಾಧಿಸುವ ಸಾಮರ್ಥ್ಯ ನನಗಿದೆ. ಪೌಲರು ಹೇಳ್ತಾರಲ್ಲ, ನಮ್ಮ ಸಾಮರ್ಥ್ಯವೆಲ್ಲ ದೇವರಿಂದನೇ ಬಂದಿದ್ದು. ಇಂದು ನಾನು ಏನಾಗಿದ್ದೇನೋ ಅದು ನನ್ನ ಸಾಮರ್ಥ್ಯ ಅಲ್ಲ, ಅದು ಯಾರಿಂದ ಬಂದಿದ್ದು? ಅದು ದೇವರಿಂದ ಬಂದಿದ್ದು. ದೇವರಿಂದ ಬಂದಿದ್ದಾದ್ರೆ ನಾವು ಅಹಂಕಾರ ಪಡ್ತೀವಾ? ಬಂದಿಲ್ಲ. ನಾನು ಮಾಡಿದ್ದಿದ್ದು, ನೀನು ಅಹಂಕಾರ ಪಡ್ಬೋದು, ಯಾಕಂದ್ರೆ ನೀನು ಮಾಡಿದ್ದು. ಆದರೆ ಸರ್ವೇಶ್ವರನ ಶಕ್ತಿಯಿಂದ ನೀನು ಮಾಡಿದ್ದಾದ್ರೆ, ನಾನು ದೆವ್ವ ಓಡಿಸ್ದೆ, ನಾನು ಅವರಿಗೆ ಸೌಖ್ಯ ಕೊಟ್ಟೆ, ನಾನು ಅವರಿಗೆ ಪ್ರವಾದನೆ ಮಾಡಿದೆ, ಅದು ಹಾಗೇನೆ ಆಗ್ಬಿಡ್ತು. ನೀನು ಮಾಡಿದ್ದು ನಿನ್ನ ಬಲದಲ್ಲಿ, ಬಾಕ್ಸಿಂದ ಹೊರಗಡೆ ಇದು ಮಾಡಿದೆ.
ಬಾಕ್ಸಿಂದ ಹೊರಗಡೆ ಇದೆ ಅದೆಲ್ಲ ಮಾಡ್ಬೋದಾ? ಮಾಡ್ಬೋದು, ಎಲ್ಲ ಮಾಡ್ಬೋದು. ಬಾಕ್ಸಿಂದ ಹೊರಗಡೆನೂ ಮಾಡ್ಬೋದು. ಆದರೆ ಒಳಗಡೆ ಇದ್ದು ಮಾಡುವಾಗ ನೀನು ಮಾಡಿದೆ ಅಂತ ಹೇಳ್ಕೊಳ್ಳಕ್ ನಿನಗೆ ಆಗೋದಿಲ್ಲ. ನಿನ್ನನ್ನೇ ನೀನು ಹೆಚ್ಚಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಹೊಗಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಏನಿಲ್ಲ ಅಲ್ಲಿ ಹೊಗಳ್ಕೊಳ್ಳಿಕ್ಕೆ. ಏನಿತ್ತೆ? ನೀನು ಸತ್ತವನಾಗಿದ್ದೆ, ಜೀವ ಅವರೇ ತುಂಬಿದ್ರು, ಹಿಡಿದು ಬಿಟ್ಟು ಬಾಕ್ಸ್ ಒಳಗಡೆ ಹಾಕಿದ್ರು. ಏನಿದೆ? ನೀನೇನು ಮಾಡಿದೆ? ಈಗ ಮಾಡಬೇಕಾಗಿರೋದೊಂದೇ, ಇದನ್ನು ನಂಬಬೇಕು. ಆತ್ಮದಲ್ಲಿ ಸತ್ತಿದ್ದ ನನಗೆ ದೇವರು ಜೀವ ಕೊಟ್ಟರು. ಯಾರಲ್ಲಿ? ಯೇಸುವಿನಲ್ಲಿ. ದೇವರು ನಮಗೆ ಜೀವ ಕೊಟ್ಟಿದ್ದು ಯಾರಲ್ಲಿ ಗೊತ್ತಾ? ಇನ್ ಕ್ರೈಸ್ಟ್. ನೆನ್ಪಿಟ್ಕೊಳ್ಳಿ, ನಮ್ಮಲ್ಲಿ ಅಲ್ಲ ನಮಗೆ ಜೀವ ಕೊಟ್ಟಿದ್ದು, ಇನ್ ಕ್ರೈಸ್ಟ್. ಗಾಡ್ ಹ್ಯಾಸ್ ಫರ್ಗಿವನ್ ಯು ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸಿದ್ದಾರೆ. ನಿನ್ನಲ್ಲಿ ಅಲ್ಲ ನಿನ್ನ ಪಾಪ ಕ್ಷಮಿಸಿದ್ದು. ನಿನ್ನಲ್ಲಿ ನಿನ್ನ ಪಾಪ ಕ್ಷಮಿಸೋದಂದ್ರೆ ಏನು? ನಾನು ಕಷ್ಟಪಟ್ಟು ಪಾಪ ಎಲ್ಲ ಹೇಳಿ ತೊಳ್ಕೊಂಡಿದ್ದಕ್ಕೆ, 3 ಬಕೆಟ್ ಹಾಕಿ ತೊಳ್ಕೊಂಡಿದ್ದಕ್ಕೆ ದೇವರು ನನ್ನಲ್ಲಿ ನನ್ನ ಪಾಪವನ್ನ ಕ್ಷಮಿಸಿದ್ದಾರೆ ಎಂದು ಹೇಳಿದ್ರೆ ಔಟ್ ಆಗ್ತೀಯ ಹೊರಗೆ ಅಲ್ಲಿಂದ. ಯು ಆರ್ ಫರ್ಗಿವನ್. ಗಾಡ್ ಹ್ಯಾಸ್ ಫರ್ಗಿವನ್ ಯು ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ನಿನ್ನ ಪಾಪಗಳನ್ನು ದೇವರು ಕ್ಷಮಿಸಿದ್ದಾರೆ. ನಿನ್ನಲ್ಲಿ ಅಲ್ಲ ನಿನ್ನ ಪಾಪ ಕ್ಷಮಿಸಿದ್ದು. ಅದಕ್ಕೆ ರಕ್ಷಣೆ ಪಡ್ಕೋಬೇಕಾದ್ರೆ ಏನ್ ಮಾಡಬೇಕು ಅಂತ ಕೇಳಿದಾಗ ಪೌಲಸೀಲರಿಗೆ ಕೇಳ್ತಾರೆ ಶತಾಧಿಪತಿ. ಅವಾಗ ಏನ್ ಹೇಳ್ತಾರೆ? ಬಾಕ್ಸ್ ಒಳಗಡೆ ಬಂದ್ಬಿಡು, ಒಳಗಡೆ ಬಂದ್ಬಿಡು. ಬಾಕ್ಸ್ ಒಳಗಡೆ ಬರೋದು ಹೇಗೆ? ನಾನೀಗ ಹೇಳ್ತೀನಲ್ಲ ಶುಭ ಸಂದೇಶ, ಅದನ್ನ ಆಲಿಸುವಾಗ ಅವರೇ ಕೊಡ್ತಾರೆ ವಿಶ್ವಾಸ ಇಡು, ಆಮೇಲೆ ದೀಕ್ಷಾ ಸ್ನಾನ ಪಡ್ಕೋ, ಬಾಕ್ಸ್ ಒಳಗಡೆ ಬರ್ತೀಯ, ಸೀಲ್ ಹಾಕಿ ಮೇಲೆ ಕಳಿಸ್ತಾರೆ, ಸ್ವರ್ಗಕ್ಕೆ ಹೋಗ್ತೀಯ, ಅಲ್ಲಿ ಸೆಟ್ಲ್ ಆಗ್ತೀಯ. ಸೂಪರ್ ಲೈಫ್ ಅಲ್ವಾ ಕ್ರಿಶ್ಚಿಯನ್ ಲೈಫ್? ಕ್ರಿಶ್ಚಿಯನ್ ಲೈಫ್ ಈಸ್ ಎ ಫ್ರೀ ಗಿಫ್ಟ್ ಆಫ್ ಗಾಡ್. ಯು ಕೆನಾಟ್ ಅರ್ನ್ ಕ್ರಿಶ್ಚಿಯನ್ ಲೈಫ್, ಬಟ್ ವಿ ಆರ್ ಅರ್ನಿಂಗ್. ಕಷ್ಟಪಡ್ತಾ ಇದ್ದೀವಿ ಸಂಪಾದನೆ ಮಾಡಲಿಕ್ಕೆ, ಕ್ರೈಸ್ತ ಜೀವನ ಸಂಪಾದನೆ ಮಾಡಲಿಕ್ಕೆ ಒದಾಡ್ತಾ ಇದ್ದೀವಿ. ಹಗಲು ರಾತ್ರಿ, ಆ ಚರ್ಚು ಈ ಚರ್ಚು, ಆ ಧ್ಯಾನ, ಆ ಪ್ರಾರ್ಥನೆ ಈ ಪ್ರಾರ್ಥನೆ. ಈಗ ಸುಮಾರು ಕರಿಸ್ಮ್ಯಾಟಿಕ್ ಗ್ರೂಪ್ಗಳಾಗ್ಬಿಟ್ಟು ಒಂದೊಂದು ಗ್ರೂಪ್ ಒಂದೊಂದು ಥರ ಪ್ರಾರ್ಥನೆ. ನಾವು ಈ ಪ್ರಾರ್ಥನೆ ಎಲ್ಲ ಮಾಡಿ 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 ಬಾಕ್ಸಿಂದ ಹೊರಗಡೆ ಇರ್ತೀವಿ. ಒಂದು ದಿನ ತೀರ್ಪಿನ ದಿನ ಬಂದಾಗ ದೇವದೂತರು ಬಂದು ಈ ಬಾಕ್ಸ್ ಎತ್ಕೊಂಡು ಮೇಲೆ ಹೋಗ್ತಾರೆ. ಬಾಕ್ಸ್ ಒಳಗಡೆ ನೀವಿದ್ರೆ ನೀವು ಮೇಲೆ ಹೋಗ್ತೀರಿ. ಇಫ್ ಯು ಆರ್ ಇನ್ ಕ್ರೈಸ್ಟ್ ಬೈ ಫೇತ್, ವಿಶ್ವಾಸದ ಮುಖಾಂತರ ನೀವು ಯೇಸು ಕ್ರಿಸ್ತನ ಒಳಗಡೆ ಇದ್ರೆ ಮೇಲೆ ಹೋಗ್ತೀರಿ, ಎತ್ಕೊಂಡು ಹೋಗ್ತಾರೆ. ಇಲ್ಲೇ ಇದ್ರೆ ಬಾಕ್ಸ್ ಹೊರಗಡೆ ನೀವು ಮಣಿ ಉರುಳಿಸ್ತಾ ಕೂತ್ಕೋಬೇಕಾಗತ್ತೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಹಲ್ಲೇಲುಯ್ಯ ಹಲ್ಲೇಲುಯ್ಯ ಅಂತ ಬಾಕ್ಸ್ ಹೊರಗಡೆ ಇಟ್ಕೊಂಡು ಉರುಳಿಸಿ ನೀವು ಉರುಳೋಗ್ತೀರಷ್ಟೇನೆ. ಬಾಕ್ಸ್ ಹೊರಗಡೆ ಇದ್ದು ನೀವು ಬೈಬಲ್ ಇಟ್ಕೊಂಡು ಎಷ್ಟೇ ಪ್ರಸಂಗ ಮಾಡಿ ಹಲ್ಲೇಲುಯ್ಯ ಹೇಳಿದ್ರು ಹೋಗ್ತೀರಿ. ಲಾಸ್ಟಿಗೆ ಒಂದು ದಿನ ಕೊಯ್ಲು ಮಾಡ್ಲಿಕ್ಕೆ ಕಳಿಸ್ತಾರೆ ದೇವರು ದೇವದೂತರನ್ನ. ಆಗ ದೇವದೂತರು ಹುಡುಕೋದು ಯಾರನ್ನ ಗೊತ್ತಾ? ಯೇಸುನ. ಯೇಸು ಆಗಿರೋ ಬಾಕ್ಸ್ ಒಳಗಡೆ ಇದ್ದವರು ಎತ್ತಲ್ಪಡ್ತಾರೆ, ಬಾಕ್ಸ್ ಹೊರಗಡೆ ಇದ್ದವ್ರನ್ನ ಬಿಸಾಡ್ಲಾಗ್ತದೆ. ನೀವು ಯಾವ್ದಾದ್ರು ಮೊಬೈಲ್ ಅಂಗಡಿಗೆ ಹೋಗಿ ನೀವೇ ತಗೊಳ್ಳೋದಿಲ್ಲ, ಇನ್ನು ದೇವ್ರು ಯಾಕೆ ತಗೊಳ್ತಾರೆ ಸ್ವರ್ಗದಲ್ಲಿ? ಹೊಸ ಬ್ರ್ಯಾಂಡ್ ನ್ಯೂ ಫೋನ್ ಸಾರ್ ತಗೊಳ್ಳಿ ಸಾರ್, ಆದ್ರೆ ಬಾಕ್ಸ್ ಇಲ್ಲ ಸಾರ್ ಅಂದ್ರೆ, ಇಲ್ಲ ಸರ್ ನಾವು ಹೊಸ ಫೋನ್ ಬೇಕು, ಇಲ್ಲ ಹೊಸದೇ ಸರ್, ಇಲ್ಲ ಬಾಕ್ಸ್ ಬೇಕು, ಬಾಕ್ಸ್ ಪೀಸ್ ಬೇಕು ನಮಗೆ, ಬಾಕ್ಸ್ ಪೀಸ್ ಹುಡುಕ್ತಾ ಇದ್ದೀವಿ. ಅದು ಬಾಕ್ಸ್ ನೋಡ್ತೀರಿ, ಬಾಕ್ಸಲ್ಲಿ ಸೀಲ್ ಇದೆಯಾ ಅಂತಾನು ನೋಡ್ತೀರಿ, ಅದರಲ್ಲೇ ಬರ್ತಿರ್ತಾರೆ ಇಫ್ ಸೀಲ್ ಇಸ್ ಬ್ರೋಕನ್ ಡೋಂಟ್ ಬೈ ದಿಸ್ ಅಂತ ಕಂಪನಿನೇ ಹೇಳ್ಬಿಡ್ತಾರೆ. ನಾವೇ ತಗೊಳ್ಳೋದಿಲ್ಲ. ಇನ್ನು ದೇವ್ರು ಹೆಂಗೆ ತಗೊಳ್ತಾರೆ ಬಾಕ್ಸ್ ಓಪನ್ ಆಗಿರೋ ಪೀಸ್ನ? ನೀವಲ್ಲಿ ಹೋಗಿ ಹೇಳ್ಬೋದು, ಸ್ವಾಮಿ ನಾನು ಬ್ರ್ಯಾಂಡ್ ನ್ಯೂ ಸ್ವಾಮಿ, ನಾನು ಏನು ಪಾಪನೇ ಮಾಡಿಲ್ಲ ಸ್ವಾಮಿ, ನೀನು ಏನು ಮಾಡಿದ್ಯೋ ಏನು ಮಾಡಿಲ್ಲೋ ನಾನು ಕೇಳೋದಿಲ್ಲ. ಐ ವಾಂಟ್ ಯು ಟು ಬಿ ಇನ್ಸೈಡ್ ದ ಬಾಕ್ಸ್ ವಿತ್ ಸೀಲ್ ಆಗಿರೋ ಬಾಕ್ಸ್ ಒಳಗಡೆ ನೀನು ಬಂದರೆ ನಾನು ತಗೋಬಹುದು. ಏನಾದರೂ ಅರ್ಥ ಆಗ್ತಾ ಇದೆಯಾ? ಏನಪ್ಪ ಇವ್ರು ಬಾಕ್ಸು ಸೀಲು ಮೊಬೈಲು ಎಲ್ಲ ಹೇಳ್ತಾ ಇದ್ದಾರೆ, ಇದು ಯಾವ ಥರ ಧ್ಯಾನ ಅಂತ ಕೆಲವ್ರು ಯೋಚನೆ ಮಾಡ್ತಾ ಇದ್ದೀರಿ. ನಿಮ್ದು ಮೈಂಡ್ ಓಪನ್ ಆಗಲಿ ಸ್ವಲ್ಪ, ನಿಮ್ದು ಸೈತಾನ ಹಾಕಿರುವ ಆ ರಾಂಗ್ ಸೀಲ್ ಓಪನ್ ಆಗಲಿ ಅಂತ ಇದೆಲ್ಲ ಹೇಳ್ತಾ ಇರೋದು. ಓಪನ್ ಆದರೆ
ಯು ವಿಲ್ ಎಂಜಾಯ್ ಕ್ರಿಶ್ಚಿಯನ್ ಲೈಫ್. ಇಲ್ಲೇ ಇದ್ರೆ ಯು ವಿಲ್ ಟ್ರೈ ಮಾಡ್ತಾ ಇದ್ದೀನಿ ಬ್ರದರ್. ನೀವು ಕ್ಷಮಿಸ್ತಾ ಇದ್ದೀರಾ? ಟ್ರೈ ಮಾಡ್ತಾ ಇದ್ದೀನಿ ಬ್ರದರ್. ಎಲ್ಲ ಬೀಡಿ ಸಿಗರೇಟ್ ಎಲ್ಲ ಬಿಡ್ತಾ ಇದ್ದೀರಾ? ಟ್ರೈ ಮಾಡ್ತಾ ಇದ್ದೀನಿ ಬ್ರದರ್. ಕಳೆದ ಸರಿ ಧ್ಯಾನಕ್ಕೆ ಬಂದಾಗ 3 ಬಿಟ್ಟೆ ಸಿಗರೇಟು, 1 ಮಾತ್ರ ಈಗ ಸಹಿತಾ ಇದ್ದೀನಿ. ಕಳೆದ ಸರಿ ಧ್ಯಾನಕ್ಕೆ ಬಂದಾಗ 3 ಜನನ ಕ್ಷಮಿಸ್ಲಿಕ್ಕೆ ಆಗಿದೆ, ಇನ್ನಿಬ್ಬರು ಪೆಂಡಿಂಗ್ ಇದ್ದಾರೆ. ಐ ಆಮ್ ಟ್ರೈಯಿಂಗ್. ವ್ಯಭಿಚಾರ ಎಲ್ಲ ಬಿಟ್ಟಿದ್ಯಾ? ಬಿಟ್ಟಿದ್ದೀನಿ, ಒಬ್ಬರ ಜೊತೆಗೆ ಮಾತ್ರ ಇದೆ, 5-6 ಇತ್ತು. ಟ್ರೈ ಮಾಡ್ತಾ ಇದ್ದೀನಿ ಬಿಡ್ಲಿಕ್ಕೆ, ಎಲ್ಲ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು 3 ಧ್ಯಾನದಲ್ಲಿ ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ ಬ್ರದರ್. ಸುಳ್ಳು ಹೇಳೋದೆಲ್ಲ ಬಿಟ್ಟಿದ್ದೀರಾ? ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಕೆಲವೊಂದು ವಿಷಯದಲ್ಲಿ ಆಗ್ತಾ ಇಲ್ಲ. ನೀನು ಸಾಯೋ ತನಕ ಟ್ರೈ ಮಾಡಿ 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 ಸತ್ತು ಇನ್ನೊಂದು ಕಡೆಗೆ ಹೋಗ್ತೀಯ ಲಾಸ್ಟಿಗೆ. ನೀನು ಟ್ರೈ ಮಾಡೋದು ಏನ? ಬಾಕ್ಸ್ ಹೊರಗಡೆ ಇದ್ಕೊಂಡು ಫ್ರೀಯಾಗಿ ಬಾಕ್ಸ್ ಒಳಗಡೆ ಸೇರೋದಲ್ವಾ? ಬಾಕ್ಸ್ ಒಳಗಡೆ ಸೇರ್ಕೊಬಿಟ್ರೆ ನೀನೇನು ಟ್ರೈ ಮಾಡೋದು ಬೇಕಾಗಿಲ್ಲ. ಅವ್ರು ಹೇಳ್ತಾರೆ, ಇನ್ನು ನಾನಲ್ಲ ಜೀವಿಸೋದು, ನಾನು ಸತ್ತು ಹೋಗ್ಬಿಟ್ಟೆ, ಬಾಕ್ಸ್ ಒಳಗಡೆ ಬಂದಿದ್ದೆ, ಐ ಆಮ್ ಡೆಡ್, ಯೇಸು ನನ್ನಲ್ಲಿ ಜೀವಿಸ್ತಾರೆ. ಯಾರು ಜೀವಿಸ್ತಾರೆ? ಕ್ರೈಸ್ತ ಜೀವನ ನೀವು ಜೀವಿಸಿದ್ರೆ ತುಂಬ ಕಷ್ಟ, ಕಾಂಪ್ಲಿಕೇಟೆಡ್, ನಿಮ್ಮ ಕೈಲಿ ಆಗಲ್ಲ. ಆಯ್ತಾ? ಟ್ರೈ ಮಾಡಬೇಡಿ. ಅದಕ್ಕೆ ಕೆಲವ್ರು ಬಿಟ್ಟೋಗ್ಬಿಟ್ಟಿದ್ದಾರೆ. ನೀವು ಹೇಳೋದೆಲ್ಲ ಮಾಡೋಕ್ಕಾಗಲ್ಲ ಬ್ರದರ್, ನಾವು ಅದಕ್ಕೆ ಈ ಪ್ರೇಯರ್ಗೆ ಬರ್ತಾ ಇಲ್ಲ, ಧ್ಯಾನನೂ ಬೇಡ, ಪ್ರೇಯರ್ ಬೇಡ, ಇದೆಲ್ಲ ಆಗಲ್ಲ ನಮ್ಮ ಕೈಲಿ, ಆಗಲ್ಲ. ಅದೇ ನಾನು ಹೇಳ್ತಾರೆ, ನಿನ್ನ ಕೈಲಿ ಆಗಲ್ಲ. ವೆನ್ ಯು ಆರ್ ಇನ್ ಕ್ರೈಸ್ಟ್ ಆ್ಯಂಡ್ ಕ್ರೈಸ್ಟ್ ಈಸ್ ಇನ್ ಯು, ಯು ಕ್ಯಾನ್ ಡೂ ಆಲ್ ಥಿಂಗ್ಸ್ ಬೈ ಕ್ರೈಸ್ಟ್. ಇನ್ ಕ್ರೈಸ್ಟ್ ಯು ಕ್ಯಾನ್ ಡೂ, ಔಟ್ ಆಫ್ ಕ್ರೈಸ್ಟ್ ಎಷ್ಟು ಸಾರಿ ಕ್ಷಮಿಸೋದು ಬ್ರದರ್? ಕ್ಷಮಿಸಿ 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 ಸಾಕಾಗ್ಬಿಟ್ಟಿದ್ದೀನಿ. ಖಂಡಿತ ಸಾಕೆ ಆಗೋದು, ಇನ್ನಾಗಲ್ಲ, ಇನ್ನು ಕ್ಷಮಿಸಲ್ಲ ನಾನು. ನಿನ್ನ ಕೈಲಿ ಆಗೋದಿಲ್ಲ, ಅಷ್ಟೇ. ನಿನ್ನ ಕೆಪಾಸಿಟಿ ಮುಗೀತು, ಇಂಜಿನ್ ಸ್ಟಾಪ್ ಆಯ್ತು. ಆದರೆ ನಿನ್ನ ಒಳಗೆ ಅನ್ಲಿಮಿಟೆಡ್ ಗಾಡ್ ಬಂದರೆ, ಕ್ಷಮೆ ಮಾತ್ರ ಆಗಿರುವ ಯೇಸುವಿನ ಸ್ವಭಾವ, ದೈವ ಸ್ವಭಾವ ನಿನ್ನ ಒಳಗಡೆ ಬಂದರೆ, ನೀನು ಯಾವತ್ತೂ ಹೇಳೋದಿಲ್ಲ ಕ್ಷಮೆ ಕೊಟ್ಟು 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 ಸಾಕಾಯಿತು ಅಂತ. ಯಾಕೆ ಅಂದರೆ ನಿನ್ನ ನೇಚರೇ ಕ್ಷಮೆ ಆಗ್ಬಿಡುತ್ತೆ. ಫರ್ಗಿವ್ನೆಸ್ ವಿಲ್ ಬಿಕಮ್ ಯುವರ್ ನೇಚರ್. ಯು ಆರ್ ನಾಟ್ ದಟ್ ಯು ಆರ್ ಫರ್ಗಿವಿಂಗ್, ಫರ್ಗಿವ್ನೆಸ್ ಈಸ್ ಯುವರ್ ನೇಚರ್. ನ್ಯಾಚುರಲಿ ಯು ವಿಲ್ ಫರ್ಗಿವ್. ಯಾರಾದ್ರೂ ಬಂದು ಚೆನ್ನಾಗಿ ಬಾಯಿಗೆ ಬಂದಂಗೆ ಬೈದ್ಬಿಟ್ರೆ ಬೈತಾರೆ, ಹೋಗ್ತಾರೆ. ಬೈದಾಗ ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಹೇಟ್ರೇಟ್ ಬರೋದಿಲ್ಲ. ಯು ವಿಲ್ ಫರ್ಗಿವ್. ನಾನು ಹೇಳಲ್ಲ ನೀವೆಲ್ಲ ಕ್ಷಮಿಸ್ಬೇಕಾಯ್ತಾ ಅಂತ, ಅದು ಧರ್ಮಶಾಸ್ತ್ರ. ಯೇಸು ಕ್ರಿಸ್ತ ಹೇಳಿದ್ರ, ನೀವು ಕ್ಷಮಿಸಿದ್ರೆ ಸ್ವರ್ಗ, ಇಲ್ಲಾಂದ್ರೆ ನರಕ ಅಂತ. ಯಾರಿಗೆ ಹೇಳಿದ್ದು? ಶಾಸ್ತ್ರಿಗಳಿಗೆ. ಶಾಸ್ತ್ರಿಗಳಿಗೆ. ವ್ಯಭಿಚಾರ ಮಾಡಿ ಬಂದಿರೋ ಸ್ತ್ರೀಗೆ ಹೇಳಿದ್ರ, ನಿನ್ನನ್ನು ಯಾರು ಈ ಪರಿಸ್ಥಿತಿಗೆ ಕಲ್ಲು ಹೊಡಿಯೋಕೆ ತಂದು ಹಾಕಿದ್ದನ್ನು ಅವನ್ನ ಕ್ಷಮಿಸ್ಬೇಕು, ಆಗ ನಾನು ಕ್ಷಮಿಸ್ತೀನಿ ಅಂತ? ಇಲ್ಲ, ನಾನು ನಿನಗೆ ಶಿಕ್ಷೆ ವಿಧಿಸೋದಿಲ್ಲ, ಹೋಗು, ಪಾಪ ಮಾಡಬೇಡ ಅಂತ ಬಿಟ್ರು. ನೀವು ಯಾವಾಗ ಈ ಫರಿಸಾಯರ ಮೆಂಟಾಲಿಟಿಯಲ್ಲಿ ಇರ್ತೀರೋ, ದೇವ್ರು ಹೇಳ್ತಾರೆ ನಿಮಗೆ, ಕಂಡೀಷನ್ ಹಾಕ್ತಾರೆ. ಅವಾಗ ನೀನು ಕ್ಷಮಿಸ್ತಾ ಇದ್ರೆ ನಿನಗೆ ಸ್ವರ್ಗ ಇಲ್ಲ. ನೀವೇನು ಮಾಡ್ತೀರಿ? ಟ್ರೈ ಮಾಡ್ತೀರಿ ಕ್ಷಮಿಸ್ಲಿಕ್ಕೆ, ಟ್ರೈ ಮಾಡ್ತೀರಿ. ಆಗುತ್ತಾ? ಸಕ್ಸಸ್ ಆಗುತ್ತಾ? ಹಲೋ, 100% ಆಗಲ್ಲ. ನಾಟಕ ಮಾಡ್ಬೋದಷ್ಟೇ. ಕಾಲಿಗೆಲ್ಲ ಬಿದ್ದು, ಕೈಗೆ ಕೆಲ ಧ್ಯಾನದಲ್ಲೆಲ್ಲ ಬೀಳಿಸ್ತಾರಲ್ಲ, ಪರಸ್ಪರ ಮುಖಾಮುಖಿ ನಿಂತ್ಕೊಳ್ಳಿ, ಕಾಲು ಎಳಿರಿ, ಅಲ್ಲ ಕಾಲಿಗೆ ಬೀಳಿ, ಕಾಲಿಗೆ ಬೀಳ್ತೀರಿ. ಕಾಲಿಗೆ ಬಿತ್ತು ಏನು ಅಳೋದು ನೋಡ್ಬಿಟ್ರೆ, ಏನೋ 1-2 ದೆವ್ವ ಮೈ ಮೇಲೆ ಇದ್ದಿದ್ದು ಹಾರ ಹೋಗ್ಬೋದು, ಏನೋ ಒಂದು ಫೀಲಿಂಗ್ ಆಗ್ಬೋದು, ಏನೋ ಒಂದು ಸ್ವಲ್ಪ ಅದು ಇದು ಎಲ್ಲ ಮೈಕೈ ನೋವೆಲ್ಲ ಹೋಗ್ಬೋದು ಅಷ್ಟೇ. ಆದರೆ ಈ ಸ್ವಭಾವ ಬರಬೇಕಲ್ಲ, ಇದೆಲ್ಲ ಈ ಡ್ರಾಮಾದಲ್ಲಿ ಬರೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಬಾಕ್ಸ್ ಒಳಗಡೆ ಬಂದರೆ ಸಾಕು. ಯೇಸುವಿನ ಒಳಗಡೆ ಬಂದರೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಆ ಕ್ಷಮೆಯ ಸ್ವಭಾವವನ್ನು ಉಂಟು ಮಾಡ್ತಾರೆ. ಇಟ್ ಈಸ್ ಈಸಿ, ವೆರಿ ಈಸಿ. ಆದರೆ ನಾವು ಟ್ರೈ ಮಾಡಿದ್ರೆ, ಎಷ್ಟು ಅಂತ ಟ್ರೈ ಮಾಡ್ತೀರಾ? ಲಾಸ್ಟಿಗೆ ಪೇತ್ರಂತಾರ, ಸ್ವಾಮಿ ಕ್ಷಮಿಸ್ಬೇಕು ಅಂತ ಹೇಳಿದಿರಿ, 70 ಸಾರಿ ಅಲ್ಲ, ಎಷ್ಟು 7 ಸಾರಿ ಕ್ಷಮಿಸಿದ್ರೆ ಸಾಕಂತ ದೊಡ್ಡದು ಫೋರ್ಸ್ ಕೊಟ್ಕೊಂಡು ಬಂದ. ಸಾಧಾರಣ ಒಬ್ಬ ಮನುಷ್ಯ 1 ಸಾರಿ 2 ಸಾರಿ 3 ಸಾರಿ ಮ್ಯಾಕ್ಸಿಮಮ್ ಕ್ಷಮಿಸ್ತಾನೆ. ಪೇತ್ರ ಯೇಸು ಜೊತೆಗಿರೋದಲ್ವಾ, ಅದಕ್ಕೆ ನಿನ್ನ ಜೊತೆಗಿದ್ದೀನಿ ಅಂತ ಆಯ್ತಾ, ನಾನು ಪ್ರೇಯರಲ್ಲಿ ಇದ್ದೀನಿ ಅಂತ, ನಾನು ಮೈಕ್ ಹಿಡ್ಕೊಂಡು ಪ್ರಬೋಧನೆ ಮಾಡ್ತಾ ಇದ್ದೀನಿ ಅಂತ, ನಾನು ಪರಮಪ್ರಸಾದ ತಗೊಂಡಿದ್ದೀನಿ ಅಂತ
ಮಾಡ್ತಾ ಇದ್ದೀನಿ, ಕ್ಷಮಿಸ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಮಗನೇ, ನನ್ನ ಹಳೆಯ ಸ್ವಭಾವ ಗೊತ್ತಲ್ಲ, ಅದೇ ರೀತ ಪೇತ್ರ, ಯೇಸುವೆ ನಿಮ್ಮ ಜೊತೆಗಿದ್ದೀನಿ, ನೀನೊಂಥರ ಒಳ್ಳೆ ಮನುಷ್ಯ, ಮರ್ಯಾದಸ್ಥ, ಅದರಿಂದ ಸಾಧಾರಣ ಮನುಷ್ಯರೆಲ್ಲ ಕ್ಷಮಿಸೋದು 1 ಸರಿ 2 ಸರಿ 3 ಸರಿ, 7 ಸರಿ ಕ್ಷಮಿಸಿದ್ರೆ ಸಾಕ. ಯೇಸು ಏನು ಹೇಳಿದ್ರು? ಗ್ರೇಟ್ ಪೀಟರ್, ಯು ಆರ್ ಸಮಥಿಂಗ್ ಗ್ರೇಟ್. 7 ಸರಿ ಎಲ್ಲ ಕ್ಷಮಿಸಕ್ಕಾಗುತ್ತೆ ನಿನಗೆ ಅಂತ ಹೇಳಲಿಲ್ಲ. 7 ಅಲ್ಲ ಮಗನೇ, 70 ಸಾರಿ ಹಾಕಿ ಇಂಟು ಮಾಡಿ ಮಲ್ಟಿಪ್ಲೈ ಮಾಡಿ ಏನೋ ಮಾಡು, 70 ಸಾರಿ ಕ್ಷಮಿಸಿದ್ರು ಆಗೋದಿಲ್ಲ ಅಂತ. ಪೇತ್ರ ಆಮೇಲೆ ಗಪ್ಚಿಪ್, ಮಾತಿಲ್ಲ. ಯಾಕೆ ಹೇಳಿ? ಪೇತ್ರಂಗೆ ಗೊತ್ತಾಯ್ತು, ಇಟ್ ಈಸ್ ಇಂಪಾಸಿಬಲ್, ಸಾಧ್ಯ ಇಲ್ಲ. ನೋಡಿ, ನಾವು ಕ್ಷಮೆ ಕೊಡ್ತೀವಿ ಅಂತೆಲ್ಲ ಹೇಳ್ತೀವಲ್ವಾ, ಒಂದೇ ಒಂದು ಸಾರಿ ಕೂಡ ಪೂರ್ತಿಯಾಗಿ ನಮ್ಮ ಕೈಲಿ ಕ್ಷಮಿಸಕ್ಕಾಗಲ್ಲ. ಅದೇ ಸತ್ಯ. ನಾವು ಕ್ಷಮಿಸಿದ್ದೀವಿ ಅಂತ ಹೇಳ್ತೀವಿ, ಆದರೂ ನಮಗೆ ಪೂರ್ತಿ ಕ್ಷಮೆ ಕೊಡೋಕ್ಕಾಗಲ್ಲ. ಅವ್ರ ಹೆಸರು ಕೇಳಿದಾಗ, ಅವ್ರನ್ನ ನೋಡಿದಾಗ ಎಲ್ಲೋ ಸ್ವಲ್ಪ ಕಹಿ ಆಗುತ್ತೆ ಒಳಗಡೆ. ಕ್ಷಮಿಸಿದ್ದೀವಿ ಬ್ರದರ್, ಅವ್ರನ್ನೆಲ್ಲ ಕ್ಷಮಿಸಿದ್ದೀವಿ, ಎಲ್ಲರನ್ನೂ ಕ್ಷಮಿಸ್ಬಿಟ್ಟಿದ್ದೀವಿ, ಜ್ಞಾನಕ್ಕೆ ಹೋಗಿ ಎಲ್ಲರನ್ನೂ ಕ್ಷಮಿಸ್ಬಿಟ್ಟಿದ್ದೀವಿ. ಅದೆಲ್ಲ ಸುಳ್ಳೆ, ಹೇಳ್ಬೋದು ಅಷ್ಟೇ ಕ್ಷಮಿಸ್ಬಿಟ್ಟಿದ್ದೀವಿ ಅಂತಲ್ಲ, ಆದರೆ ಇಲ್ಲಿರುತ್ತೆ ಒಳಗಡೆ, ಅದು ಹಾಗೆ ಇರುತ್ತೆ. ಕ್ಷಮಿಸ್ಬಿಟ್ಟಿದ್ದೀವಿ ಅಂದರೆ ಯಾವ ಥರ? ನಾವು ಧ್ಯಾನ ಮುಗಿದ ತಕ್ಷಣ ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ವಿ, ಊಟ ಮಾಡಿ ಯೇಸು ಸ್ವಾಮಿ ತೋರಿಸ್ದಾಗೆ ಅವ್ರ ಕಾಲನ್ನ ಎಳೆದು ಪಾತ್ರೆಯಲ್ಲಿಟ್ಟು ಕಾಲು ತೊಳೆದು ಮುತ್ತು ಕೊಟ್ಟು ಬಂದ್ವಿ. ಇನ್ನೂ ಏನು ಕ್ಷಮಿಸ್ಬೇಕು ಬ್ರದರ್? ಇದೆಲ್ಲ ನೀವು ಹೇಳ್ಕೋಬೇಕು ಕ್ಷಮೆ ಅಂತ ಅಷ್ಟೇ. ಆದರೆ ಇದೆಲ್ಲ ಹೊರಗಡೆದಾಯ್ತು, ಈ ಒಳಗಡೆ ಆಗಬೇಕಲ್ಲ. ಒಳಗಡೆ ಬರಬೇಕಾದ್ರೆ ಬಾಕ್ಸ್ ಒಳಗಡೆ ನೀನು ಬರಬೇಕು. ಇನ್ ಕ್ರೈಸ್ಟ್ ಯು ವಿಲ್ ಹ್ಯಾವ್ ದ ನೇಚರ್ ಆಫ್ ಫಾರ್ಗಿವ್ನೆಸ್. ಕ್ಷಮಿಸುವ ಆ ಸ್ವಭಾವ ನಮ್ಮೊಳಗಡೆ ಬರ್ತದೆ. ಕ್ರಿಸ್ತನಲ್ಲಿ ಬಂದರೆ, ಕ್ರಿಸ್ತನಲ್ಲಿ ತುಂಬ ಬೆನಿಫಿಟ್ ಇದೆ ಆಯ್ತಾ. ಕೆಲವು ಹೇಳ್ತಾರಲ್ಲ, ಪ್ರೇಯರಲ್ಲಿ ಬಂದು, ಪ್ರೇಯರ್ ಗ್ರೂಪಲ್ಲಿ ಬಂದು, ಈ ಚರ್ಚಲ್ಲಿ ಬಂದು, ಆ ಚರ್ಚಲ್ಲಿ ಬಂದು, ಅಲ್ಲಿ ಇಲ್ಲಿ ಬಂದೆಲ್ಲ ಪ್ರಯೋಜನ ಇಲ್ಲ. ನೀವು ಎಲ್ಲೇ ಬನ್ನಿ, ಮೊದಲು ಯಾರಲ್ಲಿ ಬರಬೇಕು? ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಾವು ಬರಬೇಕು, ಯೇಸುವಿನಲ್ಲಿ ನಾವು ಬರಬೇಕು. ಈಗ ನಾವು ಪರೀಕ್ಷೆ ಮಾಡಿ ನೋಡ್ಕೋಬೇಕಾಗಿರೋದು, ಯೇಸುವಿನಲ್ಲಿ ನಾನಿದ್ದೀನ, ನನ್ನಲ್ಲಿ ಯೇಸು ಇದ್ದಾರ ಅಂತ. ಪೌಲರು ಹೇಳ್ತಾರಲ್ವ, ಯೇಸು ನನ್ನಲ್ಲಿ ಇಲ್ಲದೆ ಇದ್ರೆ ನಾನು ಅಯೋಗ್ಯನೇ ಸರಿ. ಇಫ್ ಕ್ರೈಸ್ಟ್ ಈಸ್ ನಾಟ್ ಇನ್ ಮೀ, ಐ ಆಮ್ ಅನ್ಫಿಟ್, ಅಯೋಗ್ಯನಾಗ್ತೇನೆ ಅಂತ 2 Corinthians 13:5 ಇದೆ. ವಿಶ್ವಾಸ ಇಟ್ಟಿದ್ದೀರಿ ಅಂತೆಲ್ಲ ಹೇಳ್ತಾ ಇದ್ದೀರಲ್ವಾ, ನಿಮ್ಮ ವಿಶ್ವಾಸದ ಫಲವಾಗಿ ಕ್ರಿಸ್ತ ಯೇಸು ನಿಮ್ಮ ಒಳಗಡೆ ಜೀವಿಸ್ತಾರೆ. ಇದಾರ ಪರೀಕ್ಷೆ ಮಾಡಿ ನೋಡಿ. ಇಲ್ಲದೆ ಇದ್ರೆ ನೀವು ಅಯೋಗ್ಯರು. ಸುಮ್ಮನೆ ಇದ್ದಾರೆ ಅಂತ ಹೇಳಿ ಪ್ರಯೋಜನ ಇಲ್ಲ. ಯೇಸು ಇದ್ದಾರೆ, ಎಲ್ಲಿದ್ದಾರೆ? ನಿನ್ನಲ್ಲಿದ್ದಾರಾ? ಡು ಯು ಹ್ಯಾವ್ ದಟ್ ಗ್ಯಾರಂಟಿ? ಓದಿ ಬೇಗ. ನಿಮ್ಮ ಜೀವನ ವಿಶ್ವಾಸದಲ್ಲಿ ಬೇರೂರಿದೆಯೇ? ನಿಮ್ಮ ಜೀವನ ವಿಶ್ವಾಸದಲ್ಲಿ ಬೇರೂರಿದೆ ಅಂದ್ರೆ ಈಗ ಅದರ ಅರ್ಥ ಏನು? Efesians 2:10 ನಾವು ಕಲ್ತ್ಕೊಳ್ತಾ ಇದೀವಲ್ಲ, ವಿಶ್ವಾಸದಲ್ಲಿ ಬೇರೂರಿದೆ ಅಂದ್ರೆ ಅದರ ಅರ್ಥ ಏನು? ಅದ್ರ ರಿಸಲ್ಟ್ ಕಾಣಿಸುತ್ತೆ, ಆಕ್ಷನ್. ವಿಶ್ವಾಸಕ್ಕೆ ಸಂಬಂಧಪಟ್ಟ ಸತ್ಕಾರ್ಯಗಳು ಯಾವುದು? ಪ್ರೀತಿಯ ಜೀವನ, ಪರಿಶುದ್ಧವಾದ ಜೀವನ, ನೀತಿಯಿಂದ ಕೂಡಿದ ಜೀವನ, ರೈಚಿಯಸ್ ಲೈಫ್. ನಾಟಕ ಮಾಡಿಕೊಂಡು ರೈಚಸ್ ತರ ಬದುಕೋದಲ್ಲ, ಪ್ರೀತಿಸೋ ತರ ಚೆನ್ನಾಗಿದ್ದೀರಾ ಅಂತ ಹೇಳೋದಲ್ಲ. ಅಲ್ಬಿಟ್ಟು ಪ್ರೀತಿಯ ಜೀವನ, ನೀತಿಯ ಜೀವನ, ನ್ಯಾಯ ನೀತಿಯ ಜೀವನ, ರೈಚಿಯಸ್ ಲೈಫ್ ಇರುತ್ತೆ. ನೀವು ಎಲ್ಲೂ ಪ್ರೂವ್ ಮಾಡೋದು ಬೇಕಾಗಿಲ್ಲ, ಐ ಆಮ್ ರೈಚಿಯಸ್ ಅಂತ ಎಲ್ಲೂ ಹೇಳಿ ನಿಮ್ಮ ವೇಷಭೂಷಣದಿಂದ ತೋರಿಸೋ ಅವಶ್ಯಕತೆ ಇಲ್ಲ, ಆಯ್ತಾ? ಮಾತುಕತೆಯಿಂದ ತೋರಿಸೋ ಅವಶ್ಯಕತೆ ಇಲ್ಲ, ಅದಕ್ಕೆ ಗೊತ್ತಾಗುತ್ತೆ, ಅದು ಕಾಣಲ್ಪಡ್ತದೆ. ಮುಚ್ಚುಮರೆಯಾಗಿರುವುದೆಲ್ಲ ಬಟ್ಟ ಬಯಲಾಗುವುದು, ದೇವರೇ ಬಯಲು ಮಾಡ್ತಾರೆ. ನೀವು ಡೋಂಟ್ ವರಿ, ರೈಚಸ್ ನೀವು ಹೌದು ಅಲ್ಲ ಅಂತ ದೇವರು ಪ್ರೂವ್ ಮಾಡ್ತಾರೆ. ನೀವು ಪ್ರೂವ್ ಮಾಡೋಕೆ ಹೋಗಬೇಡಿ, ದೇವರು ನೀನು ರೈಚಸ್ ಅಂತ ನಿನ್ನನ್ನು ಪ್ರೂವ್ ಮಾಡ್ತಾರೆ ಜನರ ಮುಂದೆ. ನೀನು ನೀತಿವಂತ ಅಂತ ದೇವರು ಪ್ರೂವ್ ಮಾಡ್ತಾರೆ, ನೀನು ಪ್ರೂವ್ ಮಾಡ್ಲಿಕ್ಕೆ ಹೋಗಬೇಡ. ಬಾಕ್ಸ್ ಹೊರಗಡೆ ಇದ್ದಾಗ ನೀನು ಪ್ರೂವ್ ಮಾಡ್ತೀಯ, ಆಯ್ತಾ? ಓದಿ. ನಿಮ್ಮ ಜೀವನ ವಿಶ್ವಾಸದಲ್ಲಿ ಬೇರೂರಿದೆಯೇ? ವಿಶ್ವಾಸದಲ್ಲಿ ಬೇರೂರಿದೆಯೇ ಎಂದು
ನೀವೇ ಪರೀಕ್ಷಿಸಿ ನೋಡಿ, ನೀವೇ ಪರೀಕ್ಷಿಸಿ ನೋಡಿ, ನಿಮ್ಮ ಅಂತರಂಗವನ್ನು ಪರಿಶೋಧಿಸಿ ನೋಡಿ, ಅಂತರಂಗವನ್ನು ಪರಿಶೋಧಿಸಿ ನೋಡಿ, ಕ್ರಿಸ್ತ ಯೇಸು ನಿಮ್ಮಲ್ಲಿದ್ದಾರೆ, ಕ್ರಿಸ್ತ ಯೇಸು ನಿಮ್ಮ ಒಳಗಡೆ ಇದ್ದಾರೆ ಎಂಬುದನ್ನು ಅರಿತಿದ್ದೀರಿ ಅಲ್ಲವೇ? ಅವರು ನಿಮ್ಮಲ್ಲಿ ಇಲ್ಲವಾದರೆ ನೀವು ಅಯೋಗ್ಯರೇ ಸರಿ. ಯೇಸು ಒಳಗಡೆ ಇಲ್ಲದೆ ಇದ್ರೆ ಹಾಗಾದ್ರೆ ನಮ್ಮ ಯೋಗ್ಯತೆ ಏನು? ನನ್ನ ಯೋಗ್ಯತೆ ಏನು? ಯೇಸು ನನ್ನ ಒಳಗಡೆ ಇರುವುದೇ ನನ್ನ ಯೋಗ್ಯತೆ. ಪ್ರಪಂಚದಲ್ಲಿರೋ ಎಲ್ಲರೂ ನನಗೆ ಅಯೋಗ್ಯರಂದ್ರು ಪರವಾಗಿಲ್ಲ, ಸ್ವರ್ಗ ನನ್ನನ್ನ ಯೋಗ್ಯ ಎಂದು ಕರೆದಾಗಿದೆ. ಹೇಗೆ? ಯೇಸು ನನ್ನ ಒಳಗಡೆ ಇದ್ದಾರೆ. ಯೇಸು ನನ್ನ ಒಳಗಡೆ ಇದ್ದಾರೆ. ದಟ್ ಈಸ್ ಮೈ ವರ್ದಿನೆಸ್. ಯೇಸು ನನ್ನ ಒಳಗಡೆ ಇದ್ದಾರೆ. ಯೇಸು ನಮ್ಮೊಳಗಡೆ ಇರುವಾಗ ನಾವು ಯೋಗ್ಯರಾಗ್ತೀವಿ. ಯೇಸು ನಮ್ಮ ಒಳಗಡೆ ಇಲ್ಲದೆ ಇದ್ರೆ ಪ್ರಪಂಚ ಎಲ್ಲ ನಮ್ಮನ್ನ ಯೋಗ್ಯರು, ಇವರು ಯೋಗ್ಯರಪ್ಪ, ಇವರು ಯೋಗ್ಯರು, ಇದು ಯೋಗ್ಯ ಕುಟುಂಬ ಎಂದು ಹೇಳಿನೂ ಪ್ರಯೋಜನ ಇಲ್ಲ. ಸ್ವರ್ಗ ಹೇಳಬೇಕು ನಮ್ಮನ್ನ ಯೋಗ್ಯರು ಎಂದು. ಹಾಗೆ ಯೋಗ್ಯರಾಗಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಯೇಸುಸ್ವಾಮಿ ಒಂದು ಮಾತು ಹೇಳ್ತಾರೆ, ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಪೂರ್ತಿ ಅಂತೂ ಅಲ್ಲ, ಸ್ವಲ್ಪ ಸ್ವಲ್ಪ ಆದ್ರೂ ಹೋಗ್ತಾ ಇದೆಯಾ? ಈಗ ನಿನ್ನೆಯಿಂದಾನೆ ಬಾಕ್ಸ್ ಹೇಳ್ತಾ ಬಂದಿದ್ರಿಂದ ಇವತ್ತು ಸ್ವಲ್ಪ ಸ್ವಲ್ಪ ಬಾಕ್ಸ್ ಬಗ್ಗೆ ಏನೋ ಒಂದು ಐಡಿಯಾ ಬರ್ತಾ ಇದೆ ಅಲ್ವಾ? ಹಾಗೆ ಬರೋದು. ಒಂದೇ ಸಾರಿ ಬಂದ್ಬಿಟ್ರೆ ನಮಗೆ ಮತ್ತೆ ಕೆಲಸ ಇರೋದಿಲ್ವಲ್ಲ. ಸೊ ನಮಗೆ ಕೆಲಸ ಬೇಕು ಅಂದ್ರೆ ನಿಮ್ಗೆ ಒಂದೇ ಸಾರಿ ಪೂರ್ತಿ ಬರಬಾರ್ದು. ಸೊ ನಮ್ಮ ಕೆಲಸ ಸ್ಟಾಪ್ ಆಗುತ್ತಲ್ಲ. ನೆಕ್ಸ್ಟ್ ಜನವರಿ 16ರಿಂದ 19ರವರೆಗೂ 2025 ಹೊಸ ವರ್ಷದ ಪ್ರಯುಕ್ತ ಬರ್ನಿಂಗ್ ಬುಷ್ 2 ಧ್ಯಾನ ಮಾಡ್ಬೇಕಲ್ವ? ಇಲ್ಲಿ ನೀವೆಲ್ಲರೂ ಬಾಕ್ಸ್ ಒಳಗಡೆ ಬಂದು ಎಲ್ಲರೂ ಕಂಫರ್ಟಬಲ್ ಆಗಿ ನಿಮ್ಗೆಲ್ಲ ಗೊತ್ತಾಗ್ಬಿಟ್ರೆ ಆಮೇಲೆ ನೀವೆಲ್ಲಿ ಬರ್ತೀರಿ? ನೀವೇನ್ ಮಾಡ್ತೀರಿ ಗೊತ್ತಾ? ಮಾತೆ ಮರೆಯಳ ಥರ ಓಡ್ತೀರಿ ಶುಭ ಸಂದೇಶ ತೆಗೆದುಕೊಂಡು ಇನ್ನೊಂದು ಕಡೆ ಸಾರ್ಲಿಕ್ಕೆ. ಅಲ್ಲೆಲ್ಲೋ ಒಂದು ಪ್ರೇಯರ್ ಗ್ರೂಪ್ ಸ್ಟಾರ್ಟ್ ಮಾಡಿ 100 ಜನನ ಸೇರಿಸ್ಕೊಂಡು ನೀವು ಧ್ಯಾನ ಕೊಡ್ತೀರಿ. ಆಮೇಲೆ ನಾವು ಯಾರಿಗೆ ಧ್ಯಾನ ಕೊಡೋದು? ಅದರಿಂದ ನಿಮಗೆ ಅರ್ಥ ಆಗದೆ ಇರೋದು ಒಂದು ಲೆಕ್ಕದಲ್ಲಿ ನಮಗೆ ಲಾಭನೇ. ಪ್ರೈಸ್ ದಿ ಲಾರ್ಡ್. ನಮಗೋಸ್ಕರ ದೇವರು ನಿಮಗೆ ಅರ್ಥ ಆಗದೆ ಇರೋದವ್ರು ಮಾಡ್ತಾ ಇದ್ದಾರೇನಲ್ವಾ? ಆ ಥರ ಏನಾದ್ರು ಇದೆಯಾ? ಅಲ್ಲ. ನಿಮ್ಗೆ ಅರ್ಥ ಆಗದೆ ಇರ್ಲಿಕ್ಕೆ ಕಾರಣ ನಿಮ್ಮೊಳಗಿರ್ತಕ್ಕಂಥ ಮೊಂಡುತನನೇ, ಅವಿಶ್ವಾಸನೇ, ಮೂಢನಂಬಿಕೆನೇ, ಅಜ್ಞಾನನೇ ಕಾರಣ, ಬೇರೆ ಯಾವುದೂ ಅಲ್ಲ. ಕೇಳಿಸ್ಕೊಳ್ತಾ ಏನಾಗುತ್ತೆ ಅಂದ್ರೆ, ವಾಕ್ಯ ಕೇಳಿಸ್ಕೊಳ್ತಾ ನಮ್ಮ ಒಳಗಡೆ ಇರ್ತಕ್ಕಂಥ ಈ ಮೂಢತನ ಹೋಗುತ್ತೆ, ಅಜ್ಞಾನ ಹೋಗುತ್ತೆ, ಅವಿಶ್ವಾಸ ಹೋಗುತ್ತೆ. ಅದಾದ್ಮೇಲೆ ಈ ಬೆಳಕು ಒಳಗಡೆ ಬರುತ್ತೆ. ಹೀಗೆ ಶುಭ ಸಂದೇಶದ ಬೆಳಕು ಒಳಗಡೆ ಬರುತ್ತೆ. ಆಗ ಗೊತ್ತಾಗುತ್ತೆ ಅಂತ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ, ಸ್ವಲ್ಪ ಹೋರಾಟ ಮಾಡಬೇಕು. ಅದಕ್ಕೋಸ್ಕರ ನೀವು ಮತ್ತೆ ಬರ್ನಿಂಗ್ ಬುಷ್ 2ಗೆ ಬರಲೇಬೇಕಾಗುತ್ತೆ. ಏನು ಮಾಡೋದು? ಬಾಕ್ಸ್ ಒಳಗಡೆ ಸೇರ್ಕೋಬೇಕಲ್ಲ. ಬಾಕ್ಸ್ ಒಳಗಡೆ ಬಂದ ತಕ್ಷಣ ಆಗೋದಿಲ್ಲ. ಬಂದಾದ್ಮೇಲೆ ಯೇಸು ಕ್ರಿಸ್ತರಲ್ಲಿ ಇದ್ದು ಏನು ಮಾಡ್ಬೇಕು ನಾವೀಗ? ಸತ್ಕಾರ್ಯಗಳನ್ನ ಮಾಡಬೇಕು. ಸತ್ಕಾರ್ಯಗಳನ್ನ ಮಾಡುತ್ತಾ ಜೀವಿಸುವಾಗ ನಮಗೆ ಪೀಸ್, ಸಮಾಧಾನ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಸಮಾಧಾನ? ಇನ್ ಕ್ರೈಸ್ಟ್. ಯೇಸುವಿನಲ್ಲಿದ್ದು ಅನುಭವಿಸುವ ಆ ಆನಂದದಿಂದ, ನಾನು ಹೇಳಿದ್ನಲ್ವಾ, ಹರ್ಷ ಹೃದಯ. ಹೇಳಿ ನೋಡೋಣ. ಯಾವುದು ಒಳ್ಳೆ ಔಷಧ? ಯಾವುದು ಒಳ್ಳೆ ಔಷಧ? ಎಲ್ಲಿ ಸಿಗುತ್ತೆ? ಯಾವ ಧ್ಯಾನದಲ್ಲಿ ಸಿಗುತ್ತೆ? ಯಾವ ಬ್ರದರ್ಸ್ ಹತ್ರ ಸಿಗುತ್ತೆ? ಯಾವ ಊರಲ್ಲಿ ಸಿಗುತ್ತೆ? ಯೇಸುವಿನಲ್ಲಿ ಮಾತ್ರ. ಆಯ್ತಾ? ಯೇಸುವಿನಲ್ಲಿ ಬಂದ್ರೆ ಹರ್ಷ ಹೃದಯ ನಮಗೆ ಸಿಗುತ್ತೆ. 100% ಗ್ಯಾರಂಟಿ ಸಿಗುತ್ತೆ. ಯಾಕೆ ಅಂದ್ರೆ ದೇವರು ನಂಬಿಗಸ್ತರು. ದೇವರು ಸುಳ್ಳು ಹೇಳೋದಿಲ್ಲ, ಅವರ ವಾಕ್ಯ ಸುಳ್ಳು ಹೇಳೋದಿಲ್ಲ. ನೀವು ಕೇಳ್ಬೋದು, ನಾವು ಮತ್ತೆ ಚರ್ಚಿಗೆ ಬರ್ತಾ ಇದೀವಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮ್ಮೊಳಗಡೆ ಯಾಕಿಲ್ಲ? ಬರ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ, ಆದರೆ ಕ್ರಿಸ್ತನ ಒಳಗಡೆ ಬಂದಿದ್ದೀರಾ? ಶುಭ ಸಂದೇಶವನ್ನು ಆಲಿಸಿ ವಿಶ್ವಾಸ ಇಟ್ಟು ವಿಶ್ವಾಸದ ಮುಖಾಂತರ ಕ್ರಿಸ್ತನಲ್ಲಿ ಬಂದಿದ್ದೀರಾ? ಬಂದ್ರೆ ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೊಳಗಡೆ ಹರ್ಷ ಹೃದಯ ಇರುತ್ತೆ, ಹರ್ಷ ಹೃದಯ ಬರುತ್ತೆ.
ಇಲ್ಲೇ ಇದ್ರೆ ನಾವು ಇದಕ್ಕೋಸ್ಕರ ಹುಡುಕ್ಬೇಕಾಗತ್ತೆ. ಒದ್ದಾಡ್ತಾ ಇರ್ತೀವಿ. ಎಷ್ಟೋ ಜನ ಹುಡುಕ್ತಾರೆ, ಹುಡುಕಾಟ ಮಾಡ್ತಾರೆ. ಅಲ್ಲಿ ಸಿಗ್ಬೋದು, ಇಲ್ಲಿ ಸಿಗ್ಬೋದು, ಆ ರೀತಿ ಸಿಗ್ಬೋದು, ಈ ರೀತಿ ಮಾಡಿದ್ರೆ. ಇದು ಯಾವುದು ಮಾಡಿದರೆ ಸಿಗುವಂಥದ್ದಲ್ಲ, ಯೇಸುವಿನಲ್ಲಿಗೆ ಬಂದಾಗ ನಮಗೆ ಸಿಗುವಂಥದ್ದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ಏನು ಮಾಡಿದ್ರೂ ನಮಗೆ ಸಿಗೋದಿಲ್ಲ. ಸಮಾರಿತ ಸ್ತ್ರೀ ಪಾಪ, ಅವಳು ಸಂತೋಷಕ್ಕೋಸ್ಕರ ಏನೇನೋ ಮಾಡಿದ್ಲು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 5 ಜನ ಗಂಡಂದ್ರ ಜೊತೆಗೆ ಬದುಕಿದ್ಲು. ಈಗ ಇವ್ರು 5 ಜನ ಗಂಡಂದ್ರ ಸಾವಾಸ ಬೇಡ ಅಂತ ಹೇಳ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು ಸತ್ತೋಗ್ಬಿಟ್ರೋ ಏನೋ ಗೊತ್ತಿಲ್ಲ, ಏನೋ ಇನ್ನೊಬ್ಬನ ಜೊತೆಗೆ, ಗಂಡ ಅಲ್ದಿದ್ದು ಇನ್ನೊಬ್ಬನ ಜೊತೆಗೆ ಮೇ ಬಿ ಇರ್ಬೋದು. 5 ಜನನ ಮದುವೆ ಆದೆ, ಒಬ್ಬನ ಹತ್ರ ತೃಪ್ತಿ ಇಲ್ಲ, ಒಬ್ಬನಿಂದನೂ ತೃಪ್ತಿ ಸಿಗ್ತಾ ಇಲ್ಲ. ಕೆಲವರು ಇದಾರಲ್ಲ, ನಾನು ಡಿವೋರ್ಸ್ ಕೊಡ್ಬೇಕು ಬ್ರದರ್, ಯಾಕೆ ನನಗೆ ತೃಪ್ತಿ ಇಲ್ಲ. ಅದು ಯಾವ ರೀತಿ ತೃಪ್ತಿನಾದ್ರೂ ಆಗಿರ್ಬೋದು, ಮಾನಸಿಕ ಶಾರೀರಿಕ ತೃಪ್ತಿ ಇಲ್ಲ, ನೆಮ್ಮದಿ ಇಲ್ಲ, ಅದಕ್ಕೆ ಡಿವೋರ್ಸ್ ಬೇಕು, ಡಿವೋರ್ಸ್ ಬೇಕು, ಡಿವೋರ್ಸ್ ಬೇಕು ಅಂತ ಗಲಾಟೆ ಮಾಡುವ ಎಷ್ಟೋ ಕ್ರೈಸ್ತರಿದ್ದಾರೆ. ಅವಳು ಎಲ್ಲರಿಗೂ ಡಿವೋರ್ಸ್ ಕೊಟ್ಟು 5 ಜನಕ್ಕೂ ಕೊಟ್ಟು ಲಾಸ್ಟಿಗೆ ಈಗ ಮದುವೆನೇ ಆಗದೆ ಇನ್ನೊಬ್ಬನ ಜೊತೆಗೆ ಬದುಕೋಣ, ಲಿವಿಂಗ್ ಟುಗೆದರ್. ಇವತ್ತು ಇದೆಯಲ್ವ ಆ ಥರ. ಅಲ್ಲಿ ಬದುಕಿದ್ಲು, ಅಲ್ಲೂ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ನೀರು ಸೇದಲಿಕ್ಕೆ ಬರ್ತಾ ಇದ್ದಾಳೆ ಮಧ್ಯಾಹ್ನದ ಹೊತ್ತಿಗೆ. ಯೇಸು ಸ್ವಾಮಿ ಅವಳಿಗಾಗಿ ಕಾಯ್ತಾ ಇದ್ದಾರೆ ಆ ಬಾವಿಯ ಬಳಿಯಲ್ಲಿ. ಅವಳು ಏನು ಹೊತ್ಕೊಂಡು ಬರ್ತಾ ಇದ್ದಾಳೆ ಗೊತ್ತಾ? ಮರಣ ಹೊತ್ಕೊಂಡು ಬರ್ತಾ ಇದ್ದಾಳೆ ಒಳಗಡೆ. ಶಿ ಈಸ್ ಕ್ಯಾರಿಂಗ್ ಡೆತ್ ಇನ್ಸೈಡ್ ವೈಲ್ ಶಿ ಈಸ್ ಕಮಿಂಗ್ ಟು ಡ್ರಾ ವಾಟರ್. ನೀರು ಸೇದ್ಲಿಕ್ಕೆ ಬಂದಾಗ ಅವಳು ಮರಣವನ್ನು ಹೊತ್ಕೊಂಡು ಬರ್ತಾ ಇದ್ದಾಳೆ. ಜೀವ ಅಲ್ಲ ಹೊತ್ಕೊಂಡು ಬರ್ತಾ ಇದ್ದಿದ್ದು, ಮರಣ. ಮನಸ್ಸಿನಲ್ಲಿ ಅಸಮಾಧಾನ, ಅಶಾಂತಿ, ನೊಂದ ಹೃದಯ, ಮುರಿದು ಹೋದ ಮನಸ್ಸು, ಮುರಿದು ಹೋದ ಜೀವನ. ನಮ್ಮಲ್ಲಿ ಅನೇಕರು ಇವತ್ತು ಇದೇ ಪರಿಸ್ಥಿತಿಯಲ್ಲಿ ಇದ್ದೀವಿ. ನೊಂದು ಹೋದ, ಮುರಿದು ಹೋದ ಜೀವನ, ಕುಟುಂಬ, ಮನಸ್ಸು, ಹೃದಯ, ಇದರಿಂದ ಬಂದ ಅನೇಕ ರೋಗಗಳು ಶರೀರದಲ್ಲಿ. ಸುಸ್ತಾಗ್ಬಿಟ್ಟಿದೆ, ಸಾಕಾಗ್ಬಿಟ್ಟಿದೆ ಬ್ರದರ್, ಸಾಯ್ಬೇಕಷ್ಟೆ. ಸಾಯ್ಲಿಕ್ಕೂ ಆಗ್ತಾ ಇಲ್ಲ, ಬದುಕಲಿಕ್ಕೂ ಆಗ್ತಾ ಇಲ್ಲ, ನೆಮ್ಮದಿ ಇಲ್ಲ, ಒಂದು ಹರ್ಷ ಹೃದಯ ಇಲ್ಲ. ಅವಳು ಅದೇ ಪರಿಸ್ಥಿತಿಯಲ್ಲಿ ಬಂದ್ಲು. ಅಟ್ಲೀಸ್ಟ್ ಯಾರು ಇಲ್ಲದ ಟೈಮಲ್ಲಾದರೂ ಹೋಗಿ ಸ್ವಲ್ಪ ನೀರು ಎತ್ಕೊಂಡು ಬರೋಣ ಅಂತ. ಆದರೂ ಒಬ್ಬ ಮನುಷ್ಯ ಇದ್ದಾನೆ. ಏನು ಮಾಡೋದು, ಏನು ಮಾಡೋದು? ಬಂದ್ಬಿಟ್ಟಿದ್ದೀವಿ, ನೀರು ಎತ್ತಬೇಕು. ತಲೆ ತಗ್ಗಿಸ್ಕೊಂಡು ಗೊತ್ತಾಗದಾಗ ನೀರು ಎತ್ಕೊಂಡು ಹೋಗೋಣ ಅನ್ನೋಷ್ಟರಲ್ಲಿ ಈ ಪುಣ್ಯಾತ್ಮ ಕೇಳ್ತಾ ಇದ್ದಾನೆ, ಕುಡಿಯಲು ಕೊಂಚ ನೀರು ಕೊಡು ಅಂತ. ಆದರೆ ಅಲ್ಲಿ ಕುತ್ಕೊಂಡಿದ್ದು ಯಾರು ಅಂತ ಅವಳಿಗೆ ಗೊತ್ತಾಗಿಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ಯೇಸು ನಿನ್ನೆ ಇದ್ದ ಹಾಗೆ ಈಗಲೂ ಇದ್ದಾರೆ. ಈ ಬರ್ನಿಂಗ್ ಬುಷ್ ಧ್ಯಾನಕೂಟದಲ್ಲಿ ಯೇಸು ನಮ್ಮ ಜೊತೆನಲ್ಲಿದ್ದಾರೆ. ನಾವು ಬಳಲಿ ಬೆಂಡಾಗಿ ಭಾರ ಎಲ್ಲ ಹೊತ್ಕೊಂಡು ಬಂದಿದ್ದೀವಿ ನೀರು ಸೇದಲಿಕ್ಕೆ. ಯಾವ ನೀರು? ಜೀವಜಲನ? ಜಲ, ಜೀವಜಲ ಅಲ್ಲ, ಜಲ. ಅವಳು ಬಾವಿಗೆ ಬಂದಿದ್ದು ಜೀವಜಲ ತಗೊಳ್ಲಿಕ್ಕೆ ಬಂದಿದ್ದು. ಶರೀರದ ಜಲ ಅಂದರೆ ಭೌತಿಕ ಆಶೀರ್ವಾದ ಹುಡ್ಕೊಂಡು ಬಂದ್ಲು ಅಂತ. ನಮ್ಮಲ್ಲೂ ಅನೇಕರಿ ಧ್ಯಾನ ಪ್ರಾರ್ಥನೆ ಅಂತ ಸುತ್ತೋಡಿಯೋದು ಯಾಕೆ ಹೇಳಿ? ಏನೋ ಒಂದು ಶರೀರಕ್ಕೆ ಬೇಕು ನಮಗೆ, ಏನೋ ಒಂದು ಜಲ ಬೇಕು. ಸೌಖ್ಯದ ಜಲ ಇರ್ಬೋದು, ಯಾವುದೋ ಒಂದು ಅದ್ಭುತದ ಜಲ ಇರ್ಬೋದು, ಏನೋ ಒಂದು ಸಾಲ ತೀರುವ ಜಲ ಇರ್ಬೋದು, ಗಂಡ ಸರಿಯಾಗಬೇಕು ಅಂತ ಒಂದು ಜಲ ಇರ್ಬೋದು, ಹೆಂಡತಿ ಸರಿಯಾಗಬೇಕು ಅಂತ ಒಂದು ಜಲ ಇರ್ಬೋದು, ಜಾಬ್ ಬೇಕು ಅಂತ ಒಂದು ಜಲ ಇರ್ಬೋದು. ಯಾವುದೋ ಒಂದು ಜಲ ಸೇದ್ಲಿಕ್ಕೆ ಬಂದಿದ್ದೀರಿ, ನೀರು ಸೇದ್ಲಿಕ್ಕೋಸ್ಕರ ಬಂದಿದ್ದೀರಿ. ಅವಳಿಗೆ ಪಾಪ ಅವತ್ತು ಹೊಟ್ಟೆಗೆ ಬೇಕಾಗಿತ್ತು, ಆ ಜಲ ಸೇರ್ಲಿಕ್ಕೆ ಬಂದ್ಲು. ನಾವು ಬೇರೆ ಬೇರೆ ರೀತಿಯ ಜಲದ ಲಿಸ್ಟೇ ತಗೊಂಡು ಬಂದಿದ್ದೀವಿ. ಲಿಸ್ಟ್ ಇದೆಯಾ ಕೆಲವ್ರದ್ದು? ಕೆಲವ್ರದಲ್ಲಿ ಕೋರಿಕೆ ಬಾಕ್ಸ್ ಒಳಗಡೆ ಹಾಕಿರ್ತೀರಿ ಅಲ್ವಾ? ಸೊ ಬೇರೆ ಬೇರೆ ರೀತಿಯ ಜಲವನ್ನು ಸೇದಲಿಕ್ಕೋಸ್ಕರ ನಾವು ಬಂದಿದ್ದೀವಿ. ಆದರೆ ಯೇಸು ಏನು ಹೇಳ್ತಾರೆ ಗೊತ್ತಾ ನಿಮಗೆ? ನಿನಗೆ ಬೇಕಾಗಿರೋದು ಮಗನೇ ಮಗಳೇ ಈ ಯಾವ ಜಲನೂ ಅಲ್ಲ, ಜೀವಜಲ. ಯಾವ ಜಲ? ಜೀವಜಲ. ಅದು ಯಾರು ಕೊಡ್ತಾರೆ ಗೊತ್ತಾ? ಯೇಸು ಕೊಡ್ತಾರೆ. ಯೇಸು ಕ್ರಿಸ್ತನಿಗೆ ಮಾತ್ರನೇ ಈ ಜೀವಜಲ ಕೊಡ್ಲಿಕ್ಕಾಗತ್ತೆ. ಅವಳು ಬಂದಾಗ ಅವಳು ಥಿಂಕ್ ಮಾಡಿಲ್ಲ, ಅವಳು ಯೋಚನೆ ಮಾಡಲಿಲ್ಲ, ಇವತ್ತು ನಾನು ವಾಪಸ್ ಹೋಗುವಾಗ ನಾನು ಜೀವಜಲ ತೆಗೆದುಕೊಂಡು ಹೋಗ್ತೀನಿ ಅಂತ. ಅವಳು ಯೋಚನೆ ಮಾಡ್ಕೊಂಡು ಬಂದಿದ್ದಿಷ್ಟೇ, ನಾನು ಬೇಗ ಹೋಗಿ ಯಾರ ಕಣ್ಣಿಗೂ ಬೀಳದೆ ನೀರೆತ್ಕೊಂಡು ಬೇಗ ಮನೆಗೆ ಸೇರ್ಕೊಂಡು ಇಟ್ಕೊಂಡು ಒಂದು ಜೊತೆನಲ್ಲಿ ಬದುಕಬಹುದು ಅಂತ. ಆದರೆ
ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುವನ್ನು ಅವಳು ಭೇಟಿ ಆಗ್ತಾಳೆ. ಶಿ ಹ್ಯಾಡ್ ಎನ್ ಎನ್ಕೌಂಟರ್ ವಿತ್ ಜೀಸಸ್. ಜೀಸಸ್ ಮೆಟ್ ಹರ್. ಯೇಸು ಅವಳನ್ನ ಭೇಟಿ ಆದರು, ಅವಳು ಯೇಸುವನ್ನು ಭೇಟಿ ಆಯಿತು, ಪರಸ್ಪರ ಇಬ್ಬರ ಭೇಟಿ ಆಯಿತು. ಭೇಟಿ ಆದಾಗ ಇನ್ನಲ್ಲಿ ಶುಭ ಸಂದೇಶ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಶುಭ ಸಂದೇಶನೇ ಮಾತಾಡ್ತಾ ಇರೋದು, ಯೇಸುನೇ ಮಾತಾಡ್ತಾ ಇರೋದು. ಅವಳಿಗೆ ಗೊತ್ತಾಗದ ಹಾಗೆ, ವಿತೌಟ್ ಹರ್ ನಾಲೆಡ್ಜ್, ಅವಳು ಯೇಸುವಿನ ಒಳಗಡೆ ಬಂದಳು. ಶಿ ಕೇಮ್ ಇನ್ ಕ್ರೈಸ್ಟ್. ಯೇಸುವಿನ ಒಳಗಡೆ ಅವಳು ಬಂದಾಗ ಬೈಬಲ್ ಹೇಳುತ್ತೆ, ಅವಳು ವಾಪಸ್ ಹೋಗ್ಬೇಕಾದ್ರೆ ಸಾಧಾರಣ ನೀರು ಎತ್ಕೊಂಡು ಹೋಗ್ಬೇಕು, ಅವಳ ಕೊಡಬನ್ನ ಅಲ್ಲೇ ಬಿಟ್ಟು ಹೋದ್ಲು ಅಂತ ಇದೆ. ಎಷ್ಟನೇ ವಾಕ್ಯ? ಯೋಹಾನನ ಶುಭ ಸಂದೇಶ 4ನೇ ಅಧ್ಯಾಯದ 23ನೇ ವಾಕ್ಯ ಅನ್ಸುತ್ತಲ್ವಾ? ಜಾನ್ ಚಾಪ್ಟರ್ 4 ವರ್ಸ್ 23 ಇರಬೇಕು. 28. ಆ ಮಹಿಳೆ ತನ್ನ ಕೊಡವನ್ನು ಅಲ್ಲಿಯೇ ಬಿಟ್ಟು ಊರಿಗೆ ನಡೆದಳು. ಹಾಲೆಲೂಯ. ಯಾರೆಲ್ಲ ಯೇಸುವನ್ನ ನಿಜವಾಗ್ಲೂ ಭೇಟಿಯಾಗಿ ಯೇಸುವಿನ ಒಳಗಡೆ, ಯೇಸು ಆಗಿರೋ ಬಾಕ್ಸ್ ಒಳಗಡೆ ಬರ್ತಿರೋ, ನೀವೇನೆಲ್ಲ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀರಲ್ಲ, ಅದಾಗಬೇಕು, ಇದಾಗಬೇಕು, ಹಾಗಾಗಬೇಕು, ಹೀಗಾಗಬೇಕು, ಅಷ್ಟಾಗಬೇಕು, ಇಷ್ಟಾಗಬೇಕು ಅಂತ ಲಿಸ್ಟನ್ನೆಲ್ಲ ಅಲ್ಲೇ ಬಿಟ್ಟು ನಿಮ್ಮ ಊರಿಗೆ ಹೋಗ್ತೀರಿ. ಹೋಗಿ ಏನು ಮಾಡ್ತೀರಿ? ನಾನಲ್ಲಿ ಧ್ಯಾನಕ್ಕೆ ಹೋದೆ, ಅವ್ರು ಏನು ಬಾಕ್ಸ್ ಅಂತ ಇದ್ರು, ನಮಗೇನು ಅರ್ಥ ಆಗೇ ಇಲ್ಲ, ಅದಕ್ಕೆ ನಾನು ಬಂದ್ಬಿಟ್ಟೆ ಅಂತ ಹೇಳ್ತೀರಾ? ಇಲ್ಲ. ಅಲ್ಲೋಗಿ ಏನು ಹೇಳ್ತೀರಿ ಗೊತ್ತಾ? ನಾನು ಲಿಸ್ಟ್ ತಗೊಂಡು ಹೋದೆ, ನೀರು ಸೇದ್ಲಿಕ್ಕೋಸ್ಕರ ಹೋದೆ, ಅಲ್ಲಿ ಯೇಸುವನ್ನ ಭೇಟಿಯಾದೆ. ಯೇಸು ನನ್ನೊಳಗಡೆ ಜೀವಜಲ ತುಂಬಿಸಿದ್ರು. ಈ ಜೀವಜಲ ಬಂದಾಗ ನನ್ನೊಳಗಡೆ ಹರ್ಷ ಹೃದಯ ಬಂತು. ಏನ್ ಬಂತು? ಹರ್ಷ ಹೃದಯ. ಒಳ್ಳೆಯ ಔಷಧಿ. ಯೇಸು ನನ್ನ ಹೃದಯಕ್ಕೆ ಔಷಧಿ ಹಚ್ಚಿದ್ರು. ಮುರಿದು ಹೋದ ನನ್ನ ಮನಸ್ಸನ್ನ, ನೊಂದು ಹೋದ ನನ್ನ ಮನಸ್ಸನ್ನ ಯೇಸು ಕಟ್ಟಿ ಗುಣಪಡಿಸಿದ್ರು. ಜೀವಜಲವನ್ನು ನನ್ನಲ್ಲಿ ತುಂಬಿಸಿದ್ರು. ಆದ್ರಿಂದ ಏನ್ ಮಾಡಿದೆ ಅಂದ್ರೆ, ಈ ಲಿಸ್ಟ್ ಎಲ್ಲ ಅಲ್ಲೇ ಇಟ್ಟು ಬಂದ್ಬಿಟ್ಟೆ ನಾನು. ಈಗ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಗೊತ್ತಾ? ನಿಮ್ಮನ್ನೋರ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ. ಜನವರಿ ತಿಂಗಳು 16ನೇ ತಾರೀಕು ಇನ್ನೊಂದು ಧ್ಯಾನಕೂಟ ಇದೆ, ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ, ಬರ್ನಿಂಗ್ ಬುಷ್ 2. ಅದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಬಂದಿದ್ದೀನಿ ಅಂತ ನೀವು ಹೇಳ್ತೀರಿ ಬಾಕ್ಸ್ ಒಳಗಡೆ ಬಂದ್ರೆ. ಸಮಾರಿಯ ಸ್ತ್ರೀ ಯೇಸುವನ್ನ ಭೇಟಿಯಾಗಿ ಯೇಸು ಆಗಿರ್ತಕ್ಕಂಥ ಬಾಕ್ಸ್ ಒಳಗಡೆ ಅವಳು ಬಂದಿದ್ದರ ಪರಿಣಾಮ ಅವಳು ಊರು ಒಳಗಡೆ ಓಡಿ ಹೋದ್ಲು. ಓಡಿ ಹೋಗಿ ಏನ್ ಮಾಡಿದ್ಲಂತೆ? ಕೊಡವನ್ನು ಅಲ್ಲೇ ಬಿಟ್ಟು ಊರಿಗೆ ನಡೆದಳು. ನಾನು ಮಾಡಿದ ಕೃತ್ಯಗಳನ್ನೆಲ್ಲ, ಅಂದ್ರೆ ಒಳ್ಳೆ ಕೃತ್ಯ ಅಲ್ಲ, ಅವಳು ಮಾಡಿದ್ದೆಲ್ಲ ಒಳ್ಳೇದ ಕೆಟ್ಟದ? ನಾನು ಮಾಡಿದ ಕೃತ್ಯಗಳನ್ನೆಲ್ಲ ಕಂಡಂತೆ ತಿಳಿಸಿದ ಒಬ್ಬ ವ್ಯಕ್ತಿ ಅಲ್ಲಿದ್ದಾರೆ. ಬಂದು ನೋಡಿ ಅವರೇ ಅಭಿಷಕ್ತನಾದ ಅವರೇ ನೀವು ಹುಟ್ಟು ಕ್ರೈಸ್ತರಲ್ಲ, ಇಷ್ಟು ವರ್ಷ ಆಗಿ ಎಷ್ಟು ಜನಕ್ಕೆ ನಿಮಗೆ ಕರೀಲಿಕ್ಕಾಗಿದೆ? ಯೇಸುವೆ ಅಭಿಷಿಕ್ತನಾದ ಲೋಕೋದ್ಧಾರಕ, ಬಂದು ನೋಡಿ, ಕಮ್ ಅಂಡ್ ಸಿ. ಹೇಳಲಿಕ್ಕಾಗಿದೆಯಾ? ಆಗಿಲ್ಲ. ಕಾರಣ ಏನು ಗೊತ್ತಾ? ನಮ್ಮ ಹೃದಯ ಇನ್ನೂ ಕೂಡ ಅಸ್ಥಿ ಪಂಜರ ಆಗಿದೆ. ಪ್ರೋಬ್ಸ್ ಚಾಪ್ಟರ್ 15 ವರ್ಸ್ 13, ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತೆ, ಹರ್ಷ ಹೃದಯದಿಂದ ಮುಖ ಅರಳುವುದು. ಏನ್ ಅರಳುವುದು? ಮುಖ ಅಂದ್ರೆ ಈ ಮುಖ ಅಲ್ಲ, ಈ ಚರ್ಮದ ಮುಖ ಅಲ್ಲ, ಅದು ಅರಳುತ್ತೆ. ಹರ್ಷ ಹೃದಯದಿಂದ ನಿನ್ನ ಆಂತರಿಕ ಮುಖ, ಯುವರ್ ಇನ್ನರ್ ಫೇಸ್, ಯುವರ್ ಹಾರ್ಟ್ ಫ್ಲರಿಷಸ್. ಮುಖ ಅರಳುವುದು. ದಟ್ ಚಿಯರ್ಫುಲ್ ಹಾರ್ಟ್ ಅಂತ ಓದಿದ್ವಲ್ಲ ನಾವು, ಆ ಚಿಯರ್ಫುಲ್ನೆಸ್ ಬರುತ್ತೆ ಒಳಗಡೆ. ಯು ವಿಲ್ ಗೆಟ್ ಎ ಚಿಯರ್ಫುಲ್ ಹಾರ್ಟ್ ಇನ್ಸೈಡ್. ಓಕೆ. ಹರ್ಷ ಹೃದಯದಿಂದ ಮುಖ ಅರಳುವುದು. ಮನೋವ್ಯಥೆಯಿಂದ, ಅದಕ್ಕೆ ವಿರುದ್ಧ, ಮನೋವ್ಯಥೆಯಿಂದ ಚೈತನ್ಯ ಕುಂದುವುದು. ಮನೋವ್ಯಥೆಯಿಂದ ಇರೋ ಶಕ್ತಿ ಎಲ್ಲ ಹೋಗುತ್ತೆ. ಅವರು ಲಾಸ್ಟಿಗೆ ಸೋತು ರೋಗಿಗಳಾಗ್ತಾರೆ, ಮನೋರೋಗಿಗಳಾಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ, ಸೂಸೈಡಲ್ ಟೆಂಡೆನ್ಸಿ ಬರುತ್ತೆ.
ಆತ್ಮಹತ್ಯೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಮದ್ಯಪಾನಕ್ಕೆ ಒಳಗಾಗ್ತಾರೆ, ಬೇರೆ ಬೇರೆ ಅಡಿಕ್ಷನ್ಸ್ಗೆ ಒಳಗಾಗ್ತಾರೆ, ಮಾಟ ಮಂತ್ರಕ್ಕೆ ಹೋಗ್ತಾರೆ ಪರಿಹಾರಕ್ಕೋಸ್ಕರ. ಅಲ್ಲಿ ಇಲ್ಲಿ ಮನುಷ್ಯರ ಹಿಂದೆ ಅಲಿತಾರೆ, ಏನೇನೋ ಮಾಡ್ಲಿಕ್ಕೆ ಹೋಗ್ತಾರೆ. ಎಲ್ಲ ಪ್ರಯತ್ನ ಫೇಲ್ ಆಗ್ತಾ ಬರುತ್ತೆ. ಫೇಲ್ ಆದಷ್ಟು ಇವ್ರು ಮತ್ತೆ ಸೋತು ಹೋಗ್ತಾರೆ, ಲಾಸ್ಟಿಗೆ ಸತ್ತೇ ಹೋಗ್ತಾರೆ. ಏನು ಪ್ರಯೋಜನ ಬದುಕಿ? ಎಷ್ಟೋ ಜನರ ಜೀವನ ಅದೇ ರೀತಿಯಲ್ಲಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮನೋವ್ಯಥೆಯಿಂದ ಏನಾಗ್ತದಂತೆ? ಚೈತನ್ಯ ಕುಂದುವುದು. ಏನು ಕುಂದುತ್ತೆ? ನಿನ್ನ ಶರೀರದ ಚೈತನ್ಯ, ನಿನ್ನ ಮನಸ್ಸಿನ ಚೈತನ್ಯ ಕುಂದಿ ಹೋಗುತ್ತೆ ಮನೋವ್ಯಥೆಯಿಂದ. ಪ್ರೀತಿಯ ಸಹೋದರ ಸಹೋದರಿಯರು, ಈ ಮನೋವ್ಯಥೆ ಎಲ್ಲರಿಗೂ ಇದೆ. ಎಲ್ಲಿಂದ ಬರುತ್ತಿದ್ದು? ಪಾಪದಿಂದ ಬರುತ್ತೆ. ಪಾಪದ ಮುಖಾಂತರ ನಮ್ಮ ಅಂತರಂಗ ಗಾಯ ಆಗುತ್ತೆ. ಅದನ್ನು ನಾವು ಇನ್ನರ್ ವೂಂಡ್ಸ್ ಅಂತ ಹೇಳ್ತೀವಿ, ಆಂತರಿಕ ಗಾಯಗಳು ಅಂತ ಹೇಳ್ತೀವಿ. ಗಾಯ ಎಲ್ಲಿಂದ ಆಯಿತು? ಪಾಪದಿಂದ ಆಯಿತು. ನಾವು ಮಾಡಿದ ಪಾಪದಿಂದ ಮಾತ್ರ ಅಲ್ಲ, ಇತರರು ಮಾಡಿದ ಪಾಪದಿಂದನೂ ನಮ್ಮ ಅಂತರಂಗಕ್ಕೆ ಗಾಯ ಆಗುತ್ತೆ. ಹಾಗೇನಾಗುತ್ತೆ? ನಮ್ಮ ಚೈತನ್ಯ ಕುಂದಿ ಹೋಗುತ್ತೆ, ಸೋತು ಹೋಗ್ತೀವಿ. ಬೇಜಾರು ಬ್ರದರ್, ಯಾಕೋ ಗೊತ್ತಿಲ್ಲ, ಡೈಲಿ ಪ್ರೇಯರ್ ಮಾಡ್ತೀವಿ, ಏನೋ ಒಂದು ಸಮಾಧಾನನೇ ಆಗ್ತಾ ಇಲ್ಲ. ಸುಮಾರು ವರ್ಷದಿಂದ ಪ್ರೇಯರ್ ಗ್ರೂಪಲ್ಲೇ ಇದ್ದೀವಿ, ಚರ್ಚಿಗೆ ಡೈಲಿ ಹೋಗ್ತೀವಿ, ಏನೋ ಒಂದು ಸಮಾಧಾನನೇ ಇಲ್ಲ. ಬೆಳಗ್ಗೆ ಕೌನ್ಸಿಲಿಂಗಿಗೆ ಬಂದ ಕೆಲವರು ಹೇಳಿದರು, ಡೈಲಿ ಚರ್ಚಿಗೆ ಹೋಗ್ತೀವಿ, ಪ್ರೇಯರ್ ಮಾಡ್ತೀವಿ ಬ್ರದರ್, ಸಮಾಧಾನನೇ ಇಲ್ಲ, ಏನೋ ಒಂಥರ ಆಗುತ್ತೆ. ನಮ್ಮಲ್ಲಿ ಸುಮಾರು ಜನರ ಪರಿಸ್ಥಿತಿ ಹಾಗೆ ಅಲ್ವಾ? ಅವರಿಗೆ ಒಂದು ಥರ ಆಗ್ತಾ ಇದ್ರೆ ನಿಮಗೆ ಇನ್ನೊಂದು ಥರ ಆಗ್ತಾ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗ್ತಾ ಇರುತ್ತೆ. ಕೆಲವರಿಗೆ ಏನೋ ಡ್ರೈನೆಸ್ ಫೀಲ್ ಆಗ್ತಾ ಇರುತ್ತೆ. ಕಾರಣ ಏನು ಗೊತ್ತಾ? ಒಳಗಡೆ ಪಾಪದಿಂದಲೂ ಈ ರೀತಿ ಭಾರದಿಂದಲೂ, ಆಂತರಿಕ ಗಾಯ ಎಂಬ ಭಾರದಿಂದಲೂ ನಾವು ಕುಂದಿ ಹೋಗ್ಬಿಟ್ಟಿದ್ದೀವಿ. ಈಗ ಏನು ಮಾಡಬೇಕು? ಇದರಿಂದ ಹೊರಗಡೆ ಬರಬೇಕು, ಇದು ಹೋಗಬೇಕು. ಇದು ಹೋಗೋದು ನಾ ಹೇಳಿದ್ನಲ್ಲ, ಇನ್ ಕ್ರೈಸ್ಟ್, ಯೇಸುವಿನಲ್ಲಿ ಬಂದಾಗ ಇದೇನಾಗುತ್ತೆ? ಒಳಗಡೆ ಇರುವ ಈ ಭಾರ ಹೋಗುತ್ತೆ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಹಿಬ್ರೂಸ್ ಚಾಪ್ಟರ್ 12 verse 1. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಗಳು ಓಕೆ ದೊಡ್ಡ ಮೇಘದಂತೆ ನಮ್ಮ ಸುತ್ತಲೂ ಆವರಿಸಿರುವಾಗ, ಈಗ ಅದ್ರ ಬಗ್ಗೆ ಹೋಗೋದು ಬೇಡ, ಇಷ್ಟೊಂದು ವಾಕ್ಯಗಳನ್ನ ಕೇಳಿರುವಾಗ ಓಕೆ ಅಷ್ಟು ತಗೊಳ್ಳೋಣ ಸದ್ಯಕ್ಕೆ. ನಮಗೆ ಅಡ್ಡಿಯಾಗಬಲ್ಲ ಹೊರೆಯನ್ನು ಅಂಟಿಕೊಳ್ಳುವ ಪಾಪವನ್ನು. ಅಡ್ಡಿಯಾಗಬಲ್ಲ ಹೊರೆ, ಈ ಗಾಯಗಳು, ಮನಸ್ಸಿನ ಗಾಯಗಳು, ನೋವುಗಳು. ಕೆಲವು ಟೈಮ್ ನಾವು ಹೇಳ್ತೀವಲ್ಲ, ಅವರು ತುಂಬ ಗಾಯ ಮಾಡಿಬಿಟ್ರು ಬ್ರದರ್, ಅದಕ್ಕೆ ನಾವು ಅವ್ರ ಮನೆಗೆ ಹೋಗ್ತಾ ಇಲ್ಲ. ನೀನು ಅವ್ರ ಮನೆಗೆ ಹೋಗೋದಲ್ಲ, ಹೋಗಕ್ಕೆ ನಿನ್ ಕೈಲಿ ಆಗಲ್ಲ. ಅವ್ರ ಮನೆಗಲ್ಲ, ಈ ಬೇರೆಯವ್ರ ಮನೆಗೆ ಹೋಗಕ್ಕೆ ನಿನಗೆ ಆಗೋದಿಲ್ಲ. ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ? ಭಯ ಬ್ರದರ್ ನಮಗೆ ಬೇರೆಯವ್ರ ಮನೆಗೆ ಹೋಗ್ಲಿಕ್ಕೆ, ಅವರು ಎಲ್ಲೋ ಗಾಯ ಮಾಡ್ತಾರೋ ಏನೋ ಅಂತ. ಇವತ್ತು ಎಷ್ಟೋ ಜನ ಈ ಭಯದಲ್ಲಿದ್ದಾರೆ. ಎಲ್ಲೋ ನಡೆದ ದುರಂತ ನಮಗೂ ಹಾಗೆ ಆಗುತ್ತೇನೋ, ನನ್ನ ಜೀವನದಲ್ಲೂ ಹಾಗೆ ಆಗುತ್ತೇನೋ. ಮದುವೆ ಆಗ್ಲಿಕ್ಕೆ ಕೆಲವ್ರಿಗೆ ಭಯ, ಯಾಕೆ ಅಂದರೆ ಯಾರ್ದೋ ಮ್ಯಾರೇಜಲ್ಲಿ ಏನೋ ಆಗಿರುತ್ತೆ, ಗಂಡ ಹೆಂಡ್ತಿನ ಮರ್ಡರ್ ಮಾಡಿರ್ತಾನೆ. ಅದಕ್ಕೆ ಅಯ್ಯೋ ಇನ್ನು ಮದುವೆನೇ ಬೇಡಪ್ಪ, ಯಾಕಂದರೆ ನಾನು ಸಾಯಲಿಕ್ಕೆ ತಯಾರಿಲ್ಲ. ಯಾವುದೋ ಒಬ್ಬ ಗಂಡ ಬಿಟ್ಟು ಓಡಿ ಹೋಗಿರ್ತಾನೆ ಇನ್ನೊಬ್ಬರ ಜೊತೆಗೆ, ಅದಕ್ಕೆ ನನಗೆ ಮದುವೆ ಬೇಡ, ಭಯ. ನಿನ್ನ ಅಂತರಂಗಕ್ಕೆ ಏನಾಗಿದೆ? ಯಾರ್ದೋ ಮದುವೆ ನೋಡಿದೆ, ನಿನಗೆ ಭಯ ಆಯಿತು. ಯಾರ್ದೋ ವಿವಾಹ ಜೀವನ ಒಡೆದು ಹೋಗಿದ್ದನ್ನ, ಯಾರ್ದೋ ಜೀವನದಲ್ಲಿ ಏನೋ ಸಂಭವಿಸಿದ್ದನ್ನ, ಎಲ್ಲೋ ಆಕ್ಸಿಡೆಂಟ್ ಆಗಿದ್ದು ನೋಡಿದೆ, ಅವತ್ತಿಂದ ನೀನೇನಾದೆ? ಬೈಕ್ ಓಡಿಸೋದಿಲ್ಲ, ಕಾರ್ ಓಡಿಸೋದಿಲ್ಲ, ಕಾರಲ್ಲೇ ಕುತ್ಕೊಳ್ಳೋದಿಲ್ಲ. ಕೆಲವ್ರು ಇದ್ದಾರೆ ಭಯ, ಎಲ್ಲೋ ಕಾರ್ ಆಕ್ಸಿಡೆಂಟ್ ನೋಡಿ ಭಯ ಆಗಿ ಅವ್ರು ಕಾರ್ ಓಡಿಸೋಕ್ಕೂ ಭಯ, ಕಾರೊಳಗೆ ಕುತ್ಕೊಳ್ಳೋಕ್ಕೂ ಭಯ. ಕುತ್ಕೊಂಡ ತಕ್ಷಣ ಅವ್ರಿಗೆ ಅನ್ಸೋದೇನು? ಸತ್ತೋಗ್ಬಿಡ್ತೀನಿ. ಕೆಲವ್ರಿಗೆ ದಾರಿಲಿ ನಡ್ಕೊಂಡು ಹೋಗ್ಲಿಕ್ಕೆ ಭಯ, ಯಾಕಂದ್ರೆ ದಾರಿಲಿ ನಡ್ಕೊಂಡು ಹೋಗುವಾಗ ಯಾರನ್ನೋ ರೇಪ್ ಮಾಡಿದ್ರು ಅಂತ ಎಲ್ಲೋ ಕೇಳಿಸ್ಕೊಂಡಿರ್ತಾರೆ. ಕೇಳಿಸ್ಕೊಂಡ ಆ ಒಂದು ಶುಭವಾರ್ತೆನಾ? ಅದಕ್ಕೆ ಜಾಸ್ತಿ ನ್ಯೂಸ್ ಚಾನಲ್ ನೋಡಬೇಡಿ. ನ್ಯೂಸ್ ಚಾನಲಲ್ಲಿ ಬರೋದೆಲ್ಲ ಈ ವೇಸ್ಟ್ ನ್ಯೂಸ್ಗಳೇ. ಇದು ಬಂದು ಒಳಗಡೆ ಕೂತ್ಕೊಂಡಿರುತ್ತೆ, ಒಳಗಡೆ ನಡ್ಕೊಂಡು ಹೋಗೋ ಇವ್ರು ನನ್ನ ರೇಪ್ ಮಾಡ್ತಾರೇನೋ, ಗಂಡಸರು ನೋಡ್ಲಿಕ್ಕೆ ಭಯ. ಮನೆಗೆ ಹೋಗಿ ಹೇಳ್ತೀವಿ ಬೇಕಾದ್ರೆ, ಅವ್ರು ನನ್ನ ರೇಪ್ ಮಾಡ್ಲಿಕ್ಕೆ ಬಂದ್ರು ಅಂತ. ಅವನ ಪಾಪ ದಾರಿ ಮೇಲೆಲ್ಲ ಹೋಗ್ತಾ ಇದ್ದ, ಪೊಲೀಸರು ಅವ್ನು ಹಿಡ್ಕೊಂಡು ಹೊಡಿತಾರಷ್ಟೇ. ಇದೆಲ್ಲ ನಡೆಯುವಂಥ ಘಟನೆ, ಇದೆಲ್ಲ ನಡೀತಾ ಇರೋದು. ದಿಸ್ ಇಸ್ ವೆರಿ ರಿಯಲ್. ನಾನು ಹೇಳ್ತಾ ಇರೋದು ಇಮ್ಯಾಜಿನರಿ ಏನು ಹೇಳ್ತಾ ಇಲ್ಲ. ನಿಮ್ಮ ಕುಟುಂಬಗಳಲ್ಲಿ, ಕೆಲ ಕುಟುಂಬಗಳಲ್ಲಿ, ಫ್ಯಾಮಿಲೀಸಲ್ಲಿ ನಡೀತಾ ಇದೆ, ಕೆಲ ಮಕ್ಕಳಲ್ಲಿ ನಡೀತಾ ಇದೆ, ಕೆಲವ್ರ ಜೀವಿತದಲ್ಲಿ ನಡೀತಾ ಇದೆ. ಇದು ಫೋಬಿಯಾ ಒಂದು ರೀತಿನಲ್ಲಿ.
ಬೇರೆ ಬೇರೆ ರೀತಿ ಫೋಬಿಯಾ ಇದೆ. ಪ್ರೀತಿಯ ಸಹೋದರ ಸಹೋದರಿ, ಇದರಿಂದ ಎಲ್ಲ ಏನಾಗುತ್ತೆ? ಭಾರ, ಗಾಯ ಒಳಗಡೆ ಆಗುತ್ತೆ. ಅಂಟಿಕೊಂಡಿರುವ ಪಾಪವನ್ನು ಮತ್ತು ಅಡ್ಡಿಯಾಗಬಲ್ಲ ಹೊರೆಯನ್ನು ಅಂಟಿಕೊಳ್ಳುವ ಪಾಪವನ್ನು ತೆಗೆದುಹಾಕಿ ನಮಗಾಗಿ ನೇಮಿಸಿರುವ, ಕೇಳಿಸ್ಕೊಳ್ಳಿ, ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ ನಾವು ಸ್ಥಿರಚಿತ್ತದಿಂದ ಭಾಗವಹಿಸೋಣ. ನೋಡಿ, ಕ್ರೈಸ್ತ ವಿಶ್ವಾಸಿಗಳಾದ ನಾವು ಕ್ರೈಸ್ತ ಜೀವನ ಜೀವಿಸಬೇಕು. ಯೇಸು ಕ್ರಿಸ್ತ ಆ ಜೀವನ ಏನು? ಎಫೆಸ 2:10 ನಾನು ಹೇಳಿದೆ. ಯೇಸು ಕ್ರಿಸ್ತನಲ್ಲಿ ಇದ್ದು, ಆ ಬಾಕ್ಸ್ ಒಳಗಡೆ ಇದ್ದು ಸತ್ಕಾರ್ಯಗಳನ್ನ ಮಾಡುತ್ತಾ, ಬಾಕ್ಸ್ ಹೊರಗಡೆ ಮಾಡಿ ಪ್ರಯೋಜನ ಇಲ್ಲ, ಬಾಕ್ಸ್ ಒಳಗಡೆ ಇದ್ದು ಸತ್ಕಾರ್ಯಗಳನ್ನ ಮಾಡುತ್ತಾ ಜೀವಿಸಬೇಕೆಂದೇ ದೇವರು ನಮ್ಮನ್ನ ರೀಕ್ರಿಯೇಟ್ ಮಾಡಿ ಯೇಸು ಒಳಗಡೆ ಹಾಕಿಟ್ಟಿದ್ದಾರೆ. ನಮಗೆ ಈ ನೂತನ ಜನ್ಮ, ನ್ಯೂ ಲೈಫ್ ನಮ್ಮ ಒಳಗಡೆ ತಂದು ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ? ಈ ಜೀವನ ಜೀವಿಸ್ಲಿಕ್ಕೆ, ಸಾಕ್ಷಿ ಜೀವನ ಜೀವಿಸ್ಲಿಕ್ಕೆ. ಇದೇ ನಮಗಾಗಿ ನೇಮಿಸಲ್ಪಟ್ಟ ಓಟದ ಸ್ಪರ್ಧೆ. ವಿಶ್ವಾಸದ ಜೀವನವನ್ನ ನಾವು ಲೀಡ್ ಮಾಡಬೇಕು. ಆದರೆ ಈ ಭಾರ ಎಲ್ಲ ಮೂಟೆ ಹೊತ್ಕೊಂಡು ಹೇಗೆ ನಿಂಗೆ ಓಡಕ್ಕಾಗುತ್ತೆ ಹೇಳು? ಈಗ ಓಟದ ಸ್ಪರ್ಧೆಯಲ್ಲಿ ನಿಂತ್ಕೊಂಡು ಫಸ್ಟ್ ಪ್ರೈಸ್ ಬರಬೇಕು ಅಂತ ರನ್ನಿಂಗ್ ರೇಸಲ್ಲಿ ನಿಂತ್ಕೊಂಡಿರ್ತೀಯ. ಕೈಯಲ್ಲಿ ಮೂಟೆ ಎಲ್ಲ ಹಿಂಗು ತಲೆ ಮೇಲೆ ಇಟ್ಕೊಂಡು 50 kg ಮೂಟೆ, 25 kg ಮೂಟೆ, ಹೆಂಡ್ತಿದೊಂದು ಮೂಟೆ, ಗಂಡದೊಂದು ಮೂಟೆ, ಮಕ್ಕಳದೊಂದು ಮೂಟೆ, ಇವ್ರದ್ದು ಬ್ಯಾಗ್ ಎಲ್ಲ ನೇತಾಕೊಂಡು ವಿಷಲ್ ಹಾಕಿದ ತಕ್ಷಣ ಉಫ್ ಅಂತ ಊದಿದ ತಕ್ಷಣ ನಿನ್ಗೆ ಓಡಕ್ಕಾಗತ್ತಾ? ಓಡಿದ್ರು ಪಲ್ಟಿ ಹೊಡಿತೀಯ, ಸೊಂಟ ಮುರಿದೋಗುತ್ತೆ, ಹಲ್ಲು ಉದುರೋಗುತ್ತೆ. ಅದಕ್ಕೆ ಕೆಲವರು, ನಮಗೆ ಕ್ರೈಸ್ತ ಜೀವನ ತುಂಬ ಕಷ್ಟ, ನಮಗೆ ಈ ಕ್ರೈಸ್ತ ಜೀವನ ಆಗೋದಿಲ್ಲ. ನಿನ್ನ ಬಲದಲ್ಲಿ ಓಡಿದ್ರೆ ಆಗೋದಿಲ್ಲ, ನಿನ್ನ ಪವರಲ್ಲಿ ಓಡಿದ್ರೆ ಆಗೋದಿಲ್ಲ. ಯೇಸುವಿನ ಪವರ್ ಬರಬೇಕು. ಹರ್ಷ ಹೃದಯ ಬೇಕು ಓಡಬೇಕಾದ್ರೆ. ಹರ್ಷ ಹೃದಯ ಇದ್ರೆ ನಿನ್ನ ಓಟ ನಿಲ್ಲಿಸ್ಲಿಕ್ಕೆ ಯಾವನಿಗೂ ಆಗೋದಿಲ್ಲ. ನಿನ್ನ ಒಳಗಡೆ ಹರ್ಷ ಹೃದಯ ಇದ್ರೆ, ಹರ್ಷ ಹೃದಯದಿಂದ, ದೇವರಿಂದ ಉಂಟಾಗುವ ಹರ್ಷ ಹೃದಯ ನಿನ್ನ ಒಳಗಡೆ ಇದ್ರೆ ನೀನು ಓಡ್ತೀಯ. ಕೊನೆಗೇನು ಹೇಳಿದೆ ಗೊತ್ತಾ? ನಾನು ಓಡಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ನನ್ನ ಕಿರೀಟ ರೆಡಿ ಇದೆ, ಈಗ ಆ ಕಡೆಗೆ ಹೋಗ್ತಾ ಇದ್ದೀನಿ, ಟಾಟಾ ಬೈ ಬೈ. ಇಲ್ಲದೆ ಇದ್ರೆ ಏನು ಹೇಳ್ತೀವಿ ಗೊತ್ತಾ? ಓಡಿ ಸುಸ್ತಾಯ್ತು ಬ್ರದರ್, ಪ್ರಸಂಗ ಮಾಡಿ ಸುಸ್ತಾಯ್ತು, ಯಾರು ಚಪ್ಪಾಳೆನೇ ತಡ್ತಾ ಇಲ್ಲ. ಯಾಕೆ ಪ್ರಸಂಗ ಮಾಡಬೇಕು? ಪ್ರಾರ್ಥನೆ ಮಾಡಿ ಸುಸ್ತಾಯ್ತು. ದೇವ್ರು ನಮ್ಮ ಕಡೆ ತಿರುಗ್ತಾನೆ ಇಲ್ಲ, ಪೂರ್ತಿ ಪಕ್ಕದ ಮನೆಯವ್ರ ಕಡೆಗೆ ತಿರುಗಿದ್ದಾರೆ. ನೋಡಿ, ಅವ್ರ ಮೇಲ್ ಬಂದ್ಬಿಟ್ರು, ಬಿಲ್ಡಿಂಗ್ ಎಲ್ಲ ಮೇಲ್ ಬಂತು, ಅವ್ರ ಮಕ್ಕಳೆಲ್ಲ ಮೇಲ್ ಹಾರಿ ಅಲ್ಲೆಲ್ಲ ಹೋದ್ರು, ಸೆಟ್ಲ್ ಆದ್ರು. ನಾವಿನ್ನು ಅಲ್ಲೇ ಇದ್ದೀವಿ. ನಾವು ಎಷ್ಟು ಪ್ರಾರ್ಥನೆ ಮಾಡೋದದ? ಸುಸ್ತಾಗ್ಬಿಟ್ಟಿದೆ ಪ್ರಾರ್ಥನೆ ಮಾಡಿ. ಹಾಗೆ ಸುಸ್ತಾಗೆ ಸತ್ತೋಗ್ಬಿಡ್ತೀಯ. ನಿನ್ ಬಾಕ್ಸ್ ಒಳಗಡೆ ಬಂದ್ರೆ ಸರಿ ಆಗತ್ತೆ. ಇನ್ ಕ್ರೈಸ್ಟ್ ಯು ಆರ್ ಕಂಫರ್ಟಬಲ್, ಔಟ್ ಆಫ್ ಕ್ರೈಸ್ಟ್ ಅನ್ಕಂಫರ್ಟಬಲ್. ಲೈಫ್ ಕಂಫರ್ಟಬಲ್ ಆಗಿ ಬದುಕಬೇಕಾ? ಕಂಫರ್ಟ್ ಬೇಕಾ? ಬಾಕ್ಸ್ ಒಳಗಡೆ ಬನ್ನಿ. ಬಾಕ್ಸಿಂದ ಹೊರಗಡೆ ಏನು ನೀವು ಮಾಡಿದ್ರು, ಒದ್ದಾಡಿದ್ರು ಕಂಫರ್ಟಬಲ್ ಇಲ್ಲ, ಕಂಫರ್ಟಬಲ್ ಆಗಿ ಬದುಕಲಿಕ್ಕೆ ಆಗೋದಿಲ್ಲ. ಅದರಿಂದ ಈ ಭಾರ ಎಲ್ಲ ನಾವು ಇಟ್ಕೊಂಡು ನಮಗಾಗಿ ದೇವರು ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ, ವಿಶ್ವಾಸದ ಓಟದಲ್ಲಿ ಉತ್ತಮ ಓಟಗಾರನಾಗಿ ಓಡು. ಇದಕ್ಕಾಗಿಯೇ ದೇವರು ನಿನ್ನನ್ನು ಕರೆದಿದ್ದಾರೆ. ಪಲ್ಟಿ ಹೊಡಿಲಿಕ್ಕಲ್ಲ ಕರೆದಿರೋದು, ಅರ್ಧ ಓಡ್ಲಿಕ್ಕೆಲ್ಲ ಕರೆದಿರೋದು, ಓಡ್ಲಿಕ್ಕೆ ಕರೆದಿರೋದೆ. ಎಲ್ಲಿ? ಕುದುರೆ, ಆಮೆ ಮತ್ತು ಮೊಲ ಓಡ್ತು. ಓಟದಲ್ಲಿ ಗೆದ್ದಿದ್ದು ಯಾರು? ಆಮೆ. ಯಾಕೆ ಹೇಳಿ? ಈ ಮೊಲ ಶುದ್ಧ ಸೋಂಬೇರಿ. ಸ್ವಲ್ಪ ದೂರ ಸ್ಪೀಡ್ ಆಗಿ ಓಡ್ಬಿಟ್ಟು ಅಲ್ಲೆಲ್ಲಿ ಪ್ರೈಸ್ ನೋಡೋಂಥ ಧ್ಯಾನ, ಪ್ರಾರ್ಥನೆ, ರಿಟ್ರೀಟ್, ಅದು ಇದು ತುಂಬ ಓಡಿದ್ದು 2 ವರ್ಷ ಓಡಿದ್ದೆ. ಆಮೇಲೆ ಸುಸ್ತಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿದ್ದೀನಿ ಬ್ರದರ್, ಇನ್ನು ಸ್ವಲ್ಪ ದಿವಸ ಬಿಟ್ಟು ಓಡ್ತೀನಿ, ಸುಮಾರು ಆಗಿದೆ, ಪ್ರಾರ್ಥನೆ ಧ್ಯಾನ ಎಲ್ಲ ಆಗಿದೆ, ಈಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಓಡೋಣ. ಹಿಂದೆ ಮೊಲದ ಥರ ಯಾವನೊಬ್ಬ ಬರ್ತಾನೆ, ನಿಧಾನ ಸ್ಟಡಿಯಾಗಿ, ಆಮೆ ಥರ ಅವನು ಹೀಗೆ ಪಕ್ಕದಲ್ಲಿ ನೋಡ್ತಾನೆ. ಇವನು ಸೋಂಬೇರಿ ನಿದ್ದೆ ಹೊಡಿತಾ ಇರ್ತಾನೆ. ನಿಧಾನ ದಾಟಿ ಮುಂದಕ್ಕೆ ಹೋಗಿ ಪ್ರೈಸ್ ತಗೊಳ್ತಾನೆ. ಫಸ್ಟ್ ಪ್ರೈಸ್ ತಗೊಳ್ಳಿಕ್ಕೆ ಓಡಿ. ಸೋಂಬೇರಿಗಳಾಗಬೇಡಿ. ಆತ್ಮಿಕ ಜೀವಿತದಲ್ಲಿ, ವಿಶ್ವಾಸ ಜೀವಿತದಲ್ಲಿ ಡೈವರ್ಟ್ ಆಗಬೇಡಿ. ದಾರಿ ತಪ್ಪು ಓಡಬೇಡಿ, ಟ್ರ್ಯಾಕ್ ತಪ್ಪಿ ಓಡಬೇಡಿ. ಕ್ರೀಡೆಯಲ್ಲಿ ಭಾಗವಹಿಸುವ ಕ್ರೀಡಾಪಟು ಅದರ ನಿಯಮಗಳನ್ನು ಪಾಲಿಸದೇ ಇದ್ದರೆ ಬಹುಮಾನ ಗಳಿಸಲು ಸಾಧ್ಯ ಇಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ.
ಅದೇ ರೀತಿ ಓಡಬೇಕು. ನಮಗಾಗಿ ಒಂದು ಟ್ರ್ಯಾಕ್ ಹಾಕಿ ಕೊಟ್ಟಿದ್ದಾರೆ, ಅದೇ ಟ್ರ್ಯಾಕಲ್ಲಿ ಓಡಬೇಕು. ಸುಮ್ಮನೆ ನಾನು ಅಲ್ಲೋಗಿ ಅದು ಮಾಡಿದೆ, ಇಲ್ಲೋಗಿ ಇದು ಮಾಡಿದೆ, ಆ ಪ್ರಾರ್ಥನೆ ಮಾಡಿದೆ, ಈ ಪ್ರಾರ್ಥನೆ ಮಾಡಿದೆ, ಅದೆಲ್ಲ ಬೇಡ, ಕತೆ ಹೇಳ್ಬೇಡ. ದೇವರು ನಿನಗಾಗಿ ಇಟ್ಟಿರೋ ಟ್ರ್ಯಾಕಲ್ಲಿ ನೀನು ಓಡಬೇಕು, ಸತ್ಯದ ಅರಿವಲ್ಲಿ ಓಡಬೇಕು. ವಿಶ್ವಾಸದ ಓಟ ಇದು ಓಟ ಯಾವುದೋ ಎಲ್ಲಿಗೋ ಹೋಗ್ಲಿಕ್ಕಲ್ಲ. ಈ ಪ್ರಪಂಚದಲ್ಲಿ ಫಾರಿನ್ ಹೋಗಿ ಸೆಟ್ಲ್ ಆಗ್ಲಿಕ್ಕಲ್ಲ, ಇದು ಸ್ವರ್ಗದಲ್ಲಿ ಸೆಟ್ಲ್ ಆಗ್ಲಿಕ್ಕಿರುವ ಓಟ, ಇಟರ್ನಲ್ ಲೈಫ್, ನಿತ್ಯ ಜೀವಕ್ಕಿರುವ ಓಟ, ಎಲ್ಲೋ ಯಾವುದೋ ಮನೆಗೆ ಹೋಗೋ ಓಟ ಅಲ್ಲ ಇದು. ಆದ್ರಿಂದ ಅದಕ್ಕೆ ಅದರದೇ ಆದ ಡಿಸಿಪ್ಲಿನ್ ಇದೆ. ಆ ಓಟ ಓಡಬೇಕಾದ್ರೆ ನಿನ್ನ ಅಂತರಂಗದಲ್ಲಿ ಜಾಯ್ ಇರಬೇಕು. ಯು ಮಸ್ಟ್ ಹ್ಯಾವ್ ಎ ಚಿಯರ್ಫುಲ್ ಹಾರ್ಟ್. ಇಲ್ಲದೆ ಇದ್ರೆ ಕುಂದಿ 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 ಆ ಪ್ರೇಯರ್ ಅವ್ರು ಕಂಡ್ರೆ ಈ ಪ್ರೇಯರ್ ಅವ್ರಿಗಾಗಲ್ಲ, ಆ ಸಭೆಯವ್ರು ಕಂಡ್ರೆ ಈ ಸಭೆಯವ್ರಿಗಾಗಲ್ಲ, ಆ ಚರ್ಚ್ ಅವ್ರು ಈ ಚರ್ಚ್ ಅವ್ರಿಗಾಗಲ್ಲ ಅಲ್ವಾ? ಆ ಬೀದಿಯವರಿಗೆ ಈ ಬೀದಿಯವರಿಗೆ ಆಗೋದಿಲ್ಲ. ಆ ಬೀದಿಯಲ್ಲಿ ಅವ್ರು ಏನು ನಾವು ಕಡಿಮೆ ಇದ್ದೀವ, ನಾವು ನೋಡಿ ಅದಕ್ಕಿಂತ ದೊಡ್ಡ ಗ್ರೋಟೋ ಅಲ್ಲ ಏನು ಈಗ ಏನು ಮಾಡ್ತೀವಲ್ಲ ನೆಕ್ಸ್ಟ್ ಕ್ರಿಬ್, ಕ್ರಿಸ್ಮಸ್ಗೆ ಆ ವಾರ್ಡ್ ಅವ್ರು ಏನು ಮಾಡೋದು ನಾವು ಮಾಡ್ತೀವಿ ನೋಡಿ. ಕಾಂಪಿಟೇಷನಲ್ಲಿ ಕ್ರಿಬ್ ಮಾಡ್ತೀರಿ, ಲಾಸ್ಟಿಗೆ ಪಿಶಾಚಿ ಬಂದು ಮಲ್ಕೊಳ್ತಾನೆ ಕ್ರಿಬ್ಬಲ್ಲಿ. ಕಾಂಪಿಟೇಷನಲ್ಲಿ ಕ್ರಿಬ್ ಮಾಡಿದ್ರೆ ಇಲ್ಲಿ ಯಾರು ಬರ್ತಾರೆ? ಅದೇ ಸ್ಪಿರಿಟ್, ನೀವು ಯಾವ ಸ್ಪಿರಿಟಲ್ಲಿ ಮಾಡ್ತೀರೋ ಅದೇ ಸ್ಪಿರಿಟ್ ಬರುತ್ತೆ ಅಲ್ಲಿ. ಸುಮ್ಮನೆ ಮಾಡೋದಲ್ಲ, ನಾಟಕ ಮಾಡಿ ಏನು ಪ್ರಯೋಜನ ಇಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗಾಗಿ ನೇಮಿಸಿರುವ ಈ ಒಂದು ಬೆಲೆ ಕಟ್ಟಲಾಗದ ಬಂಗಾರಕ್ಕಿಂತಲೂ ಅಮೂಲ್ಯವಾದ ವಿಶ್ವಾಸದ ಓಟ ಇದೆ. ಈ ಓಟದ ಸ್ಪರ್ಧೆಯಲ್ಲಿ ನಾವು ಒಳ್ಳೆ ಓಟಗಾರ ಆಗಬೇಕು. 1 ತಿಮೋತಿ 6:12 ಓದಿ ನಿಲ್ಲಿಸ್ತೀನಿ ಸದ್ಯಕ್ಕೆ. 1 ತಿಮೋತಿ 6:12. ನಿತ್ಯ ಜೀವ ಎಂಬ ಬಹುಮಾನವನ್ನ ಗಳಿಸಲು ವಿಶ್ವಾಸವೆಂಬ ಪಂದ್ಯದಲ್ಲಿ, ವಿಶ್ವಾಸ ಎಂಬ ಓಟದ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು. ಸೋಂಬೇರಿ ಆಗಿ ಓಡು ಅಂತಲ್ಲ, ಅಲ್ಲಿ ಇಲ್ಲಿ ಮಲ್ಕೊಂಡು ಓಡು ಅಂತಲ್ಲ, ದಾರಿ ತಪ್ಪಿ ಅಡ್ಡದಿಡ್ಡಿ ಓಡು ಅಂತಲ್ಲ, ಅಲ್ಲಿ ಯಾರೋ ಜಾದು ಮಾಡಿದ್ರು ಅಂತ ಅಲ್ಲಿ ಹೋಗೋದು, ಇಲ್ಲಿ ಯಾರೋ ಫೋನ್ ನಂಬರ್ ಹೇಳಿದ್ರು ಅಂತ ಇಲ್ಲಿ ಹೋಗೋದು, ಇಲ್ಲಿ ಯಾರೋ ಮನೆ ಅಡ್ರೆಸ್ ಹೇಳಿದ್ರು ಅಂತ ಅಲ್ಲಿ ಹೋಗೋದು, ಇಲ್ಲಿ ಯಾರೋ ಟಚ್ ಅಂತ ಹೇಳಿ ಬೀಳಿಸಿದ್ರು ಅಂತ ಅಲ್ಲಿ ಹೋಗೋದು ಅಲ್ಲ. ಬೈಬಲ್ ಬಿಟ್ಟು ಎಲ್ಲೂ ಹೋಗಬೇಡ. ಹೋಲ್ಡ್ ಆನ್ ಟು ದ ಟ್ರೂತ್, ಹೋಲ್ಡ್ ಆನ್ ಟು ಬೈಬಲ್, ಹೋಲ್ಡ್ ಆನ್ ಟು ವರ್ಡ್ ಆಫ್ ಗಾಡ್, ಹೋಲ್ಡ್ ಆನ್ ಟು ಜೀಸಸ್, ಹೋಲ್ಡ್ ಆನ್ ಟು ಗಾಸ್ಪಲ್. ಅಲ್ಲಿ ಇಲ್ಲಿ ಅಲೆಮಾರಿ ಆಗಬೇಡ. ಅಲ್ಲಿ ಇಲ್ಲ ಸೈತಾನ ಎಲ್ಲ ಮಾಡ್ತಾನೆ ಇವತ್ತು, ಜನರ ತಲೆ ಹಾಳು ಮಾಡಲಿಕ್ಕೆ, ವಿಶ್ವಾಸ ಅದನ್ನು ಹಾಳು ಮಾಡಲಿಕ್ಕೆ. ಎಲ್ಲೂ ಓಡಬೇಡ, ಆಯ್ತಾ? ವಿಶ್ವಾಸ ಎಂಬ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಓಡು, ನಿತ್ಯ ಜೀವ ಎಂಬ ಬಹುಮಾನವನ್ನು ಗೆಲ್ಲಲು. ಇದಕ್ಕಾಗಿಯೇ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ ಎಂಬುದನ್ನು ಮರೆಯಬೇಡ. ದೇವರು ಯಾಕೆ ಆರಿಸಿಕೊಂಡಿದ್ದಾರೆ? ಸಂಪೂರ್ಣ ಸೌಖ್ಯ ಪಡ್ಕೊಳ್ಳಿಕ್ಕ, ಮತ್ತೆ ಫಾರಿನ್ ನಲ್ಲಿ ಸೆಟ್ಲ್ ಆಗ್ಲಿಕ್ಕ, ಮತ್ತೆ ಇಲ್ಲಿ ಸೆಟ್ಲ್ ಆಗ್ಲಿಕ್ಕ? ನಿತ್ಯ ಜೀವ ಎಂಬ ಇದಕ್ಕಾಗಿ ಓಡಬೇಕು. ಈ ಮೂಟೆ ಎಲ್ಲ ಹೊತ್ಕೊಂಡು ಓಡಕ್ಕಾಗುತ್ತಾ? ಅವ್ರ ಮೇಲ್ ಗಾಯ, ಇವ್ರ ಮೇಲ್ ಗಾಯ, ಅವ್ರ ಮೇಲ್ ದ್ವೇಷ, ಇವ್ರ ಮೇಲ್ ಬೇಜಾರು, ಇದೆಲ್ಲ ಇಟ್ಕೊಂಡು ಓಡಕ್ಕಾಗುತ್ತಾ? ಓಡಕ್ಕಾಗಲ್ಲ. ಬೀಳ್ತಾ ಇರ್ತೀರಿ, ಮೊಲತ್ತರ ಅಲ್ಲಲ್ಲೇ ಕುತ್ಕೊಳ್ತಾ ಇರ್ತೀರಿ. ಓಟ ಪೂರ್ತಿ ನೆರವೇರಿಸ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಓಡ್ಲಿಕ್ಕೆ ಆಗ್ಬೇಕಾದ್ರೆ ಈ ಭಾರ ಹೋಗ್ಬೇಕು. ಅಂತರಂಗದಲ್ಲಿರ್ತಕ್ಕಂಥ ಎಲ್ಲ ನೋವುಗಳು, ಎಲ್ಲ ಭಾರಗಳು ಹೋಗ್ಬೇಕು. ಇದನ್ನು ತೆಗೆದು ಹಾಕೋದು ಒಬ್ಬರೇ, ಯೇಸು ಮಾತ್ರನೇ. ಅಂದು ಆ ಒಂದು ಯಾಕೋಬನ ಬಾವಿಯ ಬಳಿಯಲ್ಲಿ ಬಂದರು ಸಮಾರಿಟನ್ ವುಮನ್ಗೋಸ್ಕರ. ಸಮಾರಿಯ ಸ್ತ್ರೀಯ ಹೃದಯದಲ್ಲಿದ್ದ ಪಾಪದಿಂದ ಬಂದ ಅಂತರಂಗದ ಸಕಲ ಗಾಯಗಳನ್ನು ವಾಸಿ ಮಾಡಿ ಅವಳ ಅಂತರಂಗದಲ್ಲಿ ಜೀವಜಲವನ್ನು ತುಂಬಿಸಿ ಅವಳನ್ನು ಜೀವಜಲದ ಬುಗ್ಗೆಯನ್ನಾಗಿ, ಒಂದು ಮಿಷನರಿಯನ್ನಾಗಿ ಮಾಡಲಿಕ್ಕಾಗಿ ಯೇಸು ಬಂದರು. ಅದೇ ಯೇಸು ಇಂದು ಇಲ್ಲಿದ್ದಾರೆ. ಯಾಕೆ ಗೊತ್ತಾ? ನನ್ನನ್ನು ನಿಮ್ಮನ್ನು ಅದೇ ರೀತಿ ವಿಶ್ವಾಸದ ಪಂದ್ಯದಲ್ಲಿ ಉತ್ತಮ ಓಟಗಾರನಾಗಿ ಮಾಡಲಿಕ್ಕೆ, ನಮ್ಮ ಅಂತರಂಗದಲ್ಲಿ ಇರುವಂತಹ ಪಾಪಗಳನ್ನು, ಅಂತರಂಗದಲ್ಲಿರುವ ಎಲ್ಲ ಗಾಯಗಳನ್ನು ಗುಣಪಡಿಸಿ ಯೇಸು ಕ್ರಿಸ್ತನಲ್ಲಿ ಇದ್ದು ಸತ್ಕಾರ್ಯಗಳನ್ನು ಮಾಡುತ್ತಾ ಸಂತೋಷವಾಗಿ ಜೀವಿಸಲಿಕ್ಕೆ ಬೇಕಾದ ಆತ್ಮ ಬಲದಿಂದ ನಮ್ಮನ್ನು ತುಂಬಿಸುವುದಕ್ಕಾಗಿ